ನೀವು ಹಿಂಗೆ ಕಾಂಟ್ರವರ್ಸಿ ಸ್ಟೇಟ್ಮೆಂಟೇ ಕೊಡಿ ನೀವು. ಅದೇ ಹೇಳಿ, ಸತ್ಯ ಹೇಳ್ದ ಕಾಂಟ್ರವರ್ಸಿ ಅನ್ಸುತ್ತೆ. ಅದು ಈಗ ನೋಡಿ, ಈಗ ಓಟ್ ಹಾಕ್ಬೇಕು ಅಂತ ಹೇಳಿದ್ರೆ, ಈಗ ನಮ್ಮಲ್ಲಿ ಎಷ್ಟೋ ಜನ ಅವ್ನು ನಮ್ಮವನಪ್ಪ ಅವನು ಅಂತ ಓಟ್ ಹಾಕ್ತಾರೆ. ಕೆಲಸ ಯಾರು ಮಾಡ್ತಾರೆ ಓಟ್ ಹಾಕ್ರೋ ನಮ್ಮವನು ಅಂತ ಓಟ್ ಹಾಕ್ತೀವಿ ಅಂತಾರೆ. ಏನ್ ಹೇಳ್ತೀರಾ ಹೇಳಿ ಇವತ್ತವ್ರಿಗೆ? ಈಗ ನೀವು ಯಾವುದೇ ಬಿಸ್ನೆಸ್ ಆ್ಯಪಲ್ ಇಂದ ಯಾವುದೇ ತೊಗೊಂಡೋದ್ರು ಅವ್ರು ಫೇಲ್ ಆಗೇ ಮುಂದೆ ಬೆಳೆದಿರೋದೇ ಹೊರತು ಒಂದೇ ಶಾರ್ಟಲ್ಲಿ ಯಾರೂ ಸಕ್ಸಸ್ ಆಗಿಲ್ಲ. ನಮ್ಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ನಮ್ಮಲ್ಲಿ ಒಂದು ಪದ್ಧತಿ ಇದೆ. ನಾನೇನೋ ಒಂದು ಹೊಸದಾಗಿ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಫಸ್ಟ್ ಹೋಗಿ ದೇವ್ರ ಹತ್ರ ಕೈ ಮುಗಿದು ಒಳ್ಳೆ ಪೂಜೆ ಮಾಡಿಸ್ಕೊಂಡ್ ಬರ್ತೀವಿ. ಅದಾದ್ಮೇಲೆ ನಿಮ್ಗೆ ಗೊತ್ತಿರಲ್ಲ ನೆಕ್ಸ್ಟ್ ಯಾರ ಹತ್ರ ಹೋಗೋದವರು, ಯಾರ ಹತ್ರ? ಅಸ್ಟ್ರಾಲಜರ್ ಹತ್ರ. ಯಾವ ಹೆಸರಿಂದ ಇಟ್ರೆ ನನಗೆ ಒಳ್ಳೆ ಲಾಭ ಬರುತ್ತೆ ಅಣ್ಣ. ನೀನ್ ಹೆಸರು ಹೌದು ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳ್ತಿಲ್ಲ, ಹೆಸರು ಜೊತೆಗೆ ಇದು ಫೀಸಿಬಿಲಿಟಿ ಇದೆಯಾ ಇಲ್ವಾ ಅಂತ ತಿಳ್ಕೊಬೇಕಲ್ವಾ? ಕರೆಕ್ಟ್. ಅಲ್ಲಿ ಕೆಲವೊಂದು ನೀವು ಯಾವುದೋ ಸ್ಮಾಲ್ ಇಂಡಸ್ಟ್ರಿ ಏನು ಈ ಹಾಳೆ ತಟ್ಟೆ ಮಾಡ್ತಾರೆ, ಅಥವಾ ಬೇರೆ ಯಾವುದೋ ಕಾಡಿಂದ ಐಟಮ್ ಇಟ್ಕೊಂಡು ಯಾವುದೋ ಸ್ಮಾಲ್ ಇಂಡಸ್ಟ್ರಿ ಮಾಡ್ತಾರೆ, ಜೇನುತುಪ್ಪ ಮಾಡ್ತಾರೆ, ಅಥವಾ ಬೇರೆ ಬೇರೆ ಅಡಿಕೆ ಯಾವುದೋ ಮಾಡ್ತಾರೆ. ಆ ಥರ ಮಾಡೋರಿಗೂ ಬೆನಿಫಿಟ್ ಇದೆ, ಅಲ್ಲಿರೋರಿಗೆ ಇನ್ನೂ ಜಾಸ್ತಿ ಬೆನಿಫಿಟ್. ಯಾಕೆ ಅಲ್ಲಿಂದ ಇಲ್ಲಿ ಲಾಜಿಸ್ಟಿಕ್ಕೇ ಕಾಸ್ಟ್ ಅಷ್ಟಾಗುತ್ತೆ. ಹೌದು. ಸೊ ನೀವೇನು ಹೇಳಿದ್ರಲ್ಲ, ಆ ವಯಬಿಲಿಟಿ ಅವ್ರು ಮ್ಯಾಚ್ ಮಾಡಬೇಕು ಅಂತಲೇ ಈ ಥರ ಬೆನಿಫಿಟನ್ನು ಅವರಿಗೆ ಪಾಸ್ ಆನ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನು ಗೊತ್ತಾ? ಸೊ ಈ ಎಂಪ್ಲಾಯ್ಮೆಂಟಿಗೆ ಇನ್ನೊಂದು ಟಚ್ ಕೊಟ್ಟಿದ್ದಾರೆ. ಸೊ ಕನ್ನಡಿಗರೇ ಇರಬೇಕು ಅಂತ. ಸರ್ ಕರೆಕ್ಟಾಗಿ ಹೇಳಿ, ಫಸ್ಟ್ ಟೈಮ್ ಕೇಳ್ತಿರೋದು ನಾನು. ಇಲ್ಲ ಕನ್ನಡಿಗರಿಗೆ ಅಂತ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಅವರೇ, ಇವತ್ತು ಯಾವ ಸ್ಕೀಮ್ ಬಗ್ಗೆ ಮಾತಾಡೋಣ? ಇವತ್ತು ದೊಡ್ಡ ಸ್ಕೀಮು, ಇಂಡಸ್ಟ್ರಿ ಸ್ಕೀಮು, ಕರ್ನಾಟಕ ಇಂಡಸ್ಟ್ರಿ ಪಾಲಿಸಿ ಬಗ್ಗೆ ಮಾತಾಡೋಣ. ಸ್ಪೆಸಿಫಿಕಲಿ ಬರೀ ಕರ್ನಾಟಕದ ಸ್ಟೇಟ್ ಬಗ್ಗೆನೇ ಮಾತಾಡಂಗಿದೆ ನಾವು. ಹೌದು, ಬರೀ ಕರ್ನಾಟಕದ ಬಗ್ಗೆ, ಬರೀ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಬಗ್ಗೆ. ವಾ ಸೂಪರ್. ಹಂಗಾದ್ರೆ ಅಂದರೆ ನೀವು ಹೇಳ್ತಾ ಇರೋದು ನೋಡಿದ್ರೆ ಇಂಡಸ್ಟ್ರಿ ಪಾಲಿಸಿ ಬಗ್ಗೆನೇ ಬರೀ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇವತ್ತು ನಮ್ಮ ರೂರಲ್ ಅವ್ರಿಗೂ ತುಂಬ ದೊಡ್ಡ ಬಾಡೂಟನೇ ಸಿಗಂಗಿದೆ. ಫುಲ್ ಬಾಡೂಟ. ಸೊ ಏನಕ್ಕೆ ಅಂದರೆ, ನಿಮಗೆ ಗೊತ್ತಿರೋಂಗೆ ಯಾವುದು ರೈಲ್ವೇನೇ ಜಾಸ್ತಿ ನಮಗೆ ಇಂಡಸ್ಟ್ರಿ ಏನು ಎಂಪ್ಲಾಯ್ಮೆಂಟ್ ಆಪರೇಷನ್ ಕೊಡ್ತಾ ಇರೋದು. ಅದು ಬಿಟ್ಟರೆ MSME ಇಸ್ ದ ಲಾರ್ಜೆಸ್ಟ್ ಎಂಪ್ಲಾಯ್ಮೆಂಟ್ ಜನರೇಷನ್ ಮಾಡ್ತಾ ಇರೋದು. ಹೌದು. ಸೊ ಅದನ್ನು ಇಂಡಸ್ಟ್ರಿ ಒಳಗೆ ಕವರ್ ಆಗ್ತಾ ಇರೋದಕ್ಕೆ ಸೊ ಇವತ್ತು ಬಾಡೂಟನೇ ಫಿಕ್ಸ್. ಅಂದ್ರೆ ಹೆಂಗೆ ಅಂದರೆ, ಹೆಸರಿಗಷ್ಟೇ ಅದು ಮೈಕ್ರೋ ಸ್ಮಾಲ್ ಮೀಡಿಯಂ ಅಂತ, ಬಟ್ ಕಾಂಟ್ರಿಬ್ಯೂಷನ್ ಮಾತ್ರ ಲಾರ್ಜೇ ಬರ್ತಿರೋದು ನಮಗೆ. ಹೌದು. ಮೂರ್ತಿ ಚಿಕ್ಕದಾದ ಗೀತೆ ದೊಡ್ಡದು ಅಂತಾರಲ್ಲ, ಅದಕ್ಕೆ ಹಾಗಾಗಿ. ಸೊ ಕರ್ನಾಟಕ ಇಂಡಸ್ಟ್ರಿ ಪಾಲಿಸಿ ಸ್ಟಾರ್ಟ್ ಆಗಿದ್ದು 2001 ಸೊ ಕರ್ನಾಟಕದಲ್ಲಿ. ಅಷ್ಟೊಂದು ಹಿಂದೆಯಿಂದನೂ ಇದೆಯಾ? ಹೌದು, ಅಷ್ಟೊಂದು ಹಿಂದೆಯಿಂದ ಇತ್ತು. ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊತ ಬಂದಿದ್ದಾರೆ ಅವರು. ಸೊ 5 ವರ್ಷದ ಒಂದೊಂದು ಪ್ಲ್ಯಾನು, ಹಿಂಗೆ ಮಾಡೋಣ ಅಂತ. ಫಸ್ಟ್ 5 ವರ್ಷ ಏನು ಮಾಡೋದು ಅಂದರೆ, ಎಲ್ಲ ಯಾವುದ್ಯಾವುದು ಇಂಡಸ್ಟ್ರಿ ಸೈಟ್ ಮಾಡ್ಬೋದು, ಇಂಡಸ್ಟ್ರಿಗಳನ್ನ ಎಲ್ಲಿ ತರ್ಬೋದು, ಯಾವುದಾದ್ರು ಲೊಕೇಶನ್ ಅವರಿಗೆ ಸೆಟ್ ಆಗುತ್ತೆ. ಪೀಣ್ಯ ಇಂಡಸ್ಟ್ರಿ ಇರ್ಬೋದು, ಹೊಸಕೋಟೆ ಇಂಡಸ್ಟ್ರಿ ಇರ್ಬೋದು, ಆ ಥರ ಇಂಡಸ್ಟ್ರಿಯಲ್ ಏರಿಯಾ ಮಾಡ್ತಾ ಹೋದ್ರು. ಅಂತ ನಮ್ಮ ಬೆಂಗಳೂರು ಸುತ್ತಮುತ್ತ ನೋಡಿದ್ರೆ ಒಂದು 5-6 ಇದೆ ನಮಗೆ. ಯಾರೊಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು, ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ, ಹೊಸಕೋಟೆ ನೀವು ಹೇಳ್ದಂಗೆ. ಕರೆಕ್ಟ್. ಈಗ ಹೊಸದಾಗಿ ದ್ವಾಬಸ್ಪೇಟೆ ಆ್ಯಡ್ ಆಗಿದೆ, ಹಂಗೆ ಒಂದು ಹೋಗ್ತಾ ಇದ್ದಾರೆ ಅವರು, ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೊ ಅದೆಲ್ಲ ಫಸ್ಟ್ ಸ್ಕೀಮಲ್ಲಿ ಫಸ್ಟ್ 5 ಇಯರ್ಸಲ್ಲಿ ಮುಗಿಸಿದ್ರು. ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿದ್ರು, ರೈಲ್ವೆ ಕನೆಕ್ಷನ್ನು, ರೋಡು, ವಾಟ್ರು, ಎಲೆಕ್ಟ್ರಿಸಿಟಿ ಅಂತ. ಅದಾದಮೇಲೆ ಸ್ವಲ್ಪ ಪಾರ್ಕ್ ಎಲ್ಲ ಶುರು ಮಾಡಿದ್ರು, ಫುಡ್ ಪಾರ್ಕು, ಆಮೇಲೆ ಕೆಲವೊಂದು ಈ IT-BT ಪಾರ್ಕು, STP ಪಾರ್ಕು, ಆ ಥರ ಸ್ಪೆಸಿಫಿಕ್ ಇಂಡಸ್ಟ್ರಿಗಳಿಗೆ ಅಂತಲೇ ಒಂದಿಷ್ಟು ಪಾರ್ಕ್ಗಳು ಶುರು ಮಾಡಿದ್ರು. ಏನಕ್ಕೆ ಅಂದರೆ ಒಂದು ಸೆಗ್ಮೆಂಟ್ ಆಫ್ ಎಂಪ್ಲಾಯೀಸ್ ಕೇಟರ್ ಮಾಡ್ಬೋದು ಅಂತ. ಮಲ್ಟಿಪಲ್ ಏನು ಇಂಡಸ್ಟ್ರಿ ಮಾಡಿಕೊಂಡ್ರೆ ಮಲ್ಟಿಪಲ್ ಎಂಪ್ಲಾಯ್ಮೆಂಟ್ ಆಗುತ್ತೆ. ಸೊ ಒಂದೇ ಸೇಮ್ ಸೆಗ್ಮೆಂಟ್ ಆದರೆ ಎಂಪ್ಲಾಯ್ಮೆಂಟಿಗೆ ಈಸಿ ಆಗುತ್ತೆ, ಒಂದು ಚೈನ್ ಆಫ್ ಇಂಡಸ್ಟ್ರಿ ಸೆಟ್ ಆಗುತ್ತೆ, ಅಂದರೆ ಲಾಜಿಸ್ಟಿಕ್ಗೆಲ್ಲ ಈಸಿ ಆಗುತ್ತೆ ಅಂತ ಉದ್ದೇಶದಿಂದ ಪಾರ್ಕ್ ಅಂತ ಶುರು ಮಾಡಿದ್ರು. ಲಾಸ್ಟ್ ಬಂದು 2020-25. ಓಕೆ, 20ರಿಂದ 25 ತನಕ ಅಲ್ಲಿ ಸ್ವಲ್ಪ ಹೊಡ್ಸ್ಕೊಂಡ್ರು ಎಲ್ಲ ನಮ್ಮ ಕೋವಿಡಿಂದ ಮಹಿಮೆ. ಅದು ಕೋವಿಡ್ ಮಹಿಮೆಯಿಂದ ಎಲ್ಲ ರೀಸನ್ ಸಿಕ್ತು ನಮ್ಗೆ ಹೇಳಕ್ಕೆ, ಏನೋ ಕೊಡಿಸ್ಕೊಂಡಿಲ್ಲ, ಕೋವಿಡಿಂದ ಹೊಡ್ಸ್ಕೊಂಡಿದ್ದೀವಿ ಅಂತ. ಸೊ ಹಾಗಾಗಿ ಅಲ್ಲೊಂದು ಸ್ವಲ್ಪ ಅವರಿಗೆ ಹಿನ್ನಡೆ ಆಯಿತು. ಹಿನ್ನಡೆ ಅಂತ ಹೇಳಲ್ಲ, ಬಟ್ ಸ್ವಲ್ಪ ಸ್ಲೋ ಡೌನ್ ಆಯಿತು. ಇಡೀ ಜಗತ್ತೇ ಸ್ಲೋ ಡೌನ್ ಆದಮೇಲೆ ಕರ್ನಾಟಕದ ಸ್ಲೋ ಡೌನ್ ಏನು ನಿಮಗೆ ಗ್ರೋತ್ ವೈಸ್ ಏನು ಸ್ಲೋ ಡೌನ್ ಆಗಿಲ್ಲ. ಯಾಕೆ ಎಲ್ಲರೂ ನಿಂತಿರ್ಬೇಕಾದ್ರೆ ಗ್ರೋತು ನಿಂತಿತ್ತು. ಸೊ ಹಾಗೆ ಅದನ್ನ ಪಿಕಪ್ ಮಾಡಿದ್ರು. ಇವಾಗ ಕರೆಂಟ್ಲಿ ನಡೀತಾ ಇರೋದು 25-30 ಪಾಲಿಸಿ. ಸೊ ಇದರಲ್ಲಿ ಏನು ಟಾರ್ಗೆಟ್ ಮಾಡಿದ್ದಾರೆ ಅಂದರೆ, ಇನ್ವೆಸ್ಟ್ಮೆಂಟನ್ನು ಎಷ್ಟಾಗುತ್ತೆ ಅಷ್ಟು ಕರ್ನಾಟಕ ತರಬೇಕು, ಎಂಪ್ಲಾಯ್ಮೆಂಟ್ ಜನರೇಷನ್ ಮಾಡಬೇಕು, ಜಾಸ್ತಿ ಇಂಡಸ್ಟ್ರಿನ ತರಬೇಕು, ಪ್ಲಸ್ ಇಂಡಸ್ಟ್ರಿ ತುಂಬ ಆಟೋಮೇಷನ್ ನಡೀತಾ ಇದೆ ಹೊರಗಡೆ. ಸೊ ಅದನ್ನೆಲ್ಲ ಇಲ್ಲಿ ಅಡಾಪ್ಟ್ ಮಾಡ್ಕೋಬೇಕಂತ ಅವರು ಏನು. ಸೊ ಈಗ ನೀವು ಹೇಳೋ ಪ್ರಕಾರ ತುಂಬ ಜಾಸ್ತಿ ತರಬೇಕು ಅಂದರೆ ಅವ್ರ ಪ್ರಕಾರ ಅಂದಾಜು ಎಷ್ಟು ತರಬೇಕು ಅಂತಿದ್ದಾರೆ ಈಗ? ಸೊ ಅವ್ರ ಪ್ರಕಾರ 5 ಲಕ್ಷ ಕೋಟಿ ತರಬೇಕು ಅಂತಿದ್ದಾರೆ. ನಿಜ ತರ್ತಾರ ಅಷ್ಟು? ತರ್ತಾರೆ ಅವರು, ಅದೇ ಥರ ಪ್ಲ್ಯಾನ್ ಮಾಡಿರ್ತಾರೆ. ಈಗಂತೂ ಏನು MLA MP ಕೂತ್ಕೊಂಡು ಏನು ಮಾಡಿರಲ್ಲ. ಆ್ಯಕ್ಚುಲಿ ಅವರು IAS ಆಫೀಸರು, ಓದಿರೋರು, ರಿಸರ್ಚರು ಅವರೇ ಮಾಡಿರ್ತಾರೆ. ಇವ್ರದ್ದು ಲಾಸ್ಟಿಗೆ ಸೈನ್ ಹಾಕೋದು ಇವ್ರು ಬಿಟ್ಟರೆ, ಬಟ್ ಅವರೆಲ್ಲ ನೋಡಿರ್ತಾರೆ. ಅವ್ರು ನೋಡಿದ್ಮೇಲೆ ಅವ್ರದ್ದೊಂದು ಪ್ರೊಜೆಕ್ಷನ್ ಇರುತ್ತೆ. ಇಂಥದ್ದು ಇಲ್ಲಿವರೆಗೆ ಆಗಿತ್ತು. ಯಾಕೆಂದರೆ ಡಾಟಾ ಇದೆ, 2001 ಮಾಡ್ತಾ ಇರೋದಕ್ಕೆ ಅವ್ರ ಹತ್ರ ಡಾಟಾ ಇದೆ. ಯಾವ ಥರ ಗ್ರೋತ್ ಆಯಿತು, ಯಾವ ಥರ ಇನ್ಕ್ರೀಸ್ ಆಯಿತು ಎಲ್ಲದೂ ಅವ್ರಿಗೆ ಗೊತ್ತು.
ಸೊ ಅದಕ್ಕೋಸ್ಕರ ಅದರಲ್ಲಿ ಪ್ಲಸ್ ಆರ್ ಮೈನಸ್ ಒಂದು 10% ಆಗ್ಬೋದು ಬಿಟ್ಟರೆ, ಬಟ್ ಅದು ರೀಚೇಬಲ್, ಯಾಕೆಂದ್ರೆ ಅದು ಸುಮ್ಮನೆ ಪೇಪರಲ್ಲಿ ಅವ್ರು ಹಾಕಿಲ್ಲ. ಖಂಡಿತ. ಇವಾಗ ಎಸ್.ಎಂ. ಕೃಷ್ಣ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಒಂದು ರೆವಲ್ಯೂಷನ್ನೇ ತಂದ್ರು, IT ಸೆಕ್ಟರ್ ಅಂತ ಮಾಡಿ. ಈಗ ಮೋಸ್ಟ್ಲಿ ನಮ್ಮ ಇಂಡಸ್ಟ್ರಿ ಪಾಲಿಸಿನಲ್ಲಿ ಇನ್ನೊಂದು ರೆವಲ್ಯೂಷನ್ ತರ್ತಿದ್ದಾರೆ ಅಂತ ನೀವು ಹೇಳ್ತಾ ಇರೋದು ನೋಡ್ತಾ ಇದ್ರೆ ಈಗ. ಡೆಫಿನೆಟ್ಲಿ ಅದರಲ್ಲೂ ಎನ್ವೈರನ್ಮೆಂಟ್ ಫ್ರೆಂಡ್ಲಿ ತರಬೇಕಂತ ತುಂಬಾ ಟಾರ್ಗೆಟ್ ಇದೆ. ಏನು ಎಲ್ಲರಿಗೇನು ಇಂಡಸ್ಟ್ರೀಸ್ ಎಲ್ಲರಿಗೂ ಹಾಳು ಅನ್ನೋದಿದೆ, ಬಟ್ ಅದರಲ್ಲೂ ತುಂಬಾ ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಮಾಡುವಂಥ ಪಾಸಿಬಿಲಿಟೀಸು ಇದೆ. ಅದಕ್ಕೆ ಗ್ರೀನ್ ಸಸ್ಟೈನಬ್ಲಿ ವಾಟರ್ ಹಾರ್ವೆಸ್ಟಿಂಗು, ETP ವೇಸ್ಟ್ ಮ್ಯಾನೇಜ್ಮೆಂಟು, ಅಥವಾ ಕ್ಲೀನಾಗಿ ವಾಟರ್ನ ಬಿಡೋದು, ಆ ಥರದ್ದು ತುಂಬ ಇನ್ಸೆಂಟಿವ್ನು ಕೊಡ್ತಾ ಇದ್ದಾರೆ. ರೀಸನ್ ಏನು ಅಂದರೆ ಆ ಥರದ್ದು ಅಡಾಪ್ಟ್ ಮಾಡ್ಕೊಳ್ಳಿ, ಸೊ ಇಂಡಸ್ಟ್ರಿಯಿಂದ ಹಜಾರ್ಡಸ್ ಇಂಡಸ್ಟ್ರಿ ಆಗದೇ ಇರಲಿ ಅನ್ನೋ ಉದ್ದೇಶಕ್ಕೋಸ್ಕರ. ಸೊ ಅದಕ್ಕಾಗಿ ಅವರು ತುಂಬ ಎಫರ್ಟ್ ಆಗ್ತಾ ಇದ್ದಾರೆ. ಅದಲ್ಲದೆ ಒಂದು 7.6 lakhs ಆಗಷ್ಟು ಎಂಪ್ಲಾಯೀಸ್ ಅಂದರೆ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಬೇಕಂತ ಟಾರ್ಗೆಟ್ ಇಟ್ಟಿದ್ದಾರೆ. 7.6 lakhs ಸರ್, 7.5 ಲಕ್ಷ. ಹೌದು, ಕೇಳಿಸ್ಕೊಳ್ಳೋದಕ್ಕೇನೆ ನಮ್ಗೊಂಥರ ರೋಮಾಂಚನ ಅದ. ಏನಾದ್ರು ಇನ್ ಕೇಸ್ ರಿಯಾಲಿಟಿನಲ್ಲಿ ಆದ್ರೆ ಲಿಟ್ರಲಿ ಈಗ ಒಂಥರ ಬಂಪರ್ ಲಾಟ್ರಿನೇ ಅದು. ಹೌದು, ಅದು ಒಂದು ಇಂಡಸ್ಟ್ರಿ ಸೆಗ್ಮೆಂಟ್ಗೆ, ನಾಟ್ ಆಲ್ ಅದರ್. ಹೌದು, ಕನ್ಸಿಡರ್ ಮಾಡಬೇಕು. ಏನಕ್ಕೆ ಇದನ್ನ ಹೇಳಿದೆ ಅಂತಂದ್ರೆ, ಇವತ್ತಿಗೂ ನಮ್ಮಲ್ಲಿ ಎಷ್ಟೋ ಜನ ಅಗ್ರಿಕಲ್ಚರ್ ಬೇಸ್ ಮೇಲ್ಗಡೆ ಡಿಪೆಂಡ್ ಆಗಿರೋದು. ಕರೆಕ್ಟ್. ಈಗ ನೀವು ಎಷ್ಟು ಜನನ ಅಂತ ಬೆಂಗಳೂರಿಗೆ ಕರ್ಕೊಂಡ್ ಬಂದ್ಬಿಟ್ಟು ಕೆಲಸ ಕೊಡಿಸ್ತೀರಾ? ಈ ಅರ್ಬನೈಸೇಷನ್ ಅನ್ನೋದಕ್ಕೆ ಒಂದು ಲಿಮಿಟ್ ಅನ್ನೋದು ಇರುತ್ತೆ. ಈಗ ಆಲ್ರೆಡಿ ನಮ್ಮಲ್ಲಿರೋರ್ಗೇನೆ ಜಾಗ ಇಲ್ಲ, ಆ ರೇಂಜಿಗೆ ಬೆಂಗಳೂರು ಬೆಳೆದು ನಿಂತಿದೆ. ಇಲ್ಲಿ ಆಲ್ರೆಡಿ ರೇಟ್ಗಳು, ಇನ್ಫ್ರಾಸ್ಟ್ರಕ್ಚರ್ ಪ್ರೈಸಸ್ಗಳೆಲ್ಲ ಕೇಳಿದ್ರೆ ಒಂದೊಂದು ಟೈಮಲ್ಲಿ ಈಗ ಮನೆ ಒಂದು 1 BHK 2 BHK ಕೇಳಿದ್ರೆ ಭಯ ಆಗುತ್ತೆ ಒಂದೊಂದು ಕಡೆ, ಆ ಥರ ರೇಟ್ ಆಗಿದೆ. ಸೊ ಇಟ್ಸ್ ಬೆಟರ್ ಇವ್ರ ಇಂಡಸ್ಟ್ರಿ ಪಾಲಿಸಿ ಮುಖಾಂತರದಿಂದಾಗಿ ಆದಷ್ಟು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಬೆಂಗಳೂರಿಂದ ಹೊರಗಡೆನೆ ಕ್ರಿಯೇಟ್ ಮಾಡಿದ್ರೆ ಒಂಥರ ಎಲ್ಲ ಕಡೆ ಎಲ್ಲ ಡಿಸ್ಟ್ರಿಕ್ಟ್ನು ಕೂಡ ಬೆಳೆಸ್ದಂಗೆ ಇರುತ್ತೆ ಅಟ್ ಎ ಟೈಮು. ಕರೆಕ್ಟ್, ಅದೇ ಟಾರ್ಗೆಟ್. ಈ ಸಲ ಯಾವುದೇ ಇನ್ಸೆಂಟಿವ್ ಮತ್ತು ಬೆನಿಫಿಟ್ಟು ಬೆಂಗಳೂರು ಅರ್ಬನಿಗೆ ಇಲ್ಲ. ಒಳ್ಳೇದಲ್ಲ ಸರ್ ಇದು. ಬೆಂಗಳೂರು ಸಿಟಿ ಕೊಡ್ತಾನೆ ಇಲ್ಲ. ಬೆಂಗಳೂರು ಸಿಟಿ ಕೊಡ್ತಾ ಇಲ್ಲ. ನಮ್ಮ ರೂರಲ್ ಅವರಿಗೆ ಸ್ವಲ್ಪ ಇದೆ, ತಕ್ಕ ಮಟ್ಟಿಗೆ ಒಂದು ಬೆಣ್ಣೆ ಸವರ್ತಾ ಇದ್ದಾರೆ. ಸೊ ಅದರವರಿಗೆ ಫುಲ್ ಬೆಣ್ಣೆ, ಸೂಪರ್ ಸ್ವೀಟ್ ಗುಲ್ಕನ್ ಕೊಡ್ತಾರೆ, ಬೆಣ್ಣೆ ಗುಲ್ಕನ್. ಅಂದ್ರೆ ನಾನೀಗ ಈ ವಿಡಿಯೋನ ಸ್ಪೆಸಿಫಿಕಲಿ ಬೆಂಗಳೂರವ್ರು ಬಿಟ್ಟು ಬೇರೆಯವ್ರು ನೋಡಿದ್ರೇನೆ ಇಂಡಸ್ಟ್ರಿ ಬಗ್ಗೆ ಯಾರು ಆಸಕ್ತಿ ಇದ್ದು ಒಂದು ಮ್ಯಾನುಫ್ಯಾಕ್ಚರಿಂಗ್ ಏನೋ ಸೆಟಪ್ ಮಾಡಬೇಕು, ಇಲ್ಲ ನಾನು ಇಂಡಸ್ಟ್ರಿಲಿ ಏನೋ ಎಕ್ಸ್ಪಾನ್ಷನ್ ಮಾಡ್ತಿದ್ದೀನಿ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕ್ರಿಯೇಟ್ ಮಾಡ್ತೀನಿ ಅನ್ನಂಗಿದ್ರೆ ಬೆಂಗಳೂರಲ್ಲಿ ಮಾಡೋದಕ್ಕಿಂತ ಬೆಂಗಳೂರಿಂದ ಹೊರಗಡೆ ಮಾಡೋದೇ ಉತ್ತಮ. ಈ ವಿಡಿಯೋನ ಬೆಂಗಳೂರಿಂದ ಹೊರಗಡೆ ಇರೋರು ನೋಡಿದ್ರೆ ತುಂಬಾ ಅತಿ ಹೆಚ್ಚು ಬೆನಿಫಿಟ್ ಅನ್ಸುತ್ತೆ ಇದು. ಡೆಫಿನೆಟ್ಲಿ. ಅದಲ್ಲದೆ 3.95 lakhs ಅಷ್ಟು MSME 2020-24 ಒಳಗೆ ರಿಜಿಸ್ಟರ್ ಆಗಿದೆ. ಸೊ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಅಷ್ಟು ಆಲ್ರೆಡಿ MSME ಅವರು ಇದ್ದಾರೆ. ಸೊ ಇಯರ್ ಬೈ ಇಯರ್ ಇನ್ಕ್ರೀಸ್ ಆಗ್ತಾನೆ ಇದ್ದಾರೆ. ಸೊ ನಾವು ಅವರಿಗೆ ಅವರು ಪಾಪ ಸ್ಮಾಲ್, ಅವ್ರು ಏನು ಮೂರ್ತಿ ಚಿಕ್ಕದಾದ ಕೀರ್ತಿ, ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ, ಬಟ್ ಅವ್ರು ಪಾಪ ಐಡೆಂಟಿಫೈ ಆಗ್ತಾ ಇಲ್ಲ ಅಷ್ಟೇ. ಸೊ ಈ ಸ್ಕೀಮಿಂದ ಅವ್ರಿಗೆ ತುಂಬಾ ಬೆನಿಫಿಟ್ ಇದೆ. ಅದರದೇನು ಬೆಂಗಳೂರು ಅಂತ ಇದ್ದವರಿಗಂತೂ ತುಂಬಾ ಬೆನಿಫಿಟ್ ಅವ್ರು ಕೊಡ್ತಾ ಇದ್ದಾರೆ. ಸೊ ಯಾವುದೇ MSME ಇರ್ಬೋದು ಅಥವಾ ಲಾರ್ಜ್ ಸ್ಕೇಲಲ್ಲಿ ಯಾರು ಇಂಡಸ್ಟ್ರಿ ಇರ್ಬೋದು, ಡೆಫಿನೆಟ್ಲಿ ಅವರಿಗೆ ಈ ಪಾಲಿಸಿಯಿಂದ ಅಥವಾ ಈ ನಾವು ಏನು ಮಾಡ್ತಾ ಇದೀವಲ್ಲ ಸೆಷನ್, ಅದರಿಂದ ತುಂಬಾ ಬೆನಿಫಿಟ್ ಇದೆ. ಈಗ ಅದೆಲ್ಲದಕ್ಕಿಂತ ಮುಂಚೆ ಈಗ ಫಸ್ಟ್ ಈಗ ನೋಡೋರಿಗೆ ಕೆಲವೊಬ್ಬರಿಗೆ ಈ ಸ್ಮಾಲ್ ಇಂಡಸ್ಟ್ರಿ ಅಥವಾ ಮೈಕ್ರೋ ಅಥವಾ ಮೀಡಿಯಂ ಅಂದ್ರೆ ಈ ಬ್ಯಾಂಡ್ ಬಿಡುತ್ತೆ ಏನಂದ್ರೆ ಎಷ್ಟು ಕೋಟಿ ಒಳಗಡೆ ಇನ್ವೆಸ್ಟ್ಮೆಂಟ್ ಇರಬೇಕು ಅಥವಾ ಎಷ್ಟು ಲಕ್ಷದ ಒಳಗಡೆ ಇರಬೇಕಿದು. ಸೊ ಅದಕ್ಕಿಂತ ಮುಂಚೆ ನಾನು ಒಂದೆರಡು ಪಾಯಿಂಟ್ ಕವರ್ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಕವರ್ ಮಾಡಿದ್ರೆ ಇನ್ನೂ ಅನುಕೂಲ ಆಗುತ್ತೆ. ಫಸ್ಟ್ ಒಂದು ಯೂನಿಟ್ ಅಂತಿದೆ. ಯೂನಿಟ್ ಅಲ್ಲಿ ಏನು ಅಂತಂದ್ರೆ ಒಂದು ಯಾವ್ದಾದ್ರು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅನ್ನ ನಾವು ಹಾಕಿದ್ರೆ ಅದನ್ನ ಯೂನಿಟ್ ಅಂತ ಕರೀತಾರೆ. ಸೊ ಯೂನಿಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ಇನ್ವೆಸ್ಟ್ ಎಲ್ಲದೂ ಇನ್ವೆಸ್ಟ್ ಅಂತ ಕನ್ಸಿಡರ್ ಮಾಡಲ್ಲ, ಕೆಲವೊಂದು ಕಾಂಪೋನೆಂಟ್ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಸೊ ಆ ಇನ್ವೆಸ್ಟ್ಮೆಂಟ್ ಯಾವುದಾದ್ರು ಅಂದರೆ ಲ್ಯಾಂಡ್ ಕನ್ಸಿಡರ್ ಮಾಡ್ತಾರೆ, ಬಿಲ್ಡಿಂಗ್ ಕನ್ಸಿಡರ್, ಪ್ಲಾಂಟ್ ಆ್ಯಂಡ್ ಮಿಷನರಿ ಕನ್ಸಿಡರ್ ಮಾಡ್ತಾರೆ. ಯಾವುದೆಲ್ಲ ಕಾಂಪೋನೆಂಟ್ ಒಂದು ಇಂಡಸ್ಟ್ರಿ ಸೆಟಪ್ ಮಾಡಕ್ಕೆ ಬೇಕು ಅಥವಾ ಒಂದು ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡಕ್ಕೆ ಬೇಕು, ಅದಿಷ್ಟನ್ನು ಮಾತ್ರ ಇನ್ವೆಸ್ಟ್ಮೆಂಟ್ ಕನ್ಸಿಡರ್ ಮಾಡ್ತಾರೆ. ಪ್ರಾಡಕ್ಟ್ ಆದ್ಮೇಲೆ ಏನೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಇನ್ವೆಸ್ಟ್ಮೆಂಟ್ ಅಂತ ಕನ್ಸಿಡರ್ ಮಾಡಲ್ಲ. ಈಗ ಮಾರ್ಕೆಟ್ ರಿಸರ್ಚು ಅಥವಾ ಮಾರ್ಕೆಟ್ ಅನಾಲಿಸಿಸು ಅಥವಾ ಮಾರ್ಕೆಟಿಂಗು ಅಥವಾ ಅಡ್ಮಿನಿಸ್ಟ್ರೇಷನ್ನು ಅದನ್ನೆಲ್ಲ ಕನ್ಸಿಡರ್ ಮಾಡಲ್ಲ. ಪ್ಯೂರ್ಲಿ ಯಾವ ಇನ್ವೆಸ್ಟ್ಮೆಂಟು ಇಂಡಸ್ಟ್ರಿ ಮೇಲೆ ಅಷ್ಟೇ ಆಗ್ತದಿಲ್ಲ ಅದನ್ನು ಮಾತ್ರ ಅವ್ರು ಕನ್ಸಿಡರ್ ಮಾಡ್ತಾ ಇದ್ದಾರೆ. ಸೊ ಇದು ಬಂದು ಏನು ನಿಮಗೆ ಇನ್ವೆಸ್ಟ್ಮೆಂಟು. ಸೊ ಈ ಇನ್ವೆಸ್ಟ್ಮೆಂಟ್ ಯಾವ ಥರ ಆಗ್ತಾ ಇದೆಯಲ್ಲ ಅದ್ರ ಮೇಲೆ ನಿಮಗೆಲ್ಲ ಮೈಕ್ರೋ, ಸ್ಮಾಲು, ಮೀಡಿಯಮು, ಲಾರ್ಜು, ಅಲ್ಟ್ರಾ ಲಾರ್ಜು, ಮೆಗಾ ಲಾರ್ಜು ಎಲ್ಲದೂ ಶುರು ಆಗುತ್ತೆ. ಸೊ ನಿಮಗೆ ಬೈಫರ್ಕೇಶನ್ ಕೊಡಬೇಕಂತಂದರೆ 0 to 1 ಇರೋದನ್ನ 1 ಕೋಟಿ, 1 ರೂಪಾಯಿಂದ ಹಿಡಿದು 1 ಕೋಟಿವರೆಗೆ ಏನಾದ್ರು ಇನ್ವೆಸ್ಟ್ಮೆಂಟ್ ಆಗಿದ್ರೆ ಅದನ್ನ ಮೈಕ್ರೋ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ 1 ಕೋಟಿಯಿಂದ ಮೇಲಿದ್ರೆ ಅದನ್ನ ಸ್ಮಾಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಹಾಗೆ ಬೈಫರ್ಕೇಶನ್ ಆಗ್ತಾ ಹೋಗುತ್ತೆ. ನಾ ಅದನ್ನ ನಿಮಗೆ ಆ ಸ್ಟೇಜಲ್ಲಿ ಹೇಳ್ತೀನಿ, ಯಾಕೆಂದ್ರೆ ಅವ್ರಿಗೆ ಏನು ಬೆನಿಫಿಟ್ ಇರುತ್ತೆ ಅನ್ನೋದಕ್ಕೆ ಜೊತೆಗೆ ಅವ್ರ ಇನ್ವೆಸ್ಟ್ಮೆಂಟ್ ಎಷ್ಟಿರುತ್ತೆ ಅಂತ ನಿಮ್ಗೆ ಹೇಳಿದ್ರೆ ಕರೆಕ್ಟ್ ಆಗಿ ಅದೊಂದು ಪಿಕ್ಚರ್ ಬರ್ತಾ ಹೋಗುತ್ತೆ. ಸೊ ನನ್ನ ಇನ್ವೆಸ್ಟ್ಮೆಂಟ್ 1 ಕೋಟಿ ಒಳಗಿದೆ ಅಂದ್ರೆ ನಾನು ಇಲ್ಲಿ ಮೈಕ್ರೋಗೆ ನಂದು ಏನೇನು ಬೆನಿಫಿಟ್ಟು, ಸೊ ನಿಮಗೊಂದು ಒಳ್ಳೆ ಡಿಪಿಕ್ಟ್ ಸಿಗುತ್ತೆ. ಸೊ ಅದನ್ನು ಕವರ್ ಮಾಡ್ತೀನಿ. ಸೊ ನನಗೊಂದು ವಿಷಯ ಹೇಳಿ, ಈಗ ಯಾವ್ದಾದ್ರು ಇಂಡಸ್ಟ್ರಿ ಸೆಟಪ್ ಮಾಡಬೇಕು ಅಥವಾ ಏನಾದ್ರು ಮಾಡಬೇಕಂತಿದ್ರೆ ಸೊ ಅದ್ರ ಮೇಲೆ ನಾನು ಯಾವ ಥರ ಅನಾಲಿಸಿಸ್ ಮಾಡಿ ಯಾವ ಪ್ರಾಡಕ್ಟು ಅಥವಾ ಯಾವ ಥರ ಇಂಡಸ್ಟ್ರಿ ಹಾಕಿದ್ರೆ ಅಥವಾ ಎಲ್ಲಿ ಹಾಕಿದ್ರೆ
ಯಾವುದೆಲ್ಲ ನಾನು ಅನಾಲಿಸಿಸ್ ಮಾಡ್ಕೋಬೇಕು ಬಿಫೋರ್ ಸ್ಟಾರ್ಟಿಂಗ್ ಎನಿ ಇಂಡಸ್ಟ್ರಿ. ಮೊದಲನೇದಾಗಿ ಲೊಕೇಶನ್ ಅನಾಲಿಸಿಸ್. ಓಕೆ, ಈಗ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಅಂತ ಹೇಳ್ದಂಗೆ ನೀವು ಹೇಳ್ದಂಗೆ ಫೆಸಿಲಿಟೀಸ್ ಇದೆಯಾ, ಇನ್ಫ್ರಾಸ್ಟ್ರಕ್ಚರ್ ಕರೆಕ್ಟ್ ಆಗಿದೆಯಾ, ಈಗ ರಾ ಮೆಟೀರಿಯಲ್ ಇರೋ ಜಾಗಕ್ಕೂ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋ ಜಾಗಕ್ಕೂ ಎಷ್ಟು ದೂರ ಇದೆ. ಕರೆಕ್ಟ್. ಮೇನ್ ಅಂದ್ರೆ ನಿಮಗೆ ಲಾಜಿಸ್ಟಿಕ್ಸ್ ಕಾಸ್ಟ್, ಓಕೆ, ಅದನ್ನ ಕಂಟ್ರೋಲ್ ಮಾಡಬೇಕು. ನಿಮ್ಮ ಪ್ರಕಾರ ಲಾಜಿಸ್ಟಿಕ್ ಕಾಸ್ಟ್ ಒಂದು ಇಂಡಸ್ಟ್ರಿಗೆ ಎಷ್ಟು ಐಡಿಯಲಿ ಇದ್ರೆ ವರ್ತ್, ಅಂದ್ರೆ ಇದಕ್ಕಿಂತ ಜಾಸ್ತಿ ಇದ್ರೆ ಇಟ್ಸ್ ನಾಟ್ ಅ ಗುಡ್. ಇಟ್ ಡಿಪೆಂಡ್ಸ್. ಅಂದ್ರೆ ಈಗ ನೀವು ಹೇಳೋ ಥರ ಅಂದ್ರೆ ಒಂದೊಂದು ಆರ್ಗನೈಸೇಷನ್ಗೆ ಒಂದೊಂದು, ಈಗ ನಾವು ಅದನ್ನ ಕಾಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಕರಿತೀವಿ. ಇದೆಲ್ಲ ಟೆಕ್ನಿಕಲಿ ಏನಂತ ಹೇಳಿದ್ರೆ ಒಂದು ಕ್ಯಾಲ್ಕುಲೇಷನ್ಸ್ ಇದೆ. ಆ ಕ್ಯಾಲ್ಕುಲೇಷನ್ಸ್ ಮಾಡಿದಾಗ ನಿನಗೆ ನೋಡಪ್ಪ ಇದು ಫೀಸಬಲ್, ಇದು ಮಿನಿಮಮ್ ಕಾಸ್ಟ್ ನಿನಗೆ ಪ್ರೊಡ್ಯೂಸ್ ಮಾಡಬೇಕು ಅಂತಂದ್ರೆ ಇದು ನೀನು ಖರ್ಚು ಇಷ್ಟು ಇದಕ್ಕಿಂತ ಒಳಗಡೆ ಮಾಡಬೇಕು ನೀನು ಲಾಜಿಸ್ಟಿಕ್ಸ್ಗೆ. ಗೊತ್ತಾಯ್ತು. ಅಥವಾ ಮಾರ್ಕೆಟಿಂಗ್ ಎಷ್ಟು ಬಜೆಟ್ ಇರಬೇಕು, ಈಗ ಲಾಜಿಸ್ಟಿಕ್ಸ್ಗೆ ಎಷ್ಟು ಬಜೆಟ್ ಇರಬೇಕು, ಅಂದ್ರೆ ಈಗ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಅಂತ ಇಲ್ಲ. ಗೊತ್ತಾಯ್ತು. ಸೊ ಈಗ ಒಂದೊಂದು ಇಂಡಸ್ಟ್ರಿಯಿಂದ ಇನ್ನೊಂದು ಇಂಡಸ್ಟ್ರಿಗೆ ಅದು ಡಿಫರ್ ಆಗ್ತಾ ಹೋಗ್ತಾ ಇರುತ್ತೆ. ಗೊತ್ತಾಯ್ತು. ಸೊ ಬೆಟರ್ ನಾವ್ ಹೇಳೋದೇನಂತ ಹೇಳಿದ್ರೆ ಅಟ್ಲೀಸ್ಟ್ ಅದ್ರ ಬಗ್ಗೆ ತಿಳ್ಕೋಬೇಕು. ಗೊತ್ತಾಯ್ತು. ಅಂದ್ರೆ ನೀನ್ ಏನೋ ಒಂದು ಸ್ಟಾರ್ಟ್ ಮಾಡ್ತಿದ್ಯಾ ಅನ್ನೋದಕ್ಕಿಂತ ಮುಂಚೆ ಲೊಕೇಶನ್ ಕರೆಕ್ಟ್ ಆಗಿದ್ಯಾ, ನನ್ನ ರಾ ಮೆಟೀರಿಯಲ್ ಕಾಸ್ಟ್ ಎಷ್ಟು ಬರ್ತಿದೆ, ಇದು ಪ್ರಾಡಕ್ಟ್ ಮಾರ್ಕೆಟ್ ಎಲ್ಲಿದೆ, ನಮ್ಮ ಇಂಡಿಯಾದಲ್ಲೇ ಡೊಮೆಸ್ಟಿಕ್ ಮಾರ್ಕೆಟ್ ಇದೆಯಾ, ಅಥವಾ ನಾನು ಇಂಡಿಯಾದಿಂದ ಹೊರಗಡೆನೂ ಮಾರ್ಬೋದಾ ಇದನ್ನ, ಅಥವಾ ನನ್ನ ಸ್ಟೇಟ್ ಬಿಟ್ಟು ನನ್ನ ಹೊರಗಡೆ ಸ್ಟೇಟ್ ಅಲ್ಲೂ ಎಲ್ಲಿ ಇದ್ರ ಬಗ್ಗೆ ಡಿಮಾಂಡ್ ಜಾಸ್ತಿ ಇದೆ. ಸೊ ಇದೊಂದು ವಯಬಿಲಿಟಿ ಅಂತ ಕರಿತೀವಿ. ಈ ವಯಬಿಲಿಟಿ ಪ್ರಾಜೆಕ್ಟ್ ಮಾಡೋ ಉದ್ದೇಶ ಏನಂತ ಹೇಳಿದ್ರೆ, ಈಗ ನಾನು ಕೈಯಿಂದ ದುಡ್ಡು ಹಾಕಿದ್ದೀನಿ, ಟೈಮ್ ಹಾಕ್ತಿದ್ದೀನಿ. ಈಗ ಒಬ್ಬ ಮ್ಯಾನುಫ್ಯಾಕ್ಚರರ್ ಅಥವಾ ಯಾರೇ ಎಂಟರ್ಪ್ರಿನರ್ ಆದ್ರೂ ಟೈಮ್ ಮನಿ ಎರಡು ತುಂಬಾ ಇಂಪಾರ್ಟೆಂಟ್. ನಮ್ಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ನಮ್ಮಲ್ಲಿ ಒಂದು ಪದ್ಧತಿ ಇದೆ, ನಾನೇನೋ ಒಂದು ಹೊಸದಾಗಿ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಫಸ್ಟ್ ಹೋಗಿ ದೇವ್ರ ಹತ್ರ ಕೈ ಮುಗಿದು ಒಳ್ಳೆ ಪೂಜೆ ಮಾಡಿಸ್ಕೊಂಡ್ ಬರ್ತೀವಿ. ಅದಾದ್ಮೇಲೆ ನಿಮ್ಗೆ ಗೊತ್ತಿರಲ್ಲ ನೆಕ್ಸ್ಟ್ ಯಾರ ಹತ್ರ ಗೊತ್ತ ಹೋಗೋದವ್ರು, ಅಸ್ಟ್ರಾಲಜರ್ ಹತ್ರ. ಯಾವ ಹೆಸರಿಂದ ಇಟ್ರೆ ನನಗೆ ಒಳ್ಳೆ ಲಾಭ ಬರುತ್ತೆ. ಅಣ್ಣ ನಿನ್ನ ಹೆಸರು ಹೌದು ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳ್ತಿಲ್ಲ, ಹೆಸರು ಜೊತೆಗೆ ಇದು ಫೀಸಬಿಲಿಟಿ ಇದೆಯಾ ಇಲ್ವಾ ಅಂತ ತಿಳ್ಕೊಬೇಕಲ್ವಾ. ಕರೆಕ್ಟ್. ಅದು ಬಿಡಿ, ಅದೆಲ್ಲ ಆಗ್ಬಿಡುತ್ತೆ, ಅವೆಲ್ಲ ಈ ಅಸಂಪ್ಷನ್ಸ್ ಅಲ್ಲಿ ಮಾಡೋರೆ ತುಂಬಾ ಜನ. ಒಂದ್ 6 ತಿಂಗಳಾದ್ಮೇಲೆ ಈ ಕಡೆ ದುಡ್ಡು ಹೋಗಿರುತ್ತೆ, ಟೈಮು ಹೋಗಿರುತ್ತೆ, ಆಮೇಲೆ ಹಿಂಗ್ ಮಾಡಬಾರ್ದಿತ್ತು ನಾನು ಅಂತ ಹೇಳೋರು ಇದಾರೆ. ಕೆಲವರು ಮಾಡೋ ಇಂಟ್ರೆಸ್ಟ್ ಕಳ್ಕೊಂಡ್ಬಿಟ್ಟಿರ್ತಾರೆ. ಆ ಟೈಮಲ್ಲಿ ಇನ್ಯಾರೋ ಒಬ್ಬ ಕೈಯಲ್ಲಿ ಹಾಕಿ ಸುಟ್ಕೊಂಡಿರೋದು ನೋಡಿ ಬಾಡಪ್ಪ ಅದನ್ನ ಮಾಡಿ, ಅಲ್ಲಿ ನಿಜವಾಗೂ ಒಂದು ಪೊಟೆನ್ಷಿಯಲ್ ಇರುತ್ತೆ. ಅಲ್ಲಿ ಏನ್ ಮಾಡ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಏನ್ ಮಾಡಬಾರ್ದು ಅನ್ನೋದನ್ನ ಫಸ್ಟ್ ತಿಳ್ಕೋಬೇಕು. ಅದನ್ನೇ ಫೀಸಿಬಿಲಿಟಿ ವಯಬಿಲಿಟಿ ಸ್ಟಡಿ ಅಂತ ಕರೆಯೋದು. ಸೊ ಒಂದೊಂದು ಇಂಡಸ್ಟ್ರಿಗೆ ಒಂದೊಂದು ಸರ್ಕಮ್ಸ್ಟೆನ್ಸ್, ಒಂದೊಂದು ಸಿನಾರಿಯೋಸ್ಗೆ ಅದು ಬೇರೆ ಬೇರೆ ತರ ಇರುತ್ತೆ. ಸೊ ಅದಕ್ಕೆ ಒಂದು ಟೈಲರ್ ಮೇಡ್ ತರ ಇಷ್ಟೇ ಇರಬೇಕು ಕಾಸ್ಟ್ ಹೇಳಲಿಕ್ಕೆ ಬರೋದಿಲ್ಲ. ಅಂದ್ರೆ ನಿಮ್ಮ ಮಾರ್ಕೆಟ್ ಎಲ್ಲಿದೆ, ನಿಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಎಲ್ಲಿದೆ, ನಿಮ್ಮ ರಾ ಮೆಟೀರಿಯಲ್ ಸಿಗುತ್ತೆ, ಅಲ್ಲಿಂದ ಎಲ್ಲಿಗೆ ಎಷ್ಟು ಟ್ರಾನ್ಸ್ಪೋರ್ಟೇಷನ್ ಖರ್ಚು ಬೀಳುತ್ತೆ ನಿನಗೆ, ಇದೆಲ್ಲದನ್ನು ಕೂತು ಕಾಸ್ಟಿಂಗ್ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ, ಪರ್ ಯೂನಿಟ್ ಕಾಸ್ಟ್ ಅಂತ. ಅದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ್ಲೇ ನೀನು ಎಷ್ಟಕ್ಕೆ ಸೇಲ್ ಮಾಡ್ಬೋದು, ನಿನ್ನ ಕಾಂಪಿಟೇಟರ್ ಇನ್ನೊಂದು ಎಷ್ಟಕ್ಕೆ ಸೇಲ್ ಮಾಡ್ತಿದೆ, ನಿನ್ನ ಪ್ರಾಡಕ್ಟ್ ಏನು, ನಿನಗೇನು ಖರ್ಚು ಬರ್ತಿದೆ, ಇದು ವಯಬಿಲಿಟಿ ಸ್ಟಡಿ. ಗೊತ್ತಾಯ್ತು. ಸೊ ಇದೇ ತರನೇ ಇವ್ರೇನ್ ಮಾಡಿದ್ದಾರೆ, ಝೋನ್ ಅಂತ ಮಾಡಿದ್ದಾರೆ. ಸೊ ಈ ತರ ಝೋನ್ ಅಂದ್ರೆ ಯಾರ್ಯಾರು ಇಂಡಸ್ಟ್ರಿ ಆಗ್ತಾರಲ್ಲ, ಒಟ್ಟು 3 ಝೋನ್ ಮಾಡಿದ್ದಾರೆ. ಝೋನ್ 1, ಝೋನ್ 2, ಝೋನ್ 3. ಝೋನ್ 1ನಲ್ಲಿ ನಿಮಗೆ ಒಂದು ಆ್ಯಕ್ಚುಲಿ ಝೋನ್ 3ಯಲ್ಲಿ 9 ತಾಲೂಕು ಆಗುತ್ತೆ. ಟೋಟಲ್ ನಮ್ಮ 240 ತಾಲೂಕ್ಸ್ ಇದೆ ಫುಲ್ ಕರ್ನಾಟಕದಲ್ಲಿ. ಅದನ್ನ 3 ಡಿವೈಡ್ ಮಾಡಿದ್ದಾರೆ. ಸೊ ಫಸ್ಟ್ ಝೋನ್ 3ಯಲ್ಲಿ ಬೆಂಗಳೂರು ರೂರಲ್ ಮತ್ತು ಬೆಂಗಳೂರು ಲೀಸ್ಟ್ ಪ್ರಿಫರೆನ್ಸ್ ಝೋನ್ 3 ಬಂದು ಅದು ಕೆಳಗಡೆ ಲಾಸ್ಟ್. ಅದರಲ್ಲೂ ಬೆಂಗಳೂರು ಅರ್ಬನ್ ಅಲ್ಲಿ ಏನೂ ಇಲ್ಲ, ರೂರಲ್ ಸ್ವಲ್ಪ ಸಿಗುತ್ತೆ. ಸೊ ಅದರಲ್ಲಿ 9 ತಾಲೂಕು ಕವರ್ ಮಾಡಿದ್ದಾರೆ. ಸೊ ಅದು ಬಿಟ್ಟು ಏನು ಝೋನ್ 2ಅಲ್ಲಿ ನಿಮಗೆ 32 ತಾಲೂಕ್ಸ್ನ ಕವರ್ ಮಾಡಿದ್ದಾರೆ. ಸೊ ಉಳಿದಿರೋದಷ್ಟು ಝೋನ್ 1ನಲ್ಲಿ ಕವರ್ ಮಾಡಿದ್ದಾರೆ. ಸೊ ಇದರಲ್ಲಿ ಏನಕ್ಕೆ ಅಂದರೆ, ಈಗ ನೀವು ಹೇಳಿದಲ್ಲ ಆ ವಯಬಿಲಿಟಿ ಮತ್ತು ಅದದ್ದೆಲ್ಲ ಇದು ಕನ್ಸಿಡರ್ ಮಾಡಿ ಅವ್ರು ಮಾಡಿರೋದು. ಸೊ ಈ ಝೋನ್ ಕ್ಲಾಸಿಫಿಕೇಶನ್ ಬಂದಿರೋದು ಆಲ್ಮೋಸ್ಟ್ ಅದರಿಂದನೇ. ಸೊ ಈ ಥರದ್ದು ಒಂದು ಫೆಸಿಲಿಟಿ ಅವರಿಗೆ ಅಂದರೆ ತೊಂದರೆ ಆಗಬಾರ್ದು, ಅಥವಾ ಆ ಕಾಸ್ಟಿಂಗ್ ಜಾಸ್ತಿ ಆಗಬಾರ್ದು, ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಬೇಕು ಅಂತ ಉದ್ದೇಶಕ್ಕಾಗಿ. ಸೊ ಝೋನ್ 1ನಲ್ಲಿರೋರಿಗೆ ಜಾಸ್ತಿ ಬೆನಿಫಿಟ್ಟು, ಝೋನ್ 2ಅಲ್ಲಿರೋರಿಗೆ ಸ್ವಲ್ಪ ಕಮ್ಮಿ, ಝೋನ್ 3ಯಲ್ಲಿ ಇನ್ನೂ ಕಮ್ಮಿ. ಅದಲ್ಲದೆ ಮೋಸ್ಟ್ ಬ್ಯಾಕ್ವರ್ಡು ಮತ್ತು ಬ್ಯಾಕ್ವರ್ಡ್ ತಾಲೂಕ್ಸ್ ಅಂತ ಒಂದು 5 ಮತ್ತು ಮೋರ್ ಬ್ಯಾಕ್ವರ್ಡ್ ಅಂತ ಮತ್ತೊಂದಿಷ್ಟು 8 ಮಾಡಿದ್ದಾರೆ. ಸೊ ಅದರಲ್ಲಿ ಇನ್ನೂ ಅಡಿಷನ್ ಕೊಟ್ಟಿದ್ದಾರೆ. ಅಂದರೆ ಅಲ್ಲಿ ಕೆಲವೊಂದು ನೀವು ಯಾವುದೋ ಸ್ಮಾಲ್ ಇಂಡಸ್ಟ್ರಿ ಏನು ಈ ಹಾಳೆ ತಟ್ಟೆ ಮಾಡ್ತಾರೆ, ಅಥವಾ ಬೇರೆ ಯಾವುದೋ ಕಾಡಿಂದ ಐಟಮ್ ಇಟ್ಕೊಂಡು ಯಾವುದೋ ಸ್ಮಾಲ್ ಇಂಡಸ್ಟ್ರಿ ಮಾಡ್ತಾರೆ, ಜೇನುತುಪ್ಪ ಮಾಡ್ತಾರೆ, ಅಥವಾ ಬೇರೆ ಬೇರೆ ಅಡಿಕೆ ಇದೆ ಯಾವುದೋ ಮಾಡ್ತಾರೆ, ಆ ಥರ ಮಾಡೋರಿಗೂ ಬೆನಿಫಿಟ್ ಇದೆ. ಅಲ್ಲಿರೋರಿಗೆ ಇನ್ನೂ ಜಾಸ್ತಿ ಬೆನಿಫಿಟ್, ಯಾಕೆ ಅಲ್ಲಿಂದ ಇಲ್ಲಿ ಲಾಜಿಸ್ಟಿಕ್ಕೇ ಕಾಸ್ಟ್ ಅಷ್ಟಾಗುತ್ತೆ. ಸೊ ನೀವೇನು ಹೇಳಿದ್ರಲ್ಲ, ಆ ವಯಬಿಲಿಟಿನ ಅವ್ರು ಮ್ಯಾಚ್ ಮಾಡಬೇಕು ಅಂತಲೇ ಈ ಥರ ಬೆನಿಫಿಟನ್ನು ಅವರಿಗೆ ಪಾಸ್ ಆನ್ ಮಾಡ್ತಾ ಇದ್ದಾರೆ. ಸೊ ಎಲ್ಲರಿಗೂ ಎಲ್ಲ ಪ್ಲೇಸವರಿಗೂ ಅದು ಬೆನಿಫಿಟ್ ಪಾಸ್ ಆನ್ ಆಗಲಿ, ಯಾರಿಗೂ ಡಿಸ್ಕ್ರಿಮಿನೇಟ್ ಆಗೋದು ಬೇಡ. ಬೆನಿಫಿಟ್ ಅನ್ನೋದು ಝೋನ್ ಕ್ಲಾಸಿಫಿಕೇಷನ್. ಈ ಝೋನ್ ಕ್ಲಾಸಿಫಿಕೇಷನ್ ಮೋಸ್ಟ್ ಇಂಪಾರ್ಟೆಂಟ್. ಈಗ ನಾವು ಯೂನಿಟ್ ಅಂತ ಕವರ್ ಮಾಡಿದ್ವಿ, ಝೋನ್ ಕ್ಲಾಸಿಫಿಕೇಷನ್ ಮಾಡಿದ್ವಿ, ಏನು ಇನ್ವೆಸ್ಟ್ಮೆಂಟು. ಸೊ ಇದಿಷ್ಟು 3 ಕ್ರೈಟೀರಿಯಾ ನಿಮಗೆ ಎಷ್ಟು ಬೆನಿಫಿಟ್ ಬರುತ್ತೆ, ನೀವು ಬೆಸ್ಟ್ ಬೆನಿಫಿಟ್ ತೊಗೋಬೋದು, ಯಾವ್ಯಾವ ಬೆನಿಫಿಟ್ ತೊಗೊಳಕ್ಕೆ ಅನ್ನೋದು ಇಂಗ್ರೀಡಿಯೆಂಟ್. ಸೊ ಇದನ್ನ ಈ ಮಸಾಲೆ ಹಾಕಿದ್ರೇ ಒಂದು ಒಳ್ಳೆ ಫುಡ್ ರೆಡಿ ಆಗುತ್ತೆ, ಈ ಬಾಡೂಟ ರೆಡಿ ಆಗುತ್ತೆ. ಸೊ ಇದು MSME ಮತ್ತು ಆ ಇಂಡಸ್ಟ್ರಿಯವರಿಗೆ ಇದು ನಿಜವಾದ ಒಂದು ಬಾಡೂಟ. ಸೂಪರ್ ಸರ್. ಸೊ ಇದರಲ್ಲಿ ಒಂದಿಷ್ಟು ಲೀಸ್ಟ್ ಕೊಟ್ಟಿದ್ದಾರೆ. ಸೊ ಯಾವುದೆಲ್ಲ ಲೀಸ್ಟ್ ಬರಲ್ಲ ಅಂತ, ಆ ಥರ ಸೆಗ್ಮೆಂಟ್ ಆಫ್ ಇಂಡಸ್ಟ್ರೀಸ್ ಇದೆ ಅವರಿಗೆ ಇಲ್ಲ.
ಸೊ ಟೋಟಲ್ 29 ಇದೆ. ಸೊ ಅಲ್ಲಿ ಡೀಟೇಲ್ ಆಗಿ ನಿಮಗೆ ಪಾಲಿಸಿ ನೋಡಿದ್ರು ಗೊತ್ತಾಗುತ್ತೆ. ನಾನೊಂದು 5 ಮೇಲೆ ಹೇಳ್ಬೇಕಂತಂದ್ರೆ ಏನು ಎಣ್ಣೆ ಹೊಡೆಯೋದೆಲ್ಲ ಇಲ್ಲ, ಆಲ್ಕೋಹಾಲ್ ಪ್ರಿಪರೇಷನ್ ತೆಗೆದುಬಿಟ್ಟಿದ್ದಾರೆ. ಫಸ್ಟ್ ಟೈಮ್ ಅನ್ಸುತ್ತೆ ಮೋಸ್ಟ್ಲಿ ಗವರ್ಮೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಬರೋ ರೆವೆನ್ಯೂ ಅದಕ್ಕಾಗಿ ಅದು ಇಲ್ಲ. ಅದರಲ್ಲಿ ಆ ಥರ ಯಾವ್ದಾದ್ರು ಮ್ಯಾನುಫ್ಯಾಕ್ಚರಿಂಗ್ ಇದೆ, ಎಲ್ಲಿ ಬೇಕಾದ್ರೂ ಮಾಡಲಿ, ಥ್ರೂಔಟ್ ಕರ್ನಾಟಕದ ಎಲ್ಲಿ ಮಾಡಿದ್ರು ಅವ್ರಿಗೆ ಯಾವುದೇ ಪಾಲಿಸಿ ಒಳಗೆ ಬೆನಿಫಿಟ್ ಕೊಡಲ್ಲ. ಅಲ್ಲ ಸರ್, ಬೆನಿಫಿಟ್ ಅವ್ರ ಲಾಭ ಸರ್ಕಾರಕ್ಕೆ ಬರುತ್ತಲ್ಲ. ಇಲ್ಲಿ ಎಕ್ಸೈಸ್ ಡ್ಯೂಟಿನೇ ಅಲ್ಲಿ ಹಾಕೊಂಡು 300% 400% ಹಾಕೊಂಡು ತಗೊಳ್ತಾರೆ. ಅಲ್ಲ, 100 ರೂಪಾಯಿ ಕೊಟ್ಟರು ಕುಡಿತಾರೆ, 500 ರೂಪಾಯಿ ಕೊಟ್ಟರು ಕುಡಿತಾರೆ. ಸೊ ಅವ್ರಿಗೆ ಗೊತ್ತು ಏನು ಬೆನಿಫಿಟ್ ಕೊಡೋದು ಬೇಡ, ನಮಗ್ ಬರ್ತಿದ್ಯಾ ಬೆನಿಫಿಟ್ಸ್ ಹಾಕು ಅಂತ ಅವ್ರಿಗೆ ಇವಾಗ ನೋಡ್ತಾ ಇದ್ರೆ. ಅದು ಬಿಟ್ಟು ಫೋಟೋ ಸ್ಟುಡಿಯೋ, ಕಲರ್ ಪ್ರೆಸ್ಸಿಂಗ್ ಅವರಿಗೂ ಇಲ್ಲ. ಆಮೇಲೆ ಪಟಾಕಿ ಹೊಡೆಯವರಿಗೂ ಇಲ್ಲ. ಓಕೆ, ಎನ್ವೈರನ್ಮೆಂಟ್ ಪೊಲ್ಯೂಷನ್ ಹಜಾರ್ಡಸ್ ಮತ್ತು ಅದಕ್ಕೆ ಅಂತ ಇಲ್ಲ. ಸೊ ನಾವೆಲ್ಲ ತಮಿಳ್ನಾಡಿಂದ ಶಿವಕಾಶಿ. ಸೊ ಅದಾದ್ಮೇಲೆ ಆಲ್ ಟೈಪ್ಸ್ ಆಫ್ ಸಲೂನು ಮತ್ತೆ ಆ ಥರದ್ದು ಸ್ಪಾ ಆ ಥರದಕ್ಕೂ ಇಲ್ಲ, ವೆಲ್ನೆಸ್ಸಿಗಿಲ್ಲ. ಮತ್ತೆ ಇನ್ನೊಂದು ರೆಸ್ಟೋರೆಂಟು, ಆಮೇಲೆ ಅಮ್ಯೂಸ್ಮೆಂಟ್ ಪಾರ್ಕು, ಹೋಟೆಲ್ಸು ಅದಕ್ಕಿಲ್ಲ. ಬಟ್ ಅವ್ರಿಗೆ ಬೆನಿಫಿಟ್ ಇದೆ. ಅವರಿಗೆ ಸಪ್ರೇಟ್ ಆದ ಒಂದು ಟೂರಿಸಂ ಪಾಲಿಸಿ ಅಂತ ಇದೆ. ಅದರಲ್ಲಿ ಟೂರಿಸಂ ಏರಿಯಾದ ಅಕ್ಕಪಕ್ಕ ಯಾವ್ದಾದ್ರು ಹೋಟೆಲು, ರೆಸಾರ್ಟ್ಸ್ ಎಲ್ಲ ಇದ್ದರೆ, ಸೊ ಟೂರಿಸಮ್ಗೆ ಹೆಲ್ಪ್ ಆಗೋಂಥದ್ದು ಏನಾದ್ರು ಇದ್ದು ಅದು ಮಾಡ್ತಾರೆ. ಸೊ ನೆಕ್ಸ್ಟ್ ನಾವ್ಯಾರು ಅದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ. ಅದು ಒನ್ ಆಫ್ ದ ಗುಡ್ ಬೆಸ್ಟ್. ನ್ಯೂ ಇಯರ್ಗೆ ಮಾಡ್ಬಿಡೋಣ. ನ್ಯೂ ಇಯರ್ಗೆಲ್ಲ ತುಂಬ ಜನ ಎಲ್ಲ ಡಿಸೆಂಬರಿಗೆಲ್ಲ ಹೋಗ್ತಾರಲ್ಲ, ಎಲ್ಲ ಗೋವಾಕ್ಕೆ ಹೋಗ್ತಾರೆ. ನೋಡೋಣ, ಕರ್ನಾಟಕದಲ್ಲಿ ಕೂರ್ಗಿರಿಗೆ ಹೋದರೆ ಅವರಿಗೆ ಒಂದು ಬೆನಿಫಿಟ್ ಆಗ್ಬೋದು. ಸೊ ಅದನ್ನ ಕವರ್ ಮಾಡೋಣ. ಸೊ ಇನ್ನೆಲ್ಲ ಎಲಿಜಿಬಲ್, ಇದು ಬಿಟ್ಟು ಉಳಿದಿದ್ದೆಲ್ಲ ಆಲ್ಮೋಸ್ಟ್ ಎಲಿಜಿಬಲ್. ಅವರೊಂದು 20 ಐಟಮ್ ಕೊಟ್ಟಿದ್ದಾರೆ, ಅದ್ರ ಬಿಟ್ಟು ಎಲಿಜಿಬಲ್ ಇದೆ. ಬಟ್ ಯಾರೆಲ್ಲ ಈ ಜನರಲ್ ಇಂಜಿನಿಯರಿಂಗು ಅಥವಾ ಏನು ಮ್ಯಾನುಫ್ಯಾಕ್ಚರಿಂಗ್ ಏನೇನು ಯೂನಿಟ್ ಇರುತ್ತೆ, ಯಾವುದೆಲ್ಲ ಫುಡ್ ಪ್ರೊಸೆಸಿಂಗ್ ಇರ್ಬೋದು, ಅಥವಾ ಅದು ಬಿಟ್ಟು ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಅಥವಾ ಬೇರೆ ಕಾರ್ ಬಾಡಿ ಪಾರ್ಟ್ಸ್ ಆಗಿರ್ಬೋದು, ಮೆಕ್ಯಾನಿಕಲ್ ಟೂಲ್ ಆಗಿರ್ಬೋದು, ಅಥವಾ ಈಗೆಲ್ಲ ಹೊಸದಾಗಿ ಏನು ಬ್ಯಾಟ್ರಿ ಜಾಸ್ತಿ ಆಗ್ಬಿಟ್ಟಿದೆ, ಲಿಥಿಯಂ ಬ್ಯಾಟ್ರಿ, ಆ ಮ್ಯಾನುಫ್ಯಾಕ್ಚರಿಂಗ್ ಅವರ ಜಾಸ್ತಿ ಆಗಿದೆ. ಸೊ ಇದೆಲ್ಲ ಅಲೋಡ್ ಏನು ಕ್ಯಾಟಗರೀಸ್. ಸೊ ಇದೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಡೆಫಿನೆಟ್ಲಿ ಅವರು ಈ ಸ್ಕೀಮ್ ಅಂಟಲ್ಲಿ ಬೆನಿಫಿಟ್ ತೊಗೋಬೋದು. ಸೊ ಇನ್ನು ಮುಂದೆ ನಾವೊಂದಿಷ್ಟು MSME ಇದೆಲ್ಲ ಯಾವುದೇ ಬೆನಿಫಿಟ್ ಅಂತ ನೋಡೋಣ. ಸೊ ನೀವು ಕೇಳಿದ್ವಿ MSME ಕ್ರೈಟೀರಿಯಾ ಹೇಗೆ, ಅದಾದರೆ ಏನು ಕ್ರೈಟೀರಿಯಾ ಅಂತ. ನಾನು MSMEಲಿ ಏನಾಗುತ್ತೆ ಅಂದರೆ ಅಪ್ ಟು 1 CR ಅವರಿಗೆ ಯಾರೆಲ್ಲ ಇನ್ವೆಸ್ಟ್ ಮಾಡ್ತಾರಲ್ಲ, ನಾನು ಇನ್ನು ಮುಂಚೆ ಹೇಳಿದ್ದು ಏನು ಇನ್ವೆಸ್ಟ್ಮೆಂಟ್ ಕ್ರೈಟೀರಿಯಾ ಹತ್ರ, ಸೊ ಅಲ್ಲಿವರೆಗೆ ಅವರು ಮೈಕ್ರೋ ಅಂತ ಕನ್ಸಿಡರ್ ಮಾಡ್ತಾರೆ. ತುಂಬ ಚಿಕ್ಕ ಯೂನಿಟ್, ಸಣ್ಣ ಪುಟ್ಟ ಮಧ್ಯಮ ವ್ಯಾಪಾರಿಗಳು, ಸಣ್ಣ ಪುಟ್ಟ ವ್ಯಾಪಾರಿಗಳು. ಸೊ ಅವ್ರದ್ದು ಏನು 1 CR ಒಳಗೆ ಇರುತ್ತಲ್ಲ ಇನ್ವೆಸ್ಟ್ಮೆಂಟು, ಅವ್ರನ್ನ ಮೈಕ್ರೋ ಅಂತ ಕನ್ಸಿಡರ್ ಮಾಡಿ ಅವರಿಗೆ ಜಾಸ್ತಿ ಬೆನಿಫಿಟ್ ಇದೆ. ಓಕೆ. ಸೊ ಇದರಲ್ಲಿ ಝೋನ್ ಕ್ಲಾಸಿಫಿಕೇಶನ್. ಈಗ ನೀವು ಹೇಗೆ ಮಾಡಬೇಕು ಅಂದರೆ, ಇನ್ವೆಸ್ಟ್ಮೆಂಟ್ ಎಷ್ಟು, ನಾನು ಯಾವ ಝೋನಲ್ಲಿ ಬಿಡ್ತೀನಿ, ಆಮೇಲೆ ನಾನು ಏನು ಬೆನಿಫಿಟ್ ಬರ್ತೀನಿ, ಹಾಗೆ ಒಂದೊಂದೇ ಸ್ಟೇಜಲ್ಲೂ ಕವರ್ ಮಾಡ್ತಾ ಹೋಗಬೇಕು. ಸೊ ಇವಾಗ ಮೈಕ್ರೋ ಆದರೆ ಝೋನ್ 1, ಝೋನ್ 2, ಝೋನ್ 3 ಇದೆ ಸೇಮ್. ಝೋನ್ 3ಯಲ್ಲಿ ನೀವು ಬೆಂಗಳೂರು ಅರ್ಬನ್ ಬಿಟ್ಬಿಡಿ, ರೂರಲ್ ಮಾತ್ರ ಕನ್ಸಿಡರ್ ಮಾಡಿ. ಸೊ ನಿಮಗೆ 30% ವರೆಗೆ ಫಿಕ್ಸೆಡ್ ಅಸೆಟ್ ಮೇಲೆ ಬೆನಿಫಿಟ್ ಇದೆ. ಎಲ್ಲಿ? ಝೋನ್ 1ನಲ್ಲಿ. ಝೋನ್ 1ನಲ್ಲಿ ಮಾತ್ರ. ಝೋನ್ 1ನಲ್ಲಿ ಮಾತ್ರ. ಝೋನ್ 2ಗೆ ಬಂದರೆ 25, ಆಮೇಲೆ ಝೋನ್ 3ಗೆ ಬಂದರೆ 10%. ಓಕೆ. ಸೊ ಈಗ ಮೇಜರ್ ಪ್ರಿಫರೆನ್ಸ್ ಕೊಡ್ತಿರೋದೇ ಝೋನ್ 1, ಝೋನ್ 2. ಝೋನ್ 1, ಝೋನ್ 2. ಝೋನ್ 3ಗೆ ಬೆಣ್ಣೆ ಅಷ್ಟೇ, ಹಚ್ಚೋದಷ್ಟೇ. ಬಾಕಿದೆಲ್ಲದಕ್ಕೂ ಚೆನ್ನಾಗಿ ಬೆನಿಫಿಟ್ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಒಂದು ಥ್ರೆಶ್ ಹೋಲ್ಡ್ ಇದೆ. ಈಗ ಒಂದು ಬೆನಿಫಿಟ್ ಕೊಡ್ತಾ ಇದ್ದೀನಿ ನಾನು ನಿಮಗೆ ಅಂತಂದರೆ ಅದಕ್ಕೊಂದು ಲಿಮಿಟ್ ಬೇಕಲ್ಲ. ಸೊ ಅದಕ್ಕೆ ಏನು ಮಾಡಿದೆ ಅಂದರೆ ಮ್ಯಾಕ್ಸಿಮಮ್ 35 lakhs. ಸೊ ಈಗ 1 CR ನೀವು ಇನ್ವೆಸ್ಟ್ ಮಾಡಿದ್ದೀರಾ, ಮೈಕ್ರೋದಲ್ಲೇ ಇದ್ದೀರಾ ಅಂತಂದರೆ, ನೀವು ಝೋನ್ 1ನಲ್ಲಿದ್ದರೆ ನಿಮ್ಗೆ 30% ಅಂದರೆ 30 lakhs ವರೆಗೂ ನೀವು ಬೆನಿಫಿಟ್ ಇದೆ. ಆ ಥರ 1/3 ಬಂತಲ್ಲ ಕಾಸ್ಟಲ್ಲಿ, 1/3 ಬಂತು. ಸೊ ಕೆಲವೊಂದ್ಸಲ ಏನಾಗುತ್ತೆ ಅಂದರೆ ಬಾಕಿದೆಲ್ಲ ಕ್ಯಾಲ್ಕುಲೇಷನ್ ಎಲ್ಲ ಇದೆ ಅಲ್ಲಿ. ಸೊ ಏಕೆಂದ್ರೆ ಬ್ಯಾಕ್ವರ್ಡ್ ಅವ್ರು ಬರ್ತಾರೆ, ವುಮೆನ್ ಎಂಪವರ್ಮೆಂಟ್ ಜಾಸ್ತಿ, ಎಂಪ್ಲಾಯ್ಸ್ ಚಾಲೆಂಜ್ಗೂ ಕೆಲವೊಂದು ಬೆನಿಫಿಟ್ ಇದೆ. ನೀವು ಇದೆಲ್ಲ ನೆನಪಾಯ್ತು. ಸೊ ಇದರಲ್ಲಿ 2 ಕ್ಯಾಟಗರಿ ಇದೆ. ಒಂದು ಜನರಲ್ ಕ್ಯಾಟಗರಿ, ಸೊ ಸ್ಪೆಷಲ್ ಕ್ಯಾಟಗರಿ ಅಂತ ಇದೆ. ಓಕೆ. ಸ್ಪೆಷಲ್ ಕ್ಯಾಟಗರಿ ಯಾರೆಲ್ಲ ಕವರ್ ಆಗಿರ್ಬೋದು ನಿಮಗೆ? ಆಮೇಲೆ ಸರ್ ನಮ್ಮಲ್ಲಿ ಓಟಿಗೆ ಬರೋದೇ ಅದು ಸರ್. ಅದನ್ನೆಲ್ಲ ತೆಗೆದಾಗ ಚಾನ್ಸ್ ಇಲ್ಲ. ನೋಡಿ, ನಮ್ಮ ಸ್ಕೂಲ್ ಆದ್ರೂ ಆಗಿರ್ಬೋದು, ವರ್ಕ್ ಪ್ಲೇಸ್ ಅಲ್ಲಾದ್ರೂ ಆಗಿರ್ಬೋದು. ನೀವು ಹಿಂಗೆ ಕಾಂಟ್ರವರ್ಸಿ ಸ್ಟೇಟ್ಮೆಂಟೇ ಕೊಡಿ ನೀವು. ಈಗ ಸತ್ಯ ನೋಡಿ ಸರ್, ಅದೇ ಹೇಳಿ, ಸತ್ಯ ಹೇಳ್ದ ಕಾಂಟ್ರವರ್ಸಿ ಅನ್ಸುತ್ತೆ. ಅದೌದು, ಸತ್ಯ ಹೇಳ್ದೆ ಮಾಡೋದಕ್ಕಾಗಲ್ಲ. ಈಗ ನೋಡಿ, ಈಗ ಓಟ್ ಹಾಕ್ಬೇಕು ಅಂತ ಹೇಳಿದ್ರೆ, ಈಗ ನಮ್ಮಲ್ಲಿ ಎಷ್ಟೋ ಜನ ನಮ್ಮವನಪ್ಪ ಅವನು ಅಂತ ಓಟ್ ಹಾಕ್ತಾರೆ. ಕೆಲಸ ಯಾರು ಮಾಡ್ತಾರೋ ಓಟ್ ಹಾಕ್ರು, ನಮ್ಮವನು ಅಂತ ಓಟ್ ಹಾಕ್ತೀವಿ ಅಂತಾರೆ. ಏನ್ ಹೇಳ್ತೀರಾ ಹೇಳಿ ಇವತ್ತವ್ರಿಗೆ? ಏನು ಮಾಡೋಕ್ಕಾಗಲ್ಲ, ಅದು ಇದೆ, ಅದು ಅವ್ರಿಗೆ ಬೇಕಲ್ಲ. ಹಾಗೆ ಇಲ್ಲ, ಅದು ತೆಗೆದುಬಿಟ್ರೆ ಹೆಂಗೆ? ಸೊ ಇದರಲ್ಲಿ ವುಮೆನ್ನು, SC ST, ಮೈನಾರಿಟಿ, ಆಮೇಲೆ ಫಿಸಿಕಲಿ ಚಾಲೆಂಜು, ಅದಾದಮೇಲೆ ಎಕ್ಸ್ ಮೆನ್. ಓಕೆ. ಎಕ್ಸ್ ಮೆನ್ಗೆ ಕೊಟ್ಟರೆ ನನಗೂ ಒಂದು ಇಂಟ್ರೆಸ್ಟಿಂಗ್. ಯಾಕೆಂದರೆ ಈಗ ಫಾರ್ ಎಕ್ಸಾಂಪಲ್ ಆರ್ಮಿಯಲ್ಲಿ ಯಾರು ರಿಟೈರ್ಮೆಂಟು ಅಥವಾ ವಾಲಂಟರಿ ರಿಟೈರ್ಮೆಂಟು, ಅಥವಾ ಅಲ್ಲಿ ಏನಾದ್ರು ಆಕ್ಸಿಡೆಂಟ್ ಆಗಿ ಅಥವಾ ವಾರಲ್ಲಿ ಆಕ್ಸಿಡೆಂಟ್ ಆಗಿ ಬಂದಿರ್ತಾರಲ್ಲ ಅವರಿಗೆ ಅಂತಾನೆ, ಅವ್ರೇನಾದ್ರು ಸ್ಟಾರ್ಟ್ ಮಾಡ್ತಾರೆ ಬಿಸ್ನೆಸ್ ಅಥವಾ ಯಾವ್ದಾದ್ರು ಇಂಡಸ್ಟ್ರಿ ಆಗ್ತಾರೆ, ಅವರಿಗೂ ಬೆನಿಫಿಟ್ ಅಡಿಷನಲ್. ಸೊ ನೀವು ಯಾವುದೇ ಬೆನಿಫಿಟ್ ಕನ್ಸಿಡರ್ ಮಾಡ್ಬೋದು. ಜನರಲ್ ಕ್ಯಾಟಗರಿಗೆ ಒಂದು 10% ಇದ್ರೆ ಅವರಿಗೆ 12 ಅಥವಾ 15% ಜಾಸ್ತಿ ಬೆನಿಫಿಟ್ ಕೊಡ್ತಾರೆ. ಸೊ ಆ ಬೆನಿಫಿಟ್ ಇದೆ. ಸೊ ನಾನು ಇವಾಗ ಎಕ್ಸ್ಪ್ಲೈನ್ ಮಾಡಿದಾಗ ಝೋನ್ 1ನಲ್ಲೇ 30% ಜನರಲಿಗೆ,
35 ಸ್ಪೆಷಲ್ ಕ್ಯಾಟಗರಿ. ಸೊ ಝೋನ್ 2ಗೆ 25, ಅದರಲ್ಲಿ 30. ಸೊ 5% ಜಾಸ್ತಿ ಆ ಥರ ಎಲ್ಲ ಥರ ಮುಂದೆ ಬರೋ ಎಲ್ಲ ಸ್ಕೀಮಲ್ಲೂ ಅಥವಾ ಎಲ್ಲ ಬೆನಿಫಿಟಲ್ಲೂ ಅವ್ರದ್ದು ಇಲ್ಲ. ನನ್ನ ಪ್ರಕಾರ ಈ ಝೋನ್ 1 ಅಲ್ಲಿ ಕೊಡೋದ್ರಲ್ಲಿ ತಪ್ಪಿಲ್ಲ ಅಂತ ಅನ್ಸುತ್ತೆ ಇವ್ರಿಗೆ. ಯಾಕೆಂದ್ರೆ ಇವತ್ತಿಗೂ ಎಷ್ಟೋ ಒಂದ್ ಕಡೆ ಈ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ನಾವೇನ್ ಕರಿತೀವಿ ಅವ್ರಿಗೆ ಬೆನಿಫಿಟ್ಸ್ ಸಿಗ್ತಾ ಇಲ್ಲ. ಇವತ್ತಿಗೂ ನಮ್ಮ ಜನ ಅದ್ ನೀವು ಮಾಡಂಗಿಲ್ಲ, ಇದ್ ನೀವು ಮಾಡಂಗಿಲ್ಲ ಅಂತ ಅನ್ಕೊಂಡೆ ಇನ್ನ ನಾವು ಮೂಢನಂಬಿಕೆನಲ್ಲೇ ಕೆಲವೊಂದೊಂದು ಇದೀವಿ. ಕರೆಕ್ಟ್. ಅಟ್ಲೀಸ್ಟ್ ಈ ತರ ಮುಖಾಂತರದಿಂದನಾದ್ರೂ ಅವ್ರಿಗೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋ ಬೆನಿಫಿಟ್ ಆಗಿರ್ಬೋದು, ಇಂಡಸ್ಟ್ರಿ ಸ್ಟಾರ್ಟ್ ಮಾಡೋ ಬೆನಿಫಿಟ್ ಕೊಟ್ಟಾಗ ಒಳ್ಳೇದದು. ಕರೆಕ್ಟ್. ಈಗ ನೀವು ನೋಡಿದ್ರೆ ಕೆಲವೊಂದು ಈ ಝೋನ್ 1ನಲ್ಲಿ ಅಥವಾ ಬ್ಯಾಕ್ವರ್ಡ್ ಅಲ್ಲೆಲ್ಲ ಅವ್ರು ಸುಮಾರು ಅಗ್ರಿಕಲ್ಚರ್ ಇರ್ತಾರೆ. ಸೊ ಅಗ್ರಿಕಲ್ಚರ್ ಥ್ರೂಔಟ್ ದ ಏರಿಯಲ್ಲಿ ಇರಲ್ಲ. ಸ್ವಲ್ಪ ಮಾನ್ಸೂನ್ ಸೀಸನ್ ಅಲ್ವಾ, ಮಳೆಗಾಲದಲ್ಲಿ ಏನೋ 4 ತಿಂಗಳು ಇರುತ್ತೆ. 4 ತಿಂಗಳು ಬಿಟ್ಟರೆ ಇನ್ನು ಮಿಕ್ಕಿದ ಟೈಮಲ್ಲಿ ಅವ್ರಿಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಅನ್ನೋದು ತುಂಬಾ ಕಡಿಮೆ. ಕರೆಕ್ಟ್. ಈ ಮಂಡ್ಯಕ್ಕೆ ಹೋದ್ರೆ ಅವ್ರು ಕಬ್ಬು ಹಾಕ್ತಾರೆ, ಆಮೇಲೆ ಬಾಕಿ ಟೈಮ್ ಫ್ರೀ ಇರ್ತಾರೆ. ಸೊ ಅವ್ರು ಯಾವ್ದಾದ್ರು ಇಂಡಸ್ಟ್ರಿ ಹಾಕಿ, ಕಬ್ಬನೇ ಅವ್ರು ಬೆಲ್ಲ ಮಾಡೋ ಇಂಡಸ್ಟ್ರಿ ಹಾಕೊಂಡ್ರು ಆಗುತ್ತೆ, ಅಥವಾ ಬೇರೆ ಯಾವುದೋ ಇಂಡಸ್ಟ್ರಿ ಹಾಕಿದ್ರು ಆಗುತ್ತೆ. ಈಗ ಎಲ್ಲಿ ಸರ್ ನಮ್ಗೆ ಎಥೆನಾಲ್ ಪ್ರೊಡಕ್ಷನ್ಗೆ ಬೇಕಲ್ಲ ಸರ್? ಅದೊಂದು ನಿಮಗೆ ಇನ್ನೊಂದು ಆಲ್ಕೋಹಾಲ್ ಏನು ಅಲೋಡ್ ಇಲ್ಲ ಅಂದಲ್ಲ, ಬಟ್ ಎಥೆನಾಲ್ ಅಲೋಡ್ ಇದೆ. ಅದು ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಸ್ಪಾನ್ಸರ್ ಬಿಡಿ ಸರ್, ಅದ್ರ ಬಗ್ಗೆ ಮಾತಾಡೋದು. ಅಲ್ಲೂ ಕೆಲವೊಂದು ಕಂಡೀಷನ್ ನಾವು ಇನ್ ಡೀಟೇಲ್ ತುಂಬಾ ಲೆಂತಿ ಮತ್ತೆ ತುಂಬಾ ಕಾಂಪ್ಲೆಕ್ಸಿಟಿ ಇದೆ. ಸೊ ನಾವು ಡೀಟೇಲ್ ಆಗಿ ನೋಡಿದ್ರೆ ಮಾತ್ರ ನಾವು ನೋಡೋಕ್ಕಾಗುತ್ತೆ. ಸೊ ಯಾರಿಗಾರು ಅಪ್ರೋಚ್ ಮಾಡಿ ಡೀಟೇಲ್ ಕೇಳಬೇಕಂದ್ರೆ ನಮ್ಮನ್ನ ಅಪ್ರೋಚ್ ಮಾಡ್ಬೋದು. ಯಾಕೆಂದ್ರೆ ನಾವು ಸಿಂಪಲ್ ಆಗಿ ಈಗ ನಾವು ಹೇಳ್ತಾ ಇದೀವಿ, ಬಟ್ ಕೇಸ್ ಟು ಕೇಸ್ ಬೇಸಿಸ್ ಅದು ಡಿಫ್ರೆಂಟ್ ಆಗ್ಬೋದು. ಸೊ ಈಗ ಯಾರೋ ಒಬ್ರು ಫಿಸಿಕಲಿ ಚಾಲೆಂಜ್ ಇರ್ತಾರೆ, ನಮ್ದೊಂದು ಕೇಸಲ್ಲಿ ಹಾಗೆ ಆಯಿತು. ಅವರೊಬ್ಬರು ಡೈರೆಕ್ಟ್ರು ಮತ್ತು ಶೇರ್ ಹೋಲ್ಡರ್ ಫಿಸಿಕಲಿ ಚಾಲೆಂಜ್. ಸೊ ನಾರ್ಮಲ್ ಆಗಿ ಜನರಲ್ ಕ್ಯಾಟಗರಿ ಜನರಲ್ಲೇ, ಅಂದರೆ SC ST ಮತ್ತು ಮೈನಾರಿಟಿ ಅದರಲ್ಲೂ ಬರಲ್ಲ. ಬಟ್ ಬಿಕಾಸ್ ಆಫ್ ಫಿಸಿಕಲಿ ಚಾಲೆಂಜು ಅವ್ರಿಗೆ ಅಡಿಷ್ನಲ್ ಆಗಿ 5% ಸಿಗುತ್ತಾ ಇದೆ. ಸೊ ಈ ಥರ ಬೆನಿಫಿಟ್ಟು ನಾವು ಅವ್ರದ್ದೊಂದು ಕೇಸ್ ಸ್ಟಡಿ ಮಾಡಿದಾಗ ಅಥವಾ ಅವ್ರದ್ದು ಫುಲ್ ಡೀಟೇಲ್ ಪ್ರೊಫೈಲ್ ನೋಡಿದಾಗ ಆ ಥರ ಬೆನಿಫಿಟನ್ನು ಅವರಿಗೆ ವರ್ಕೌಟ್ ಮಾಡ್ಬೋದು, ಆಗಲ್ಲ ಅಂತಿಲ್ಲ. ಬಟ್ ಅದನ್ನು ಹೀಗೆ ಮೇಲೆ ಓದಿ ನೋಡಿದ್ರೆ ತುಂಬ ಕಷ್ಟ, ಗೊತ್ತಾಗಲ್ಲ. ಎಷ್ಟೋ 5% 10% ತುಂಬ ನಿಮಗೆ ಮಾರ್ಜಿನಲ್ಲಿ ಬೆನಿಫಿಟನ್ನು ಹೆಚ್ಚು ಕಮ್ಮಿ ಕೊಡ್ತಾರೆ ಅವ್ರಿಗೆ. ಹೌದು. ಅದಾದಮೇಲೆ ಮೀಡಿಯಮ್ದು ಏನು 1 CR ದಿಂದ ಸ್ಮಾಲಲ್ಲಿ 1 CR ದಿಂದ 10 CR ಏನು ಇನ್ವೆಸ್ಟ್ಮೆಂಟ್ ಇರುತ್ತಲ್ಲ ಅವರೆಲ್ಲ ಸ್ಮಾಲ್ ಕ್ಯಾಟಗರಿ. 1 ಕೋಟಿಗಿಂತ ಕಡಿಮೆ ಇರೋರೆಲ್ಲ ಮೈಕ್ರೋ. 1 ಕೋಟಿಯಿಂದ 10 ಕೋಟಿ ಇರೋರನ್ನೆಲ್ಲ ಸ್ಮಾಲು. ಓಕೆ. ಇದೆಲ್ಲ ಮತ್ತೆ ಹಾಗೆ ಝೋನು, ನಂದು ಎಷ್ಟು ಇನ್ವೆಸ್ಟ್ಮೆಂಟ್ ನೋಡು, ನಂದು ಝೋನ್ ಯಾವುದು ನೋಡು, ಅಲ್ಲಿ ಅಪ್ಲೈ ಮಾಡು. ಸೊ ಆ ಥರ ಝೋನಲ್ಲಿ ಇಲ್ಲೂ ಅಷ್ಟೇ. ಝೋನ್ 1ನಲ್ಲಿ 25, ಸ್ಪೆಷಲ್ ಕ್ಯಾಟಗರಿಗೆ ಮತ್ತೆ ಅಗೇನ್ 30%. ಸೊ ಝೋನ್ 2 20 ಅವರಿಗೆ ಮತ್ತೆ 30%. ಮತ್ತು ಝೋನ್ 3 ಬೆಂಗಳೂರು ರೂರಲ್ ಮಾತ್ರ 10%, ಅವರಿಗೆ 15%. ಅದು ಬಿಟ್ಟು ಮೀಡಿಯಮ್ಮು ಇಲ್ಲಿ 10ಇಂದ 50, 10 ಕೋಟಿಯಿಂದ 50 ಕೋಟಿಗೆ. ಸೊ ಇಲ್ಲೂ ಹಾಗೆ ಝೋನ್ 1, ಝೋನ್ 2, ಝೋನ್ 3 ಮಾಮೂಲಿ ಸ್ಪೆಸಿಫಿಕೇಷನ್ನು. ಸೊ ಇದರಲ್ಲಿ ಝೋನ್ 1ನಲ್ಲಿ ಅಗೇನ್ 25 ಮತ್ತು ಅಗೇನ್ ನಿಮಗೆ ಅವರಿಗೆ 20. ಇದರಲ್ಲಿ ಏನಾಗಿದೆ ಅಂತಂದರೆ ಇದ್ರಲ್ಲಿ ಕ್ಯಾಟಗರಿ ಕೊಟ್ಟಿಲ್ಲ, ಯಾಕೆಂದರೆ ಇಲ್ಲಿವರೆಗೆ ಕ್ಯಾಟಗರಿ ಕೊಟ್ಟರು. ಮೀಡಿಯಮಲ್ಲಿ ಯಾವುದೇ ಕ್ಯಾಟಗರಿ ಇಲ್ಲ. ಸೊ ಎಲ್ಲರಿಗೂ ಫ್ಲಾಟ್ ಒಂದೇ ಬೆನಿಫಿಟ್. ಕೊಡ್ತಾರೆ ಸರ್ ಅವ್ರಿಗೆ? ಇದರಲ್ಲಿ 25% ಕೊಡ್ತಾರೆ. ಅದಾದಮೇಲೆ ಝೋನ್ 1ನಲ್ಲಿ ಇದು, ಝೋನ್ 2 ಅಲ್ಲಿ ಮತ್ತೆ 20, ಆಮೇಲೆ ಝೋನ್ 3 10. ಬಟ್ ಇದರಲ್ಲಿ ಒಂದೇನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂದರೆ ಮೇಲ್ಗಡೆ ಸ್ಮಾಲು ಮತ್ತು ಮೈಕ್ರೋದಲ್ಲಿ ಬರೀ ಕ್ಯಾಪೆಕ್ಸ್ ಏನು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡ್ತಿರಲ್ಲ ಅದ್ರಲ್ಲಿ ನಿಮ್ಗೆ ಬೆನಿಫಿಟ್ ಕೊಟ್ಟರು. ಓಕೆ. ಸೊ ಮೀಡಿಯಮಿಂದ ಏನು ಮಾಡಿದ್ದಾರೆ ಅಂದರೆ PLI ಅಂತ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಏನದು ಸರ್ PLI ಅಂತ? ನಾವು ಏನು RTIದಲ್ಲೆಲ್ಲ ಹಾಕ್ತೀವಲ್ಲ ಆ ಥರ ಇದಲ್ಲ, ಇದು PLI ಅಂದರೆ ಪ್ರಾಡಕ್ಟ್ ಲಿಂಕ್ಡ್ ಇನ್ಸೆಂಟಿವ್ ಅಂತ. ಸೊ ನೀವು ಎಷ್ಟು ಮ್ಯಾನುಫ್ಯಾಕ್ಚರ್ ಮಾಡ್ತೀರೋ ಅದ್ರ ಮೇಲೆ ನೀವು ಬೆನಿಫಿಟ್ ಕೊಡ್ತೀರಿ ಅಂತ. ಸೊ ಐದರ್ ನೀವು ನಾನು ಹಾಕಿರೋ ಇನ್ವೆಸ್ಟ್ಮೆಂಟ್ ಮೇಲೆ ಸಬ್ಸಿಡಿ ತೊಗೋಬೋದು, ಇಲ್ಲ ನಾ ಮ್ಯಾನುಫ್ಯಾಕ್ಚರ್ ಮಾಡಿದ್ರ ಮೇಲೆ ಸಬ್ಸಿಡಿ ತೊಗೋಬೋದು. 2 ಆಪ್ಷನ್. ಸೊ ಅದರಲ್ಲಿ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡಬೇಕು, ಎರಡಕ್ಕೂ ನೀವು ಹೋಗೋಕ್ಕಾಗಲ್ಲ. ಸೊ ಈ ಪ್ರಾಡಕ್ಟ್ ಲಿಂಕ್ಡ್ ಏನಾಗುತ್ತೆ ಅಂತಂದರೆ ಇನ್ನು ಓವರ್ ಆಲ್ ಟರ್ನ್ ಓವರ್ ಎಷ್ಟಿರುತ್ತಲ್ಲ ಅದ್ರ ಬೇಸ್ ಮೇಲೆ ಕೊಡ್ತಾರೆ. ಸೊ ಇದು ಮತ್ತು ಅಗೇನ್ ಝೋನ್ ಸ್ಪೆಸಿಫಿಕೇಶನ್. ಝೋನ್ 1ನಲ್ಲಿ ನೀವು ಟರ್ನ್ ಓವರ್ ಮಾಡಿದ್ರೆ ಆ ಟರ್ನ್ ಓವರ್ ಮೇಲೆ 2.5% ನಿಮ್ಗೆ ಕೊಡ್ತಾರೆ ಬೆನಿಫಿಟ್ಟು. ಸೊ ಅದೇ ರೀತಿ ಝೋನ್ 2ಅಲ್ಲಿ ಮಾಡಿದ್ರೆ ನಿಮಗೆ 2% ಕೊಡ್ತಾರೆ, ಝೋನ್ 3ಅಲ್ಲಿ ಮಾಡಿದ್ರೆ 1% ಕೊಡ್ತಾರೆ. ಬಟ್ ಇದರಲ್ಲಿ ಏನು ಅಂದರೆ ನಿಮಗೆ ಕ್ಯಾಪ್ ಮಾಡ್ತಾರೆ. ಕ್ಯಾಪ್ ಅಂದರೆ ನಿಮ್ಗೆ ಅಲ್ಲಿವರೆಗೆ ಮಾತ್ರ ರೀಚ್ ಆಗ್ಬೋದು ಅಂತ. ಸೊ ಝೋನ್ 1ನಲ್ಲಿ ಮತ್ತು ಝೋನ್ 2, ಝೋನ್ 3 ಸೇಮ್ 60%ವರೆಗೆ ನೀವು ಹೋಗ್ಬೋದು. ಅಂದರೆ ನಿಮ್ಮ ಇನ್ವೆಸ್ಟ್ಮೆಂಟು 10 ಕೋಟಿ ಆಗಿದ್ದರೆ ನಿಮಗೆ 60% ಹೋಗ್ಬೋದು, 6 crores ಬೆನಿಫಿಟ್ ಹೋಗ್ಬೋದು. ಓಕೆ. ಸೊ ಇದು ಹೆಂಗೆ ಅಂತಂದರೆ ನಿಮಗೆ ಪ್ರಾಡಕ್ಟ್ ಲಿಂಕ್ಡ್ ಆಗಿರೋದಕ್ಕೆ ಎವ್ರಿ ಇಯರ್ ಟರ್ನ್ ಓವರ್ ಆದಾಗ ನಿಮಗೆ ಕ್ಯಾಲ್ಕುಲೇಷನ್ ಆಗುತ್ತೆ. ಸೊ ನಾನು ಇವತ್ತು ಒಂದು 50 ಕೋಟಿ ಮಾಡಿದೆ ಅಂತಂದರೆ ನಾನು 2%ಗೆ ಬರ್ತೀನಿ ಅಂತಂದರೆ ನನಗೆ 1 crore ನನಗೆ ಬೆನಿಫಿಟ್ ಸಿಗುತ್ತೆ. ಇದನ್ನು 7 years ಕೊಡ್ತಾರೆ ಅವರು. 7 ವರ್ಷ. ಸೊ 7 ವರ್ಷಕ್ಕೆ ನಾನು ಎವ್ರಿ ಇಯರ್ ಟರ್ನ್ ಓವರ್ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ತಾ ನಾನು ಅಪ್ ಟು 6 year ಹೋಗ್ಬೋದು. ನಾನು ಇನ್ವೆಸ್ಟ್ಮೆಂಟ್ 10 ಕೋಟಿ, ನಾನು 6 ಕೋಟಿವರೆಗೆ ಹೋಗ್ಬೋದು. ಪ್ರತಿ ವರ್ಷನ ಹೋಗ್ಬೋದು. ನೀವು 5 ವರ್ಷಕ್ಕೆ ಆದರೂ 5 ವರ್ಷಕ್ಕೆ ಮುಗೀತು. 7 ವರ್ಷ ಆದರೆ 7 ವರ್ಷಕ್ಕೆ ಮುಗೀತು.
8ನೇ ವರ್ಷಕ್ಕೆ ನೀವು ಹೋಗೋಕ್ಕಾಗಲ್ಲ. ಓಕೆ. ಸೊ ಅಲ್ಲಿಗೆ ಎಂಡ್ ಆಗುತ್ತೆ. ಸೊ ಹಾಗಾಗಿ ಇದಲ್ಲೇನು ಅಂತಂದರೆ ಕೆಪೆಕ್ಸ್ಗಿಂತ ಜಾಸ್ತಿ PLIದಲ್ಲಿ ನಿಮ್ಗೆ ಬೆನಿಫಿಟ್. ಓಕೆ. ಹೇಗೆ ಟರ್ನ್ ಓವರ್ ಬೇಸಿಸ್ ಮೇಲೆ ಮಾಡೋದೇ ಅವ್ರಿಗೆ ಆ್ಯಕ್ಚುಲಿ ಬೆನಿಫಿಟ್ ಅಂತ ನೀವು ಹೇಳ್ತಾ ಇರೋದು. ಹೌದು. ಏನಕ್ಕೆ ಅಂದರೆ ಸೊ ನಾನು ಜಾಸ್ತಿ ಟರ್ನ್ ಓವರ್ ಮಾಡಿ ನನಗೆ ಬೇಗ ರೀಚ್ ಆಗ್ಬೋದು. ಸೊ ಈಗ ನಾನು ಏನು ಕೆಪೆಕ್ಸ್ ಮೇಲೆ ಹೋದರೆ 5 ವರ್ಷ ಡಿಸ್ಟ್ರಿಬ್ಯೂಷನ್ ಮಾಡಿಬಿಡ್ತಾರೆ. ಸೊ ನಿಮ್ಗೆ ಎಷ್ಟು ಪರ್ಸೆಂಟ್, 25% ಡಿವೈಡ್ ಬೈ 5, 5 ವರ್ಷಕ್ಕೆ ಒಂದೊಂದು ವರ್ಷಕ್ಕೆ ಇಷ್ಟು ಕೊಡ್ತಾ ಹೋಗ್ತಾರೆ. ಸೊ PLI ಹಾಗಲ್ಲ, ನಿಮ್ಮ ಟರ್ನ್ ಓವರ್ ಬೇಸಿಸ್ ಮಾಡಿ ಕೊಡ್ತಾರೆ, ಬಟ್ ಅಪ್ ಟು ಮ್ಯಾಕ್ಸಿಮಮ್ 60%. ಸೊ 10 ಕೋಟಿ ನೀವು ಇನ್ವೆಸ್ಟ್ ಮಾಡಿದ್ದೀರಾ, ನೀವು ಮ್ಯಾಕ್ಸಿಮಮ್ಮು 2.5 CR 25% ಕೇಸಲ್ಲಿ ಹೋಗುತ್ತೆ. ಅದೇ ನೀವು PLI ಬೇಸ್ ಹೋದರೆ ಅಪ್ ಟು 6 ಕೋಟಿವರೆಗೂ ಬರುತ್ತೆ. ಸೊ ಓನ್ಲಿ ಕ್ಯಾಚ್ ಏನಿದೆ ಅಂತಂದರೆ ನೀವು ಟರ್ನ್ ಓವರ್ ಅಷ್ಟು ಮಾಡಬೇಕು. ಅವ್ರಿಗೆ ಕೇಳ್ತಾ ಇರೋದೇನು, ನೀವು ಮಾಡಿ ತೋರಿಸು, ನಿಮಗೆ ನೀವು ಇನ್ವೆಸ್ಟ್ ಹಾಕಿದೀಯಾ, ನೀನು ಮಾಡು, ಟರ್ನ್ ಓವರ್ ಮಾಡು, ನೀವು ಬೆನಿಫಿಟ್ ತಗೋ ಅಂತ. ಒಳ್ಳೇದಲ್ವಾ? ಈ ಕಡೆ ನಮ್ಮ ಕರ್ನಾಟಕಕ್ಕೂ ಬೆನಿಫಿಟ್, ಮಾಡ್ತಿರೋನ್ಗೂ ಬೆನಿಫಿಟ್, ಅದಲ್ಲದೆ ಎಂಪ್ಲಾಯ್ಮೆಂಟು ಬೆನಿಫಿಟ್. ಹೌದು. ಏನಕ್ಕೆ ಅಂದರೆ ಅಷ್ಟು ಪ್ರೊಡಕ್ಷನ್ ಮಾಡಬೇಕಂದ್ರೆ ನಾನು ಹೈರ್ ಮಾಡಲೇಬೇಕಲ್ವಾ? ಹೌದು. ಅಷ್ಟು ಜನ ಇರೋದ್ರಿಂದನೇ ನಾನು ಪ್ರೊಡಕ್ಷನ್ ಮಾಡೋಕ್ಕೆ ಸಾಧ್ಯ. ಸೊ ಅವರು ಅದನ್ನೆಲ್ಲ ಆಲೋಚನೆ ಮಾಡಿ ಈ ಮ್ಯಾಥಮೆಟಿಕ್ಸ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಸರ್ ಹೊಸ ಸ್ಕೀಮ್. ಆ್ಯಕ್ಚುಲಿ ಇದು ಟರ್ನ್ ಓವರ್ ಬೇಸಿಸ್ ಮೇಲ್ಗಡೆ ಬೆನಿಫಿಟ್ ತೊಗೊಳೋದೇ ಆ್ಯಕ್ಚುಲಿ ಲಾಭ ಅವ್ರಿಗೆ. ಕರೆಕ್ಟ್. ಸೊ ಈಗ ನನಗೆ ಇನ್ನೊಂದು ಹೇಳಿ, MSME ನಾವೀಗೆಲ್ಲ ಡಿಸ್ಕಷನ್ ಮಾಡೋದಿಲ್ಲ. ಸೊ ಒಬ್ಬ MSME ಸ್ಟಾರ್ಟ್ ಮಾಡಬೇಕಂದ್ರೆ ಸೊ ಅವನ ಪ್ರಾಡಕ್ಟ್ನ ಯಾವ ಥರ ಡೆವಲಪ್ ಮಾಡಿ, ಯಾವ ಥರ ಮಾರ್ಕೆಟಿಗೆ ಹೋಗಿ, ಯಾವ ಥರ ಗ್ರೋತನ್ನು ಅವನು ಅಡಾಪ್ಟ್ ಮಾಡ್ಕೋ, ಯಾವ ಥರ ಸ್ಟ್ರಾಟಜಿಯನ್ನು ಇಟ್ಕೋಬೇಕು ಸರ್? ಮೊದಲನೇದಾಗಿ ಅವನಿಗೆ ಅದ್ರ ಬಗ್ಗೆ ನಾಲೆಜ್ ಇರಬೇಕು. ನಮ್ಮಲ್ಲಿ ಎಷ್ಟೋ ಜನಕ್ಕೆ ಇದೊಂದು ಮೂಢನಂಬಿಕೆ ಇದೆ. ಯಾರೋ ಪಕ್ಕದ ಮನೆ ಮಾಡ್ದ ಸಕ್ಸಸ್ ಆಗೋಯ್ತು, ನಾನು ಅದನ್ನೇ ಮಾಡ್ಬಿಡ್ತೀನಿ. ಇವನು ಇಂಜಿನಿಯರ್. ನಮ್ಮಲ್ಲಿ ಹೇಗೆ ಅಂದ್ರೆ ಈ ನಮ್ಗೆ ಅದು ಹೇಳಿದ್ರೆ ಪಾಪ ಅವ್ರಿಗೂ ಬೇಜಾರಾಗತ್ತೆ. ಒಬ್ಬ ಹಳ್ಳಕ್ ಬಿದ್ದ ಅಂದ್ರೆ ಹಿಂದಗಡೆ ಎಲ್ಲರೂ ಬೀಳೋದು ಒಟ್ಟೊಟ್ಟಿಗೆ ಕೊಟ್ಟಿದ್ರಿ ಅಂತ. ಸೊ ಅವನಿಗೆ ಅದ್ರ ಬಗ್ಗೆ ನಾಲೆಜ್ ಇರಬೇಕು ಮೈನ್ ಆಗಿ. ಅವನಿಗೆ ಅಟ್ಲೀಸ್ಟ್ ಅವನಿಗೆ ನಾಲೆಜ್ ಇಲ್ಲ ಅದ್ರ ಬಗ್ಗೆ ಅಂತ ಹೇಳಿದಾಗ ಅವ್ನ ಸುತ್ತಮುತ್ತ ಪಾರ್ಟ್ನರ್ಸೋ, ಡೈರೆಕ್ಟರ್ಸೋ ಅಥವಾ ಯಾರೋ ಜೊತೆಲಿ ಯಾರನ್ನ ಹಾಕೊಂಡು ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಇಂಡಸ್ಟ್ರಿ ಬಗ್ಗೆ ಬೇಸಿಕ್ ನಾಲೆಜ್ ಆದ್ರೂ ಇರಲೇಬೇಕು. ಯಾರನ್ನೂ ಇಲ್ಲದೆ ಯಾರನ್ನೂ ನೋಡಿ ನಾನು ಮಾಡ್ತೀನಿ ವರ್ಕ್ ಆಗಲ್ಲ ಸರ್ ಇದು. ಈಗ ಯಾವ್ದೋ ಒಂದು ಸಣ್ಣ ಪುಟ್ಟ ಉದಾಹರಣೆಗೆ ಯಾವ್ದೋ 100ರಲ್ಲಿ 1 ಕ್ಲಿಕ್ ಆಗಿರ್ಬೋದು ಬಿಟ್ರೆ ನಿನಗೆ ಅದ್ರ ಬಗ್ಗೆ ಬೇಸಿಕ್ ನಾಲೆಜ್ ಇರಬೇಕು. ಅದು ಹೆಂಗೆ ಪ್ರಾಡಕ್ಟ್ ವರ್ಕ್ ಆಗುತ್ತೆ, ಯಾರಿಗಿದ ಅವಶ್ಯಕತೆ ಇದೆ, ಯಾರ ಪ್ರಾಬ್ಲಮ್ ನಾನು ಸಾಲ್ವ್ ಮಾಡ್ತಿದ್ದೀನಿ, ಇದು ಬೇಸಿಕ್. ಇದು ನಮ್ಮಲ್ಲಿ ಎಷ್ಟೋ ಜನಕ್ಕೆ ಇಲ್ದೇನೆ ಏನೋ ಮಾಡೋಣ ನೋಡೋಣ ಆದ್ರಾಗ್ಲಿ ಮುಂದುವರ್ಸ್ಬಿಡೋಣ ಅಂದ್ರೆ ಹೆಂಗೆ ಅಂದ್ರೆ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಮಾಡ್ಬಿಡೋಣ, ಈ ತರದವರು ಇದಾರೆ. ಅದು ಮಾಡೋದು ತುಂಬಾ ರಿಸ್ಕ್. ಅದು ದುಡ್ಡು ಹೋಗುತ್ತೆ, ಟೈಮ್ ಹೋಗುತ್ತೆ ನಾನು ಹೇಳ್ದಂಗೆ. ಸೊ ಇದನ್ನ ಮಾಡಬಾರ್ದು. ಮೊದಲನೇ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದಾದ ನಂತರ ಆಮೇಲೆ ಅದ ಹೆಂಗೆ ಅಂದ್ರೆ ಅವನೊಬ್ಬ ಉದಾಹರಣೆ ಆಗಿ ಇನ್ನೊಬ್ರು ಮೋಟಿವೇಟ್ ಮಾಡೋದಕ್ಕಿನ್ನ ಅಲ್ಲಿ ಡಿಮೋಟಿವೇಟ್. ಅದಕ್ಕೆ ನಾವೀಗ ಟೈರ್ 2 ಟೈರ್ 3 ಬಗ್ಗೆ ಮಾತಾಡ್ತಾ ಇದೀವಿ. ನಮ್ಮಲ್ಲಿ ಹೆಂಗೆ ಅಂದ್ರೆ ಈ ಮಾತಿಗಿಂತ ಗಾಳಿ ಮಾತು ತುಂಬಾ ಬೇಗ ಹರಡುತ್ತೆ, ತುಂಬಾ ಬೇಗ ಹರಡುತ್ತೆ. ಸೊ ಅದರಿಂದ ನಾನು ಎಸ್ಪೆಷಲಿ ಟೈರ್ 2 ಟೈರ್ 3 ಇಂದ ಬರೋರ್ಗೆ ಹೇಳೋದೇನಂದ್ರೆ, ಒಂದು ನಿಮಗೆ ಅದ್ರ ಬಗ್ಗೆ ಬೇಸಿಕ್ ನಾಲೆಜ್ ಇರಬೇಕು. ಇಲ್ಲ ನಿಮಗೆ ಅದ್ರ ಬಗ್ಗೆ ಬೇಸಿಕ್ ನಾಲೆಜ್ ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಆ ಇಂಡಸ್ಟ್ರಿನಲ್ಲಿ 2-3 ವರ್ಷ ಕೆಲಸ ಮಾಡಿ ಅಟ್ಲೀಸ್ಟ್ ಒಂದು ಬೇಸಿಕ್ ಅದ್ರ ಬಗ್ಗೆ ತಿಳ್ಕೊಂಡು ನಂತರ ನಿಮ್ಮ ಕೈಲಿ ಆಗುತ್ತೆ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಇದ್ರೆ ಮಾತ್ರ ಬನ್ನಿ. ಮಾಡೋಕ್ಕಿಂತ ಮುಂಚೆ ತಿಳ್ಕೊಳ್ಳಿ. ಅಥವಾ ಯಾರಿಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೀರಾ, ಅಥವಾ ಈ ಪ್ರಾಡಕ್ಟ್ ಏನಕ್ಕೆ ನಾನು ಒಂದು ರೀತಿನಲ್ಲ ಬೇರೆ ರೀತಿನಲ್ಲೂ ಮಾರ್ಬೋದು ಅನ್ನೋ ಒಂದು ಉದಾಹರಣೆನ ತಗೊಂಡ್ಬರ್ಬೇಕು ನೀವು. ಈಗ ಬರೀ ಒಂದೇ ಒಂದು ರೆವೆನ್ಯೂ ಹಿಡ್ಕೊಂಡು ನಾನು ಇದು ಒಂದೇ ಒಂದು ಪ್ರಾಡಕ್ಟ್ ಇಂದ ಇದು ಒಂದು ರೀತಿನಲ್ಲೇ ನಾನು ಅದನ್ನ ಸಂಪಾದಿಸ್ತೀನಿ ಆಗಲ್ಲ. 2-3 ವರ್ಟಿಕಲ್ ಇರಲೇಬೇಕು. ಆ 2-3 ವರ್ಟಿಕಲ್ ಯಾವಾಗ ಅದು ನಮ್ಮ ಜವಾಬ್ದಾರಿ. ರಿಸರ್ಚ್ ಮಾಡಿ ಗ್ಯಾಪ್ ಅನಾಲಿಸಿಸ್ ಅಂದರೆ ಏನಂತ ಇದೆ, ಅದನ್ನು ಏನು ಮಾಡ್ಬೋದು, ಇದನ್ನು ಮುಂದಿನ ಹಂತಕ್ಕೆ ಹೇಗೆ ತೊಗೊಂಡು ಹೋಗ್ಬೋದು, ಎಲ್ಲೆಲ್ಲೆಲ್ಲ ಮಾರ್ಕೆಟ್ ಡಿಮಾಂಡ್ ಕ್ರಿಯೇಟ್ ಮಾಡ್ಬೋದು. ಈಗ ಒಂದು ಪ್ರಾಡಕ್ಟ್ನ ತಗೊಂಡು ಬರ್ತೀನಿ, ಸರ್ವಿಸ್ನ ತಗೊಂಡು ಬರ್ತೀನಿ ಅಂತ ನಾನು ಬರೀ ಇವತ್ತಿಗಷ್ಟೇ ಯೋಚನೆ ಮಾಡಬಾರ್ದು. ನೆಕ್ಸ್ಟ್ 5ರಿಂದ 10 ವರ್ಷದ ಮುಂದಾಲೋಚನೆ ಇದ್ದು ನಾನು ಇವತ್ತದ್ರ ಬಗ್ಗೆ ಶುರು ಮಾಡಬೇಕು. ಅದು ನಮ್ಮಲ್ಲಿ ಎಷ್ಟೋ ಜನಕ್ಕೆ ಅಂದರೆ ಈಗ ಚೆನ್ನಾಗಿ ನಡೀತಾ ಇದೆಯಾ, ನಡೀಲಿ, ಇದು ಸ್ವಲ್ಪ ಏನಾದರೂ ಚೆನ್ನಾಗಿ ನಡೀತಿಲ್ಲ, ಇದರಲ್ಲಿ ಏನೋ ಪ್ರಾಬ್ಲಮ್ ಆಯಿತು ಅಂದಾಗ ಯೋಚನೆ ಮಾಡೋಣ ಅನ್ನೋ ಮೈಂಡ್ ಸೆಟ್ಟಲ್ಲಿ ತುಂಬ ಜನ ಇದ್ದಾರೆ. ಅದಿರಬಾರ್ದು. ನಿಮ್ಮದು ಮೊದಲನೇ ಪ್ರಾಡಕ್ಟ್ ಚೆನ್ನಾಗಿ ನಡೀತಾ ಇರ್ಬೇಕಾದ್ರೆ 2ನೇ ಪ್ರಾಡಕ್ಟ್ ನಾನು ಏನು ಮಾಡಬೇಕು, 3ನೇ ಪ್ರಾಡಕ್ಟ್ ನಾನು ಏನು ಮಾಡಬೇಕು, ಅದು ಆ ಹಂತದಲ್ಲೇ ಚೆನ್ನಾಗಿ ನಡೀತಿರೋ ಹಂತದಲ್ಲಿ ಮಾಡಬೇಕು. ಇದು ಬಿದೋಗೋ ಹಂತದಲ್ಲಿ ಮಾಡಿದ್ರೆ ಅದು ವರ್ಕ್ ಆಗಲ್ಲ ಅದು. ಸೊ ಇದು ಮೈಂಡ್ ಸೆಟ್ ಮೊದಲು ಮೇನ್ ಆಗಿರ್ಬೇಕು. ಇದ್ರ ಪ್ರಿಪ್ರೇಷನ್ ಇರಬೇಕು ಅವನಿಗೆ. ಅಂದ್ರೆ ರೋಡ್ ಮ್ಯಾಪ್ ಅಂತ ಕರಿತೀವಿ ನಾವು. ಈ ಒಂದು ರೋಡ್ ಮ್ಯಾಪ್ ಅಲ್ಲಿ ಮೊದಲನೇ ನಂದು ಪ್ರಾಡಕ್ಟ್ ಏನು, ಅದಾದ್ಮೇಲೆ ನಾನು ಏನ್ ಮಾಡ್ತೀನಿ, ಇದು ಇನ್ವೆಸ್ಟರ್ ತನಕ ಹೋಗೋ ತನಕನು ಇದು ಕಂಟಿನ್ಯೂ ಆಗ್ಬೇಕು. ಆ ಡೇಟಾ ತುಂಬಾ ಇಂಪಾರ್ಟೆಂಟ್. ಗ್ರಾಫ್ ಯಾವಾಗೂ ಅಪ್ಪಲ್ಲಿ ಹೋಗ್ತಾ ಇದ್ರೆ ತುಂಬಾ ಒಳ್ಳೇದು. ಸಡನ್ ಆಗಿ ಮೇಲ್ಗಡೆ ಹೋಗಿ ಆಮೇಲೆ ಟಪ್ಪಂತೆ ಕೆಳಗಡೆ ಬಿದ್ರೆ ಎಂತ ಇನ್ವೆಸ್ಟರ್ಗಾದ್ರೂ ಅವನು ಆಯ್ತಣ್ಣ ನೋಡ್ತೀನಿ, ಹೇಳ್ತೀನಿ, ಮಾಡ್ತೀನಿ ಇಷ್ಟರಲ್ಲೇ ಇರ್ತಾರೆ ಹೊರತು ಕಾನ್ಫಿಡೆನ್ಸ್ ಅಲ್ಲಿ ಯಾರು ಹಾಕಲ್ಲ. ಕರೆಕ್ಟ್. ಸೊ ಅದಕ್ಕೆ ಹಾಕ್ಬೇಕಂದ್ರೆ ಅವ್ರು ಎಂಟರ್ಪ್ರಿನರ್ ಆಗ್ಬೇಕಲ್ಲ. ಎಂಟರ್ಪ್ರಿನರ್ ಮೇನ್ ಆಗಿ ರಿಸ್ಕ್ ತಗೊಳ್ಳೋ ಎಬಿಲಿಟಿ ಅನ್ನೋದಕ್ಕಿಂತ ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೊಳ್ಳೋ ಎಬಿಲಿಟಿ ಇರಬೇಕು. ರಿಸ್ಕ್ ತಗೊಂತೇನೆ ಅಂತ ಹೇಳೋಗ್ಬಿಟ್ಟು ನಾನು ಬಂಡೆಗೆ ತಲೆ ಚಚ್ಚಕೊಳ್ಳೋದಾಗ ಆಗಲ್ಲ ನನಗೆ. ಈಗ ನಾನು ಎಷ್ಟು ಕ್ಯಾಲ್ಕುಲೇಟ್ ಆಗಿ ಮಾಡಬೇಕು, ನಾನು ಎಷ್ಟು ಇದನ್ನ ಸೇಫ್ ಝೋನಲ್ಲಿ ತೊಗೊಂಡೋಗಿ ಇನ್ನೊಂದು ಹಂತಕ್ಕೆ ತೊಗೊಂಡು ಬರ್ತೀನಿ. ಅಂದರೆ ನಾವು 0 ಇಂದ 1ಗೆ ಬರೋದು ತುಂಬ ಕಷ್ಟ. ಕರೆಕ್ಟ್. ಆ 0 to 1 ಅನ್ನ ಕರೆಕ್ಟಾಗಿ ಕಲಿತಾಗ ಅವ್ನಿಗೆ 1 ಇಂದ 2, 2 ಇಂದ 3ಗೆ ಹೋಗೋದು ಅವ್ನು ಕ್ಯಾಲ್ಕುಲೇಟಾಗಿ ಕರೆಕ್ಟಾಗಿ ಹೋಗ್ತಾನೆ. ನಮ್ಮಲ್ಲಿ 0 ಇಂದ 1ಗೆ ಹೋಗೋದು ಎಷ್ಟೋ ಜನ ಮ್ಯಾಜಿಕ್ ಆಗಿ ಅನ್ಕೊಂಡ್ಬಿಡ್ತಾರೆ. ಅದು ಇರಬಾರ್ದು. ಆ ಮೈಂಡ್ ಸೆಟ್ ಇರಬಾರ್ದು. ಅದ್ರ ಬಗ್ಗೆ ತಿಳ್ಕೋಬೇಕು. ಅದ್ರ ಬಗ್ಗೆ ತಿಳ್ಕೊಂಡಿದ್ದ ನಂತರ ಬರಬೇಕು.
ಸೊ ಅದೇ 1 ಕೋಟಿ ಮಾಡೋದು ಕಷ್ಟ, 1 ಕೋಟಿ ಆದ್ಮೇಲೆ ಆಗುತ್ತೆ ಅಂತ. ಅದಾಗತ್ತೆ, ಅದು ಜೀರೋ. ಯಾಕಂದ್ರೆ 1 ಕೋಟಿ ಮಾಡೋದು ಕಷ್ಟ ಯಾರಿಗೂ ಗೊತ್ತಿರಲ್ಲ, 1 ಕೋಟಿ ಅಷ್ಟೇ ಕಾಣಿಸುತ್ತೆ. ಅಲ್ಲಿವರೆಗೆ ಸ್ಟ್ರಗಲ್ ಮಾಡಿ ತುಂಬಾ ಎದ್ದು ಬಿದ್ದು ಎಲ್ಲ ಆಗಿರುತ್ತೆ. ಅವಾಗ ಅವನು ಸೀರಿಯಸ್ನೆಸ್ ಅರ್ಥ ಆಗುತ್ತೆ ಹಿಂಗ್ ಮಾಡ್ಬೇಕು ಅನ್ನೋದು. 1 ಕೋಟಿ ಮಾಡ್ದ 4 ಕೋಟಿ ಮಾಡಕ್ ಹೋದ್ರೆ ಕಷ್ಟ ಆಗುತ್ತೆ. ಹೌದು, ಆ ಎಲ್ಲ ಫೇಸ್ ಅನ್ನು ದಾಟ್ ಬರ್ಲೇಬೇಕು. ಸೊ ಯಾರು MSME ಅವ್ರು ಇದ್ರೆ ನೋಡಿ, ಮಾಡೋದಕ್ಕಿಂತ ಮುಂಚೆ ಇದಿಷ್ಟು ಸ್ಟಡಿ ಮಾಡಿ ಆಮೇಲೆ ನೀವು MSME ಅಥವಾ ಯಾವ್ದಾದ್ರು ಇಂಡಸ್ಟ್ರಿಗೆ ಎಂಟ್ರಿ ಆಗಿ. ಸೊ ನಾಳೆ ದಿವಸ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿ ಮತ್ತೆ ಬೇರೆಯವ್ರಿಗೆ ಕೆಟ್ಟ ಉದಾಹರಣೆ ಆಗಬಾರ್ದು. ಮತ್ತೆ ನಿಮ್ಮ ಹತ್ರ ಪೊಟೆನ್ಷಿಯಲ್ ಇರೋದನ್ನ ಎಷ್ಟೋ ಜನ ಹಾಳು ಮಾಡ್ಕೊಂತಾರೆ. ಈಗ ನೀವು ಯಾವುದೇ ಬಿಸ್ನೆಸ್ ಆ್ಯಪಲ್ ಇಂದ ಹಿಡಿದು ಯಾವುದೇ ತಗೊಂಡೋದ್ರು ಅವ್ರು ಫೇಲ್ ಆಗಿ ಮುಂದೆ ಬೆಳೆದಿರೋದೇ ಹೊರತು ಒಂದೇ ಶಾರ್ಟಲ್ಲಿ ಯಾರೂ ಸಕ್ಸಸ್ ಆಗಿಲ್ಲ. ಸೊ ಅದನ್ನ ಈಗೇನಾಗುತ್ತೆ, ಆ್ಯಪಲ್ ಬೆಳೆದಿದೆ ಅಂತ ನೋಡ್ತಾರೆ, ಅದ್ರ ಹಿಂದೆ ಸೀರೀಸ್ ಆಫ್ ಎಷ್ಟು ಫೇಲ್ ಆಗಿದೆ ಅಂತ ಯಾರು ನೋಡೋದು ಇಲ್ಲ. ಮಿಸ್ಟೇಕ್ ಅದೇ ಹೇಳ್ತೀವಿ, ನೀವೇನಾದ್ರೂ ಒಂದು ಫೇಲ್ ಆಯ್ತು ಅಂತ ಹೇಳಿದ್ರೆ ನೀವು 0 ಇಂದ ಸ್ಟಾರ್ಟ್ ಮಾಡ್ತಿಲ್ಲ, ವಿತ್ ಎಕ್ಸ್ಪೀರಿಯನ್ಸ್ ಇಂದ ಸ್ಟಾರ್ಟ್ ಮಾಡ್ತಿರ್ತೀರಾ. ಅಂದ್ರೆ ನಾನು ಮುಂದೆ ಏನ್ ತಪ್ಪನ್ನು ಮಾಡಬಾರ್ದು ಅನ್ನೋದು ಮುಂಚೆನೆ ನಿಮಗೆ ಗೊತ್ತಿದೆ. ಕರೆಕ್ಟ್. ಹಾಗಾಗಿ ಸೊ ನಾವೀಗ MSME ಎಲ್ಲ ಕವರ್ ಮಾಡಿದ್ವಿ. ಸೊ ಅನ್ಸ್ಬೋದು ಲಾರ್ಜ್ ಅವ್ರಿಗೆ ಏನಕ್ಕಿಲ್ಲ ಅಂತ. ಲಾರ್ಜ್ ಅವರಿಗೂ ಇದೆ. ಸೊ ಲಾರ್ಜ್ ಅವರಿಗೆ ಬೆನಿಫಿಟ್ ಕೊಟ್ಟಿದ್ದಾರೆ. ನಿಮ್ಮ ಪ್ರಕಾರ ಏನಕ್ಕೆ ಕೊಟ್ಟಿರ್ಬೋದು ಅವರು ಲಾರ್ಜ್ ಅವರಿಗೆ? ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕ್ರಿಯೇಟ್ ಮಾಡೋಕೆ 100% ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿಗಾಗಿ. ಯಾಕೆಂದರೆ ಲಾರ್ಜ್ ಯೂನಿಟ್ ಬರ್ತಾ ಇದೆ, ದೊಡ್ಡ ಫ್ಯಾಕ್ಟ್ರಿ ಬರ್ತಾ ಇದೆ, ಬೇರೆ ಯಾರೋ ದೊಡ್ಡ ಟಾಟಾದವ್ರು ಬರ್ತಾ ಇದ್ದಾರೆ, ಮಹೇಂದ್ರದವ್ರು ಬರ್ತಾ ಇದ್ದಾರೆ, ಸುಜುಕಿಯವ್ರು ಬರ್ತಾ ಇದ್ದಾರೆ, ಇಶರು ಯಾವುದ್ಯಾವುದೋ ಮೋಟರ್ ವೆಹಿಕಲ್ಗಳು ಬರ್ತಾ ಇದೆ, ಅವರೆಲ್ಲ ಇಂಡಸ್ಟ್ರಿ ಸೆಟಪ್ ಮಾಡ್ತಾ ಇದ್ದಾರೆ. ಅಂದರೆ ತುಂಬ ದೊಡ್ಡ ಎಂಪ್ಲಾಯ್ಮೆಂಟ್, ಹೌದು, ಲಾರ್ಜ್ ಸ್ಕೇಲ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಟೊಯೋಟಾದವ್ರು ಬಂದರು, ಈಗಿನೆಲ್ಲ ಅವ್ರದ್ದೇ ಜಾಗ ಫುಲ್ಲು, ಎಲ್ಲ ಟೊಯೋಟಾದವ್ರದ್ದು ಅಷ್ಟು ಜಪಾನೀಸ್ ಎಲ್ಲ ಅಲ್ಲೇ ಇದ್ದಾರೆ ಅನ್ಸುತ್ತೆ. ಹೌದು. ಸೊ ಹಾಗಾಗಿ ಅವರೆಲ್ಲ ಬಂದಾಗ ಏನಾಗುತ್ತೆ ಅಂದರೆ ತುಂಬ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಮತ್ತು ಅಲ್ಲದೆ ಇಲ್ಲಿಂದ ಟ್ಯಾಲೆಂಟ್ ಇಲ್ಲೇ ಯುಟಿಲೈಸ್ ಆಗುತ್ತೆ. ಹೌದು. ಸೊ ಹೊರಗಡೆ ಹೋಗಿ ಅವರು ಜಾಬ್ ಹುಡುಕೋದ್ ಬದಲು ಇಲ್ಲೇ ಇದ್ದು ಇಲ್ಲೇ ಡೆವಲಪ್ಮೆಂಟ್ ಆಗುತ್ತೆ. ಸೊ ಅದು ಫಂಡಮೆಂಟಲ್ ಏನು ಥಿಂಗ್ಸ್. ಅದಕ್ಕೋಸ್ಕರ ಅವರು ಲಾರ್ಜ್ ಅವರಿಗೂ ಬೆನಿಫಿಟ್ ಆಗಲಿ, ಬರೀ MSME ಅವ್ರಿಗೆ ಅಂತಲ್ಲ, MSME ಅವರಿಗೂ ಅವಶ್ಯಕತೆ ಇದೆ, ಇಲ್ಲ ಅಂತಲ್ಲ. ಬಟ್ ಲಾರ್ಜ್ ಅವರಿಗೆ ನಾವು ಕನ್ಸಿಡರ್ ಮಾಡಿಲ್ಲ ಅಂದರೆ ಬೇರೆ ಸ್ಟೇಟ್ ಅವ್ರು ಮಾಡಿಬಿಟ್ರೆ ಅವಾಗ ನಮ್ಮಲ್ಲಿ ಬರೋದು ಅಲ್ಲಿಗೆ ಹೋಗ್ಬಿಡುತ್ತೆ. ಅದೇ ಹೇಳಿ, ಕೈಯಲ್ಲಿ ಹಿಡ್ಕೊಂಡಿರೋ ಬೆಣ್ಣೆನ ನೀನೇ ತಗೊಳಪ್ಪ ತುಪ್ಪ ಮಾಡ್ಕೊಂಡು ಬೇರೆಯವನು ಕೊಟ್ಟಂಗಿರುತ್ತೆ. ಕರೆಕ್ಟ್. ಸೊ ನಿಮಗೆ ಗ್ರೇಟ್ ಎಕ್ಸಾಂಪಲ್ ಟಾಟಾ ನ್ಯಾನೋ ಬೆಂಗಾಳಕ್ಕೆ ಹೋಗೋದು, ಆಮೇಲೆ ಗುಜರಾತಿಗೆ ಹೋಯ್ತು. ಅದಲ್ಲ ಯಾಕೆ ಸರ್, ನಮ್ಮ ಕಿಯಾನೇ ಇರ್ಬೋದಲ್ಲ. ಕರ್ನಾಟಕ ಬಾರ್ಡರ್ ಇಂದ ಈ ಕಡೆಯಿಂದ 20 ಕಿಲೋಮೀಟರ್ ಇರಬೇಕಾಗಿದ್ದವ್ರು ಆ ಕಡೆ ಬಾರ್ಡರ್ಗೆ 20 ಕಿಲೋಮೀಟರ್ ಹೋಗಿದ್ದಾರೆ ಬಾಗೇಪಲ್ಲಿಯಿಂದ ಆ ಕಡೆಗೆ. ನೋಡಿ ಅದೇ ಹೇಳಿದೆ, ಕೈಯಲ್ಲಿರೋ ತುಪ್ಪನ ಸಾರಿ ಬೆಣ್ಣೆನ ನಾವೇ ತಗೊಳಪ್ಪ ನೀನ್ ತುಪ್ಪ ಮಾಡ್ಕೊಂತ ಪಕ್ಕದ ರಾಜ್ಯದವ್ರು ಕೊಡ್ತೀವಿ ಆಗಾಗ ನಾವು. ಸೊ ಅದಕ್ಕೋಸ್ಕರ ಅವರು ಎಲ್ಲರಿಗೂ ಆ ಆಪರ್ಚುನಿಟಿ ಕೊಡದೆ. ಸೊ ಅದಕ್ಕೋಸ್ಕರ ಲಾರ್ಜರಿಗೂ ಕೊಟ್ಟಿದ್ದಾರೆ. ಲಿಮಿಟೆಡ್ ಕಂಡೀಷನ್. ಏನು ಎಂಪ್ಲಾಯ್ಮೆಂಟ್ ಅಂದರೆ ಎಂಪ್ಲಾಯ್ಮೆಂಟ್ ಟ್ರಿಗರಿಂಗ್ ಪಾಯಿಂಟ್ ಇದೆ. ಸೊ ಇವಾಗ ನಾವು ಹೇಳಬೇಕಂತಂದರೆ ಕ್ಯಾಟಗರಿಯಲ್ಲಿ ನಿಮಗೆ ಲಾರ್ಜಲ್ಲಿ 50 crores, ನಾವು 50 crores ವರೆಗೆ ಮಾಡಿದ್ವಿ. ಈಗ 0 ಇಂದ 50 ಕೋಟಿವರೆಗೆ ಬಂದ್ವಿ. 50 ಕೋಟಿಯಿಂದ 300 ಕೋಟಿವರೆಗೆ ಏನು ಇನ್ವೆಸ್ಟ್ ಮಾಡ್ತಾರಲ್ಲ, ಸೊ ಅವರಿಗೆ ಲಾರ್ಜ್ ಅಂತ. ಸೊ 300 ಕೋಟಿಯಿಂದ 1000 ಕೋಟಿವರೆಗೆ ಮೆಗಾ, 1000 ಮೇಲೆಲ್ಲ ಅಲ್ಟ್ರಾ ಮೆಗಾ ಅಂತ. ಸೊ ಇವರಿಗೂ ಬೆನಿಫಿಟ್ ಇದೆ. ಇವರಿಗೂ ಸೇಮ್ ನಾವು ಏನು MSME ನೋಡ್ತಾರೆ ಝೋನ್ ಕ್ಲಾಸಿಫಿಕೇಷನಲ್ಲಿ, ಅದೇ ಥರನೇ ಇವರಿಗೂ ಬೆನಿಫಿಟ್ ಇದೆ. ಬಟ್ ಇವ್ರು ಏನು ಮಾಡಬೇಕು ಅಂದರೆ ಎಂಪ್ಲಾಯ್ಮೆಂಟ್ ಜನರೇಷನ್ ಫುಲ್ಫಿಲ್ ಮಾಡಬೇಕು. ಸೊ ಎಂಪ್ಲಾಯ್ಮೆಂಟ್ ಜನರೇಷನ್ ಫುಲ್ಫಿಲ್ ಮಾಡದೆ ಅವರು ಎಲಿಜಿಬಲೇ ಅಲ್ಲ. ಸೊ MSME ಅವರಿಗೂ ಎಂಪ್ಲಾಯ್ಮೆಂಟ್ ಜನರೇಷನ್ ಇದೆ, ಅವರೊಂದು ಡಿಕ್ಲೇಷನ್ಸ್ ಎಷ್ಟು ಥರ ಕೊಡ್ತಾ ಇದ್ದಾರೆ. ಬಟ್ ಅವರು ಅಷ್ಟು ತರುವಾಗಿ ಹೋಗಲ್ಲ, ಯಾಕೆಂದರೆ ಅವರು ಮಾಡ್ತಾ ಇರೋರೇ MSME ಅವರು ಪಾಪ ಅದನ್ನ ಹೆಂಗೋ ತಳ್ಕೊಂಡು ಕಷ್ಟಪಟ್ಟು ಮಾಡ್ತಾ ಇದ್ರೆ ಅವ್ರಿಗೆ ಆ ರಿಸ್ಟ್ರಿಕ್ಷನ್ ಇಂಪೋಸ್ ಮಾಡಿಲ್ಲ. ಬಂದು ನಮ್ಮ ಲಾರ್ಜ್ ಸ್ಕೇಲ್ ಅವರಿಗೆ, ಲಾರ್ಜ್ ಸ್ಕೇಲ್ ಇದು ಕ್ಯೂರಿಯಾಸಿಟಿ ನನಗೆ ಜಾಸ್ತಿ ಇದೆ. ಏನು ಸರ್ ರಿಸ್ಟ್ರಿಕ್ಷನ್ ಇವರಿಗೆ? ಇವ್ರಿಗೆ ರಿಸ್ಟ್ರಿಕ್ಷನ್ ಲಾರ್ಜ್ ಅವರಿಗೆ ಸೊ 25 ಇಂದ 500 ಎಂಪ್ಲಾಯೀಸ್ ಹೈರ್ ಮಾಡಲೇಬೇಕು ಅವರು. ಓಕೆ. ಸೊ ಅದು ಬಿಟ್ಟು ಮೆಗಾ ಅಂದರೆ 300 crores ಏನು ಪ್ರಾಜೆಕ್ಟ್ ಅಥವಾ ಇನ್ವೆಸ್ಟ್ಮೆಂಟ್. ಸೊ ಅವರಿಗೆ 500,000 ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಲೇಬೇಕು. ಓಕೆ. ಸೊ ಅಲ್ಟ್ರಾ ಮೆಗಾ ಮೋರ್ ದೆನ್ 1000 ಇರೋರಿಗೆ 500 ಪ್ಲಸ್ 6 ಪರ್ 50 crores ಇನ್ವೆಸ್ಟ್ಮೆಂಟ್ ಇದ್ದಾಗ ಆ್ಯಡ್ ಆಗ್ತಾ ಹೋಗುತ್ತೆ. ಓಕೆ. 6 ಜನ 50 ಕೋಟಿ ಜಾಸ್ತಿ ಇನ್ವೆಸ್ಟ್ ಮಾಡ್ತಾ ಇದ್ದಂಗೆ 6 ಜನ ಎಂಪ್ಲಾಯ್ಮೆಂಟ್ನು ತಗೊಂತಾ ಹೋಗ್ತಾ ಇರಬೇಕು. ಕರೆಕ್ಟ್. ಸೊ ನಿಮಗೆ ಕಮ್ಮಿ ಅನಿಸ್ಬೋದು, ಆ್ಯಕ್ಚುಲಿ ಕಮ್ಮಿ ಅಲ್ಲ, ಇದು ಜಾಸ್ತಿ. ಏನಕ್ಕೆ ಅಂದರೆ ಈಗ ತುಂಬ ರೋಬೋಟಿಕ್ಕು, AI, ಆಟೋಮೇಷನ್ನು ತುಂಬ ಇಂಡಸ್ಟ್ರಿ ಸೆಗ್ಮೆಂಟಲ್ಲಿ ಆಗಿದೆ. ಸೊ ಇವಾಗ ನಾವು 4.0 ಇದ್ದೀವಿ. ಇಲ್ಲಿರ್ಬೇಕಾದ್ರೆ ಸುಮಾರು ಆಟೋಮೇಷನ್ ಆಗಿದೆ. ಯಾವುದೇದೋ ಹಿಂಗೆ ಮಾಡುತ್ತೆ ಹಂಗೆ ಮಾಡುತ್ತೆ, ಸುಮಾರು ನಾವು ವಿಡಿಯೋದೆಲ್ಲ ನೋಡ್ತೀವಲ್ಲ. ಸೊ ಬಾಟಲಿಂದ ಹಿಡಿದು ಎಲ್ಲದೂ ಅದೇ ಮಾಡುತ್ತೆ. ಏನೋ ಅವನು ಅದು ಮಾಡದೇ ಇರೋ ಕೆಲಸಗಳನ್ನಷ್ಟೇ ಮಾಡ್ತಾ ಇದ್ದಾರೆ ಬಿಟ್ಟರೆ ಫ್ಯಾಕ್ಟ್ರಿಯಲ್ಲಿ ಸುಮಾರು ಆಟೋಮೇಷನ್ಗಳೆಲ್ಲ ಆಗೋಗ್ಬಿಟ್ಟಿದೆ. ಹೌದು. ಸೊ ಇವರು 5.0 ಅಂತ ತರಬೇಕಂತಿದ್ದಾರೆ, ಅದರಲ್ಲಿ ಇನ್ನೂ ಒಂದಿಷ್ಟು ಆಟೋಮೇಷನ್ ಆಗುತ್ತೆ. ಇಂಡಸ್ಟ್ರಿಯಲ್ ರೆಸಲ್ಯೂಷನ್ 5.0. ಹಾಂ. ಸೊ ಹಂಗಿದ್ ಬಂದಾಗ ಏನಾಗುತ್ತೆ ಅಂದರೆ ಎಂಪ್ಲಾಯ್ಮೆಂಟ್ ಇಷ್ಟು ಕೊಡೋದು ಸ್ವಲ್ಪ ಟಫೇ, ಯಾಕೆಂದ್ರೆ ಸುಮಾರು ಆಟೋಮೇಷನ್ ಆಗೋಗಿರುತ್ತೆ. ಯಾವುದೋ ಒಂದು ರಾ ಮೆಟೀರಿಯಲ್ ಬಂದು ಬೀಳುತ್ತೆ, ಅದೆಲ್ಲ ಆಗಿ ಪ್ರೊಸೆಸ್ ಆಗಿ ಫಿನಿಶ್ ಕೂಡ ಆಗ್ಬಿಡುತ್ತೆ. ಸೊ ಎಲ್ಲ ಮಿಷಿನೇ ಮಾಡ್ತಾ ಇರುತ್ತೆ. ಅಲ್ಲಿಂದ ಇಲ್ಲಿಗೆ ಏನೋ ಒಂದು ಹ್ಯಾಂಡ್ ಹೋಲ್ಡಿಂಗು ಅಥವಾ QC ಟೆಸ್ಟಿಂಗು, ಕ್ವಾಲಿಟಿ ಟೆಸ್ಟಿಂಗ್ ಅಥವಾ ಅದ್ರಲ್ಲಿ ಮಾತ್ರ ಎಂಪ್ಲಾಯ್ಸ್ ಇರ್ತಾರೆ ಬಿಟ್ಟರೆ ಬಾಕಿ ಕಡೆ ಎಂಪ್ಲಾಯ್ಸ್ ಇರೋದು ಕಮ್ಮಿ ಆಗೋಗಿದೆ. ಸೊ ಇಷ್ಟು ಇನ್ವೆಸ್ಟ್ಮೆಂಟಿಗೆ ಅಷ್ಟು ಟಾರ್ಗೆಟ್ ಅಚೀವ್ ಮಾಡೋಕ್ಕೂ ಕೆಲವೊಂದ್ಸಲ ಒದ್ದಾಡ್ತಾರೆ. ಓಕೆ. ಯಾಕೆಂದರೆ ಅಷ್ಟು ಅವಶ್ಯಕತೆ ಇರಲ್ಲ ಅವ್ರಿಗೆ ಒಂದೊಂದು ಟೈಮ್, ಆ ಥರ ಪರಿಸ್ಥಿತಿಯಲ್ಲೂ ಇದೆ. ಬಟ್ ಅಟ್ಲೀಸ್ಟ್ ಈ ರೂಲ್ ಇದೆ ಅನ್ನೋ ಕಾರಣಕ್ಕಾದ್ರೂ ಅವರು ಕೆಲಸ ಕೊಡಲೇಬೇಕು. ಇಲ್ಲ ನಾ ಬೆನಿಫಿಟ್ಟೇ ತೊಗೊಳಕ್ಕಾಗಲ್ಲ ಅವರು. ಅದರಲ್ಲೂ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನು ಗೊತ್ತಾ? ಸೊ ಈ ಎಂಪ್ಲಾಯ್ಮೆಂಟಿಗೆ
ಇನ್ನೊಂದು ಟಚ್ ಕೊಟ್ಟಿದ್ದಾರೆ. ಸೊ ಕನ್ನಡಿಗರೇ ಇರಬೇಕು ಅಂತ. ಸರ್ ಕರೆಕ್ಟಾಗಿ ಹೇಳಿ, ಇದು ಫಸ್ಟ್ ಟೈಮ್ ಕೇಳ್ತಿರೋದು ನಾನು. ಇಲ್ಲ ಕನ್ನಡಿಗರಿಗೆ ಅಂದರೆ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಓಕೆ. ಸೊ ಇದರಲ್ಲಿ 3 ಕ್ಯಾಟಗರಿ. ಅದರಲ್ಲಿ ಏನು ಅಂದರೆ ಸ್ಕಿಲ್ಡು ಮತ್ತು ಓವರ್ ಆಲ್ ಎಂಪ್ಲಾಯ್ಮೆಂಟು. ಸೊ ಇದರಲ್ಲಿ ಬೈಫರ್ಕೇಶನ್ ಕೊಟ್ಟಿದ್ದಾರೆ. ಸೊ ಅನ್ಸ್ಕಿಲ್ಡು ನೀವು 100% ಕನ್ನಡಿಗರೇ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸೊ ಸೆಮಿ ಸ್ಕಿಲ್ಡು 50% ಅಂತ ಹೇಳಿದ್ದಾರೆ. ರೀಸನ್ ಏನಂತಂದರೆ ಇವಾಗ ಕೆಲವರು ಸೂಪರ್ವೈಸರ್ ಇರ್ತಾರೆ ಅಥವಾ ಕೆಲವರು ಮ್ಯಾನೇಜರ್ ಲೆವೆಲ್ ಇರ್ತಾರೆ, ಕೆಲವರು ಬರೀ ವರ್ಕರ್ಸ್ ಇರ್ತಾರೆ. ಸೊ ವರ್ಕರ್ಸ್ನೆಲ್ಲ ಅವ್ರು ಏನು ಹೇಳ್ತಾರೆ, ಕನ್ನಡಿಗರೇ ನೀವು ತಗೊಳ್ಳಿ, ಅದರಲ್ಲೇನು ಡೌಟ್ ಇಲ್ಲ. ಸೊ ಸೂಪರ್ವೈಸರ್ ಅಥವಾ ಮ್ಯಾನೇಜರ್ ಲೆವೆಲ್ಲು ಸ್ವಲ್ಪ ನಾಲೆಜ್ ಇರಬೇಕು ಅಥವಾ ಎಕ್ಸ್ಪೀರಿಯನ್ಸ್ ಇರಬೇಕು. ಅವಾಗ ಏನಾಗುತ್ತೆ, ನೀವು ಕನ್ನಡಿಗರೇ ತಗೊಂಡು ಹೇಗೆ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಅವರಿಗೆ ರಿಕ್ವೈರ್ಮೆಂಟ್ ಇರುತ್ತೆ. ಕೆಲವೊಂದು ಟೆಕ್ನಾಲಜಿ, ಕೆಲವೊಂದು ಸ್ಕಿಲ್ ಬೇರೆ ಯಾರು ಸ್ಟೇಟ್ ಅಥವಾ ಬೇರೆ ಎಲ್ಲ ಹೋಗಿ ಕಲ್ತ್ಕೊ ಬಂದಿರ್ತಾನೆ. ಸೊ ಅವ್ರನ್ನ ಕರ್ಕೊಂಡು ಇವರಿಬ್ರು ಟ್ರೈನ್ ಮಾಡಿ ಡೆವಲಪ್ಮೆಂಟ್ ಮಾಡಬೇಕಾಗಿರುತ್ತೆ. ಸೊ ಆ ಸಿಚುವೇಶನ್ 50% ಮಾಡಿದ್ದಾರೆ. ಸೊ ಇನ್ನೂ ಸ್ವಲ್ಪ ಟಾಪ್ ಲೆವೆಲ್ ಅಥವಾ ಬೇರೆ ಇದಕ್ಕೆ ಇನ್ನೂ ಕಮ್ಮಿ 30%. ಸೊ ಅವ್ರೇನು ಮಾಡ್ತಾ ಇದ್ದಾರೆ ಅಂತಂದರೆ ಓವರ್ ಆರ್ಗನೈಸ್ ಸ್ಟ್ರೆಂತಲ್ಲಿ 70% ವರೆಗೆ ಕನ್ನಡಿಗರೇ ಇರಬೇಕು ಅಂತ ಅವ್ರದ್ದು ಇಂಪ್ಲಿಕೇಶನ್. ಸೊ ಇದು ಇಂಟ್ರೆಸ್ಟಿಂಗ್ ಇದೆ. ಇದು ಆಕ್ಚುಲಿ ಸಖತ್ತಿದೆ. ನಾವಿಲ್ಲಿ IT ಸೆಕ್ಟರಲ್ಲಿ ಹೊಡೆದಾಡ್ತಿರ್ತೀವಿ, ಇಷ್ಟು ಇಂಪ್ಲಿಮೆಂಟ್ ಮಾಡಿ ಅಂದ್ರೆ ನಾನು ಬೆಂಗಳೂರು ಬಿಟ್ಟು ಹೋಗ್ತೀನಿ, ನಾನು ಹೋಗಪ್ಪ ಒಳ್ಳೇದಾಗ್ಲಿ ಅಂತ ಅನ್ಸುತ್ತೆ ಅವಾಗ ನಮಗೆ. ಬಟ್ ನಾವು ಇಂಡಸ್ಟ್ರಿ ಪಾಲಿಸಿಯಲ್ಲಿ ನೋಡಿಲ್ಲ ಯಾವತ್ತು. ಹೌದು, IT ಏನಾಗಿದೆ ಅಂದರೆ ಅದಷ್ಟು ಗ್ಲೋಬಲೈಸ್ ಆಗಿದೆ. ಬಟ್ ಇಂಡಸ್ಟ್ರಿ ಇನ್ನೂ ಗ್ಲೋಬಲೈಸ್ ಆಗಿದೆ. ಬಟ್ ಎಂಪ್ಲಾಯ್ಮೆಂಟ್ ಹೈರಿಂಗ್ ಲೋಕಲ್ಲೇ ಆಗಬೇಕು. ಯಾಕೆಂದ್ರೆ ಅವರು ಟ್ರಾವೆಲ್ ಮಾಡಬೇಕು, ಅದಕ್ಕೋಸ್ಕರ. ಸೊ ಅದಕ್ಕಾಗಿ ಇಷ್ಟು ಬೂಸ್ಟ್ ಕೊಟ್ಟಿರೋದು ರಿಕ್ವೈರ್ಮೆಂಟು. ಅದರಲ್ಲೂ ಎಂಪ್ಲಾಯ್ಮೆಂಟ್ ಜನರೇಷನು, ಅದರಲ್ಲೂ ಸ್ಪೆಸಿಫಿಕ್ಲಿ ಕನ್ನಡಿಗರೇ ಜಾಸ್ತಿಗೆ ಏನು ಮಾನ್ಯತೆ ಇರೋದಿಲ್ಲ. ತುಂಬ ಅಡ್ವಾಂಟೇಜಸ್ಸು. ನಮ್ಮವ್ರು ಸ್ವಲ್ಪ ಓದಿ ITI ಅದೆಲ್ಲ ಮಾಡ್ಕೊಬಿಟ್ರೆ ಆಟೋಮೆಟಿಕ್ಕಾಗಿ ಜಾಬ್ ಸಿಗುತ್ತೆ. ನೀವು ಹೇಳೋದು ನೋಡಿದ್ರೆ ನೆಕ್ಸ್ಟ್ 5 ವರ್ಷದ ಕೆಳಗಡೆ ಡೌನ್ ದ ಲೈನ್ ಈಗ ನಮ್ಮಲ್ಲಿ ITI ಅಥವಾ ಟೆಕ್ನಿಕಲ್ ಅಥವಾ ಯಾವುದಾದ್ರೂ ಇಂಜಿನಿಯರಿಂಗ್ ಬೇಸ್ಡು ಅಥವಾ ಟೆಕ್ನಿಕಲ್ ರಿಲೇಟೆಡ್ ಕೋರ್ಸಸ್ ಮಾಡಿದವ್ರಿಗೂ ಇದು ಒಳ್ಳೆ ಬೂಸ್ಟ್. ಇದು ಡೆಫಿನೆಟ್ಲಿ. ಈಗ ತುಂಬ ಈ ಸೆಮಿ ಕಂಡಕ್ಟರ್ ಮಾಡ್ತಾರಲ್ಲ, ಅದೆಲ್ಲ ಸುಮಾರು ಕೆಲಸಗಳಿವೆ. ಸುಮಾರು ITI ಕೋರ್ಸ್ಗಳು, ಸರ್ಟಿಫಿಕೇಟ್ ಕೋರ್ಸ್ಗಳು ಅಥವಾ ಓರಿಯೆಂಟೇಷನ್ ಕೋರ್ಸ್ಗಳು ತುಂಬ ಬರ್ತಾ ಇದೆ. ಸೊ ಅದನ್ನೆಲ್ಲ ಮಾಡಿದ್ರೆ ಆಮೇಲೆ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಇಂಡಿಯಾದೇ ಇದೆ. ಹಾಂ. ಸೊ ಅದರಲ್ಲೇ ತುಂಬ ಇಂಡಸ್ಟ್ರಿ ಸೆಗ್ಮೆಂಟು, ಇಂಡಸ್ಟ್ರಿ ಸ್ಪೆಸಿಫಿಕೇಶನ್ ಕೋರ್ಸ್ಗಳನ್ನೆಲ್ಲ ಕೊಡ್ತಾ ಇದೆ. ಅದನ್ನೆಲ್ಲ ಕಲ್ತ್ಕೊಂಡು ಆರಾಮಾಗಿ ಇಲ್ಲೆಲ್ಲ ಜಾಬ್ ಸಿಗುತ್ತೆ. ಯಾಕೆಂದರೆ ಅವರು ನೋಡ್ತಾ ಇರ್ತಾರೆ, ನಮಗೆ ಕರ್ನಾಟಕದಲ್ಲಿ ಸಿಕ್ಕರೆ ತೊಗೊಳ್ಳೋಣ. ಏನೋ ಓನ್ಲಿ ಅವನು ಎಕ್ವಿಪ್ ಆಗಿದ್ರೆ, ಅವ್ನು ನಾಲೆಜೇಬಲ್ ಆಗಿದ್ರೆ ಸಾಕು ಅವರಿಗೆ. ಇದು ಒಳ್ಳೇದಲ್ಲ ಸರ್. ಈಗ ನೋಡಿ Zone 1 ಅಲ್ಲಿ ಈಗ ಒಂದು ಹಳ್ಳಿ ಬ್ಯಾಕ್ ಗ್ರೌಂಡ್ ಇಂದ ಒಬ್ಬ ಬರ್ತಾನೆ, ಓದಿರ್ತಾನೆ, ITI ಮಾಡಿರ್ತಾನೆ ಅಥವಾ ಡಿಪ್ಲೊಮಾ ಮಾಡಿರ್ತಾನೆ, ಅವನಿಗೆ ಯಾವಾಗ್ಲೂ ಮನೆ ನನ್ನ ಊರಲ್ಲಿ ಇರ್ಬೇಕು ಅನ್ನೋ ಆಸೆ ಯಾವಾಗೂ ಇರುತ್ತೆ. ಅದೇ ಅವನು Zone 1 ಅವನು ಊರು ಹಳ್ಳಿ ಆ ಡಿಸ್ಟ್ರಿಕ್ಟ್ ಗೆ ಬಂದ್ರೆ ಅವ್ನು ಅಲ್ಲಿ ಮನೆಯಲ್ಲೇ ಇದ್ದಂಗೆ ಇರುತ್ತೆ, ಅಲ್ಲೇ ಒಂದು ದುಡಿತಿರ್ತಾನೆ, ಅಲ್ಲೇ ಅವ್ನಿಗೆ ಓಡಾಟನೂ ಆಗುತ್ತೆ. ಇಲ್ಲಿ ಬಂದು ನಾವು ಬೆಂಗಳೂರಲ್ಲಿ ಇದ್ದು ಹಬ್ಬಕ್ಕೆ ಅದೇ 4 ತಿಂಗಳಿಗೋ 6 ತಿಂಗಳಿಗೋ ಒಂದ್ಸಲಿ ಊರಿನ ಮುಖ ನೋಡೋ ಬದಲು ಇದೊಂಥರ ಒಳ್ಳೇದೇ ಪಾಲಿಸಿ. ಇದು ಹಬ್ಬಕ್ಕೆ ಹೋಗೋದು ಸಸಾರಿಲ್ಲ, ಆ ಬಸ್ ರೇಟ್ ನೋಡಿ ಆ ಬಸ್ಸಲ್ಲಿ ತುಂಬ್ಕೊಂಡು ಹೋಗೋದು ಇನ್ನೂ ಕಷ್ಟ. ಅವ್ರ ಒಂಥರ ಅದು ಎಕ್ಸ್ಪ್ಲಾಯ್ಟೇಷನ್. ಅದು ನಾವು ಅದರಲ್ಲ ರೂಲ್ಸ್ ತರಲ್ಲ ಬಿಸ್ನೆಸ್. ಈಗ ಎಲ್ಲಿ ಸರ್ ಇವರೆಲ್ಲ ಫ್ರೀ ಮಾಡಿಟ್ರ, ಅವ್ರ ಪ್ರೈವೇಟ್ ಅವ್ರು ಅದನ್ನೇ ಬಂಡವಾಳ ತಗೊಂಡು ಈಗ ನೋಡಿ, ಈಗ ನನ್ನ ಫ್ರೆಂಡ್ಸ್ ಇದಾರೆ ಎಷ್ಟೋ ಜನ, ಉಡುಪಿ, ಮಂಗಳೂರು, ಕುಂದಾಪುರದವರು. ಅವ್ನು ಹೇಳ್ತಾನೆ, ಸರ್ ಹಬ್ಬ ಮುಗಿದ್ಮೇಲೆ ಇಮಿಡಿಯೇಟ್ ದಿನ ಎಲ್ಲ ಬರಕ್ಕಾಗಲ್ಲ ಅಂತ ಹೇಳ್ತಾನೆ. 2,000 ಒಂದು ಟಿಕೆಟ್ಗೆ ನೀನ್ ಟ್ರೈನ್ ಟಿಕೆಟ್ ಬುಕ್ ಮಾಡ್ಬೋದಿತ್ತು. ಎಲ್ಲಿ 3 ತಿಂಗಳು ಮುಂಚೆನೆ ರಿಸರ್ವ್ ಆಗ್ಬಿಟ್ಟಿರ್ತಾವೆಲ್ಲ, ಏನು ಸಿಗೋದಿಲ್ಲ ನಮಗೆ ಅಂತಾನು. ಅದು ಓಪನ್ ಆಗಿ 2 ದಿವಸ ಕ್ಲೋಸ್ ಆಗ್ಬಿಟ್ಟಿರ್ತದು. ಹಾಟ್ ಕೇಕ್. ಸೊ ಹಾಗಾಗಿ ಈ ಅಲ್ಟ್ರಾ ಲಾರ್ಜ್ ಮತ್ತು ಮೆಗಾಗೆ ಬೆನಿಫಿಟ್ ಕೊಟ್ಟಿದ್ದಾರೆ. ಸೊ ಇವರು ಇದು ಫಂಡಮೆಂಟಲ್ ಕ್ರೈಟೀರಿಯಾ ಫುಲ್ಫಿಲ್ ಮಾಡಿದ್ರೆ ಅದರಲ್ಲಿ ಬೆನಿಫಿಟ್ ಅಂತ ತೊಗೋಬೋದು. ಸೊ ಇವರಿಗೂ ಹಾಗೆ ಏನು Zone 1, Zone 2, Zone 3 ಕ್ಲಾಸಿಫಿಕೇಷನು ಪ್ಲಸ್ ಇನ್ವೆಸ್ಟ್ಮೆಂಟ್ ಕ್ಲಾಸಿಫಿಕೇಷನ್ ಅಪ್ ಟು 50 to 300 ಒಂದು, 300ಇಂದ 1000 ಒಂದು, 1000 ಎಬೋ ಒಂದು, Zone 1, Zone 2, Zone 3. ಸೊ ಇಲ್ಲೇನು ಮಾಡಿದ್ದಾರೆ ಅಂದರೆ, ಅಗೇನ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದಂಗೆ ಕೆಪೆಕ್ಸು ಮತ್ತು PLI ಇವರಲ್ಲೂ ಇದೆ. ಓಕೆ. ಸೊ ನೀವು ಒಂದು ಕೆಪೆಕ್ಸಿಗೆ ಹೋಗ್ಬೋದು, ಅಂದರೆ PLI ಹೋಗೋದು. ನನ್ನ ಪರ್ಸ್ನಲ್ ಕ್ಯಾಲ್ಕುಲೇಷನ್ ಪ್ರಕಾರ PLI ಹೋಗೋದು ಯಾವಾಗ ಬೆನಿಫಿಟ್ ಅಂದರೆ, ನೀವು ಇಮಿಡಿಯೇಟಾಗಿ ಪ್ರೊಡಕ್ಷನ್ ಬರ್ತೀರಾ ಅಂತ. ಇವಾಗ ನಾನು ಇಂಡಸ್ಟ್ರಿ ಹಾಕಿ ಶುರು ಮಾಡಿದೆ, ಇನ್ನೊಂದು ವರ್ಷದಲ್ಲಿ ನಾನು ಪ್ರೊಡಕ್ಷನ್ ಕಂಪ್ಲೀಟ್ ಆಗೋಯ್ತು. ಸೊ ಸೀದಾ ಕಮರ್ಷಿಯಲ್ ಪ್ರೊಡಕ್ಷನ್ ಶುರು ಮಾಡಿಬಿಟ್ಟೆ. ಆವಾಗ PLI ಇಸ್ ಅ ಬೆಸ್ಟ್. ಯಾಕೆಂದರೆ ನನಗೆ 1 ವರ್ಷ ಅಷ್ಟೇ ವೇಟಿಂಗ್ ಪೀರಿಯಡ್. ಹೌದು. ಕೆಪೆಕ್ಸಲ್ಲಿ ಏನಾಗುತ್ತೆ ಅಂದರೆ, ನಾನು ಹಾಕ್ತಾ ಇದ್ದೀನಿ, ನನಗೊಂದು 5 ವರ್ಷ ಬೇಕು ಅಂತ, 5 ವರ್ಷ ತನಕ ನನಗೆ ಫಂಡ್ ಫ್ಲೋನೇ ಇರಲ್ಲ. ಹೌದು. ಸೊ ಅವಾಗ ಸಬ್ಸಿಡಿ ಬರುತ್ತೆ ಅಂದರೆ ಆ 5 ವರ್ಷಕ್ಕೆ ಫಂಡ್ ಬರುತ್ತೆ ಗೌರ್ಮೆಂಟಿಂದ. ಸೊ PLI ಅಲ್ಲಿ ಏನಾಗುತ್ತೆ ಅಂದರೆ, ನಾನು ಬರ್ತಾ ಇರುತ್ತೆ. ಸೊ 5 ವರ್ಷ ಆದಮೇಲೆ ನಾನು PLI ಅಂದರೆ ಸೆಲೆಕ್ಟ್ ಮಾಡ್ಕೊಂಡು 5 ವರ್ಷ ಆದಮೇಲೆ ಬರಬೇಕು ಅಂದರೆ ನನಗೆ 4 ವರ್ಷ ಏನೂ ಅಮೌಂಟ್ ಇರಲ್ಲ. ಸೊ ಸಸ್ಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದ್ರ ಬದಲು ಜಾಸ್ತಿ ಟೈಮ್ ಬೇಕಾದ ಇಂಡಸ್ಟ್ರಿಗಳು ಕೆಪೆಕ್ಸಿಗೆ ಹೋಗೋದು ಬೆಟ್ರು. ಇಮಿಡಿಯೇಟಾಗಿ ಪ್ರೊಡಕ್ಷನ್ ಬರೋರಿಗೆ PLI ಹೋಗೋದು. ನಾನು 1 ವರ್ಷ ಅಷ್ಟೇ ಟೈಮ್ ಪೀರಿಯಡು, ಬಟ್ 2ನೇ ವರ್ಷದಲ್ಲಿ ನನಗೆ ಟರ್ನ್ ಓವರ್ ಆಗುತ್ತೆ, ನಾನು ಆಟೋಮೆಟಿಕ್ಲಿ ಇನ್ಸೆಂಟಿವ್ ಬರೋಕ್ಕೆ ಶುರು ಆಗುತ್ತೆ. ಸೊ ಅದು ಬೇಸಿಕ್ ಸಜೆಷನ್ ಅದು. ಸೊ ಈಗ ಬೆಟರ್ ನಾನು ಹೇಳೋದೇನಂತ ಅಂದ್ರೆ, ಈಗ ಯಾರೇ ಇಂಟ್ರೆಸ್ಟೆಡ್ ಈ ವಿಡಿಯೋ ನೋಡ್ತಿರೋರು, ಈಗ ನಮ್ಮ ರೂರಲ್ ಬ್ಯಾಕ್ ಗ್ರೌಂಡ್ ಇಂದ ಇರ್ಬೋದು ಅಥವಾ ಯಾವ್ದಾದ್ರು ಬೇರೆ ಡಿಸ್ಟ್ರಿಕ್ಟ್ ಇಂದಾನೇ ಇರ್ಬೋದು, ಈಗ ಅವ್ರು ಬೆಂಗಳೂರು ತನಕ ಬಂದು ನಿಮ್ಮನ್ನ ಮೀಟ್ ಮಾಡೋ ಬದಲು ಬೆಟರ್ ನಿಮ್ಮ ಕಾಲ್ ನಂಬರ್ ಕೊಟ್ಟರೆ, ನೀವು ಅಕಸ್ಮಾತ್ ಆದ್ರೂ ಒಂದು ಪರ್ಟಿಕ್ಯುಲರ್ ನಂಬರು ಡೈರೆಕ್ಟಾಗಿ ಕಾಲ್ ಮಾಡೇ ಅವ್ರು ತಿಳ್ಕೊಬೋದಲ್ವಾ? ಡೆಫಿನೆಟ್ಲಿ ನಮ್ಮ ನಂಬರ್ ಡಿಸ್ಕ್ರಿಪ್ಷನ್ ಇರುತ್ತೆ.
ರೀಚ್ ಮಾಡಿದ್ರೆ ಅಥವಾ ಮೆಸೇಜ್ ಮಾಡಿದ್ರು ನಮ್ಮ ಟೀಮ್ ಅವ್ರ ಹತ್ರ ನಾವು ಅವ್ರಿಗೆ ಗೈಡ್ ಮಾಡ್ತೀವಿ. ಸೊ ಒಂದಷ್ಟು ಇನ್ಫಾರ್ಮೇಷನ್ ಬೇಕು, ಯಾಕೆಂದರೆ ಇಷ್ಟೆಲ್ಲ ಕಾಂಪ್ಲೆಕ್ಸಿಟಿ ಇದೆ ನೋಡೋದಲ್ಲ, ನಾನೇ ಎಕ್ಸ್ಪ್ಲೇನ್ ಮಾಡೋಕ್ಕೆ ಒದ್ದಾಡ್ತಾ ಇದ್ದೀನಿ, ಯಾಕೆಂದರೆ ಅಷ್ಟು ಕ್ಲಾಸಿಫಿಕೇಷನು ಅಷ್ಟು ವೆರೈಟಿ ಇದೆ. ಸೊ ಹಾಗಾಗಿ ಅವ್ರನ್ನ ಇಮಿಡಿಯೇಟಾಗಿ ನಾನು ಇಷ್ಟು ಬೆನಿಫಿಟ್ ಇರುತ್ತೆ ಈ ಥರ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಟೈಮ್ ಬೇಕು. ಅವ್ರ ಪ್ರೊಫೈಲಿಂಗ್ ನೋಡಿ ಅವ್ರದ್ದು ಯಾವ ಥರ ಇಂಡಸ್ಟ್ರಿ, ಯಾವ ಥರ ಸೆಗ್ಮೆಂಟಲ್ಲಿ ಬರ್ತಾರೆ, ಯಾವ ಕ್ಲಾಸಿಫಿಕೇಷನ್ ಬರ್ತಾರೆ, ಅವ್ರ ಪ್ರೊಜೆಕ್ಷನ್ ಇದೆ, ಅವ್ರ ಎಂಪ್ಲಾಯ್ಮೆಂಟ್ ಏನು ಥರ ಕೊಡ್ತಾ ಇದ್ದಾರೆ, ಕನ್ನಡಿಗರಿಗೆ ಎಷ್ಟು ಕೊಡ್ತಾ ಇದ್ದಾರೆ, ಬಾಕಿಯವ್ರಿಗೆ ಎಷ್ಟು ಕೊಡ್ತಾ ಇದ್ದಾರೆ, ವುಮೆನ್ಸಿಗೆ ಎಷ್ಟು ಕೊಡ್ತಾ ಇದ್ದಾರೆ, ಮೆನ್ಸಿಗೆ ಎಷ್ಟು ಕೊಡ್ತಾ ಎಲ್ಲದೂ ಕ್ರೈಟೀರಿಯಾ ಚೆಕ್ ಮಾಡಾದ್ಮೇಲೆ ನಿಮ್ಗೆ ಇಷ್ಟು ಬೆನಿಫಿಟ್ ಬರ್ಬೋದು ಅನ್ನೋದು ಕ್ಯಾಲ್ಕುಲೇಷನ್ ಕೊಡ್ಬೋದು. ಅಲ್ಲಿವರೆಗೆ ಸಾಧ್ಯ ಇಲ್ಲ. ಸೊ ಅದಕ್ಕಾಗಿ ನಾವೇನು ಮಾಡ್ತೀವಿ, ಯಾರದೇ ಒಬ್ಬರು ತೊಗೊಳೋದಿದ್ರು ಅವ್ರ ಪ್ರೊಫೈಲಿಂಗ್ ತೊಗೋತೀವಿ, ನಿಮ್ದು ಏನೇನು ಪ್ಲ್ಯಾನ್ ಇದೆ ಅಂತ. ಸೊ ಆಮೇಲೆ ಡೀಪಾಗಿ ಸ್ಟಡಿ ಮಾಡಿ ಅದನ್ನ ನಾವೆಲ್ಲ ಇದಕ್ಕೆ ಮ್ಯಾಪ್ ಮಾಡಿ ಈ ಥರ ಬೆನಿಫಿಟ್ ಬರುತ್ತೆ ಅಂತ ನಾವು ಅವ್ರಿಗೆ ಕೊಡ್ತೀವಿ. ಸೊ ಅದೇ ಥರ ಇವರಿಗೆ ನಮ್ಮ ಏನು ಕೆಪೆಕ್ಸು ಮತ್ತು PLI ಅನ್ನಲ್ಲ, ಲಾರ್ಜ್ ಇಂಡಸ್ಟ್ರಿ ಅವರಿಗೆ, ಸೊ ಅವರಿಗೂ ಅಷ್ಟೇ 25 Zone 1, Zone 2 20 ಮತ್ತು ಅರ್ಬನ್ನಿಗೂ ಏನು ರೂರಲ್ ಬೆಂಗಳೂರಿವರಿಗೂ 10% ಇದೆ. ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ, ನಾನು ನಿಮಗೆ MSMEಲಿ 7 years ವರೆಗಿದೆ, ಬಟ್ ಇವರಿಗೆ 7 years ಇಲ್ಲ, ಇವರಿಗೆ 5 years ಅಷ್ಟೇ. ಸೊ ಮತ್ತು ಅಲ್ಲೇನೋ ಇವರಿಗೂ ಕೆಪೆಕ್ಸ್ ಏನು ಕ್ಯಾಪ್ ಇದೆ, 60% ಇತ್ತು, ಇವರಿಗೂ ಅಷ್ಟೇ 60% ವರೆಗೆ ನೀವು ರೀಚ್ ಅಂದರೆ ಅಲ್ಲಿವರೆಗೆ ಅಷ್ಟೇ, ಅದ್ರ ಮೇಲೆ ಕೊಡಲ್ಲ PLI ಸ್ಕೀಮಲ್ಲಿ. ಸೊ ಅದಲ್ಲದೆ ಇನ್ನೂ ಅದರ್ ಬೆನಿಫಿಟ್ ಇದೆ. ನಾನು ಇವಾಗ ಎಕ್ಸ್ಪ್ಲೇನ್ ಮಾಡಿದ್ದು ಬರೀ PLI ಮತ್ತು ಕೆಪೆಕ್ಸು. ಸೊ ಫಾರ್ ಎಕ್ಸಾಂಪಲು ನೀವು ಲ್ಯಾಂಡ್ ತೊಗೊಂಡ್ರಿ, ಅಥವಾ ಆ ಲ್ಯಾಂಡ್ ತೊಗೊಂಡು ಇಂಡಸ್ಟ್ರಿ ಎಲ್ಲ ಕನ್ವರ್ಷನ್ ಮಾಡ್ತಾಯಿದ್ದೀರಾ. ಸೊ ಇನ್ನೊಂದು ಪಾಯಿಂಟ್ ಕವರ್ ಮಾಡಬೇಕಂದ್ರೆ, ಈಗ ಬರೀ KIDB ಲ್ಯಾಂಡ್ ಅಷ್ಟೇ ತೊಗೊಂಡು ಇಂಡಸ್ಟ್ರಿ ಸೆಟಪ್ ಮಾಡಬೇಕಂತಿಲ್ಲ ಈ ಪಾಲಿಸಿಯಲ್ಲಿ. ಸೊ ನೀವು ಸಪ್ರೇಟಾಗೂ ತೊಗೋಬೋದು. ಸಪ್ರೇಟಾಗಿ ತೊಗೊಂಡು KIDB ಅವ್ರ ಹತ್ರ ಹೇಳಿ ಡೆವಲಪ್ಮೆಂಟ್ ಮಾಡಿಸಿ ಅದನ್ನ ನೀವು ಯೂಸ್ ಮಾಡ್ಬೋದು. ಸೊ KIDB ನೀವು ಹೇಳಿದ್ರೆ ನಂದೊಂದು ಪ್ರೈವೇಟ್ ಪ್ರಾಪರ್ಟಿ ಇದೆ, ಇದನ್ನ ನೀವು ಕನ್ವರ್ಟ್ ಮಾಡಿ ಡೆವಲಪ್ ಮಾಡಬೇಕು ಅಂತ KIDB ರಿಕ್ವೆಸ್ಟ್ ಕೊಟ್ಟರೆ, KIDB ಅವರೇ ಬಂದು ಆ ಲ್ಯಾಂಡನ್ನ ಕನ್ವರ್ಟ್ ಮಾಡಿ ಅದನ್ನ ಇಂಡಸ್ಟ್ರಿ ಪ್ಲಾಟ್ಫಾರ್ಮ್ಗೆ ಏನು ಡೆವಲಪ್ಮೆಂಟ್ ಮಾಡಿಕೊಡ್ಬೇಕು ನೀಟಾಗಿ ಮಾಡಿಕೊಡಿ ನಿಮಗೆ ಕೊಡ್ತಾರೆ. ಬರೀ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ಮಾತ್ರ ಇದು ಅಪ್ಲಿಕೇಬಲ್ ಅಲ್ಲ. ಅದೇನಕ್ಕೆ ಅಂದರೆ ಅಷ್ಟು ಸೈಜ್ ತಗೋಬೇಕಲ್ಲ. ಈಗ 5 ಎಕರೆ 10 ಎಕರೆ 25 ಎಕರೆ ಅವರಿಗೂ ಡೆವಲಪ್ಮೆಂಟ್ ಮಾಡೋಕ್ಕೆ ಒಂದು ವರ್ಕ್ ಅಂತ ಆಗಬೇಕಲ್ಲ. ನನ್ನ ಹತ್ರ 1 ಎಕರೆ ಇದೆ ಡೆವಲಪ್ ಮಾಡುವುದು ಆಗಲ್ಲ. ಹೌದು. ಸೊ ಒಂದು 50 ಎಕರೆ 100 ಎಕರೆ ಇದ್ದರೆ ಅವರೇ ಬಂದು ಟ್ರೈ ಪಾರ್ಟಿ ಅಗ್ರಿಮೆಂಟ್ ಮಾಡ್ಕೋತಾರೆ, KIDB ಅವರು, ಪ್ರೈವೇಟ್ ಲ್ಯಾಂಡ್ ಅಥವಾ ಅವ್ರು ಯಾರು ಕೊಡ್ತಾ ಇದ್ದಾರೆ ಅವರು, ಪ್ಲಸ್ ಆ ಇಂಡಸ್ಟ್ರಿ. ಸೊ 3 ಬೈಂಡ್ ಆಗಿರುತ್ತೆ. ಅವರು KIDB ಅದನ್ನು ಡೆವಲಪ್ ಮಾಡಿ ಅವ್ರಿಗೆ ಏನು ಇನ್ಫ್ರಾಸ್ಟ್ರಕ್ಚರ್ ಬೇಕು, ಯಾಕೆಂದರೆ ಅವರಿಗೆ ಎಲೆಕ್ಟ್ರಿಸಿಟಿ ತರಕ್ಕೆ, ವಾಟರ್ ತರಕ್ಕೆ, ರೋಡ್ ತರಕ್ಕೆ ಈಸಿ, ಯಾಕೆಂದರೆ ಅವ್ರು ಸ್ಟೇಟ್ ಗೌರ್ಮೆಂಟ್ ಸಪೋರ್ಟ್ ಇರುತ್ತೆ. ಬಟ್ ಪ್ರೈವೇಟ್ ಇಂಡಸ್ಟ್ರಿ ಅವರಿಗೆ ಅದು ಸಪೋರ್ಟ್ ಇರಲ್ಲ, ಅದು ಡಿಫಿಕಲ್ಟು ಕೂಡ. ಸೊ ಹಾಗಾಗಿ ಅವರಷ್ಟು ಅದನ್ನು ಡೆವಲಪ್ಮೆಂಟ್ ಮಾಡಿ ಕೊಡ್ತಾರೆ, ಅವ್ರು ಅದನ್ನ ಇಟ್ಕೊಂಡು. ಸೊ ಈ ಥರ ಯಾವುದೇ ಕಾಸ್ಟ್ ಇರ್ಬೋದು, ಈ ಥರ ಯಾವುದೇ ಚಾರ್ಜ್ ಇರ್ಬೋದು, ಇದೆಲ್ಲ ರಿಜಿಸ್ಟ್ರೇಷನ್ ಇಲ್ಲ ಇದಿಲ್ಲ, ಅದೆಷ್ಟೂ 100% ವರೆಗೆ ಬೆನಿಫಿಟ್ ಇದೆ. ಅದು ಝೋನ್ ಕ್ಲಾಸಿಫಿಕೇಷನ್, Zone 1 Zone 2 100%. ಈ ಥರ ಇದೊಂದೇ ಅಲ್ಲ, ಸ್ಟ್ಯಾಂಪ್ ಡ್ಯೂಟಿ ವೇವರ್ ಇದೆ, ಅದಾದಮೇಲೆ ರಿಜಿಸ್ಟ್ರೇಷನ್ ವೇವರ್ ಇದೆ, ಅದಾದಮೇಲೆ ಕನ್ವರ್ಷನ್ ಇದೆ. ಅದಲ್ಲದೆ ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತಾರಲ್ಲ, ಎಲೆಕ್ಟ್ರಿಸಿಟಿ ಯೂಸ್ ಮಾಡೋರಿಗೆ ಸೊ ಇಲ್ಲಿ ಸಬ್ಸಿಡಿಯಲ್ಲಿ ₹1 1 ಯೂನಿಟ್. ಒಳ್ಳೇದಲ್ಲ ಸರ್, ಇಂಥದಕ್ಕೆ ಕೊಡ್ಬೇಕು ಸರ್. ನಮ್ಗೆ ಇಲ್ಲಿ ಸುಮ್ಮನೆ ಫ್ರೀ ಅಂತ ಕೊಡೋದು ಬಿಟ್ಟು ಈ ಥರ ಪ್ರಾಜೆಕ್ಟ್ಸ್ಗಳಿಗೆ ಕೊಟ್ಟಾಗ ಅಟ್ಲೀಸ್ಟ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕ್ರಿಯೇಟ್ ಆಗುತ್ತೆ, ಡೆವಲಪ್ಮೆಂಟ್ ಆಗುತ್ತೆ, ಸ್ಟೇಟ್ ಡೆವಲಪ್ಮೆಂಟ್ ಆಗ್ಬಿಡುತ್ತೆ. ಗೃಹಜ್ಯೋತಿ ಜನರಿಗೆ ಅಂದಲ್ಲ, ಇಂಡಸ್ಟ್ರಿಗೂ ₹1 1 ಯೂನಿಟ್ ಇದೆ. ಅದು ಗೊತ್ತಿಲ್ಲ. ನೀವು ನೋಡಿ, ನೀವು ಹೇಳೋ ತನಕನೂ ಇದ್ರ ಬಗ್ಗೆ ನಮಗೆ ಗೊತ್ತೇ ಇಲ್ಲ. ಕರೆಕ್ಟು. ಸೊ ಅದಲ್ಲದೆ ಎಲೆಕ್ಟ್ರಿಸಿಟಿ ಮೇಲೆ ಟ್ಯಾಕ್ಸ್ ಹಾಕ್ತಾರೆ. ಸೊ ಈ ಸ್ಕೀಮಲ್ಲಿ ನಾವೇನಾದ್ರು ಅಪ್ಲೈ ಮಾಡಿದ್ರೆ ಆ ಟ್ಯಾಕ್ಸು ವೇವರ್ ಇದೆ 100%. ಸೊ ನೀವು ₹1 ಯೂನಿಟ್ ಅಲ್ಲದೆ ಅದ್ರ ಮೇಲೆ ಏನೋ ಟ್ಯಾಕ್ಸ್ ಇತ್ತು ಅದು ವೇವರ್ ಆಗುತ್ತೆ. ಸೊ ನಿಮಗೆ ನೆಟ್ ₹1 ಅಷ್ಟೇ, ಏನು 1 ಯೂನಿಟ್ ₹1 ಕೊಟ್ಟಂಗೆ ನೆಟ್ ಆಗುತ್ತೆ. ಅಂದರೆ ಲಾರ್ಜ್ ಸ್ಕೇಲ್ ಕನ್ಸಂಪ್ಷನ್ ಆಗೋದ್ರಿಂದ ಅವ್ನಿಗೂ ಬೆನಿಫಿಟ್ ಇದೆ, ಹೊರಗಡೆ ಹೋಗಿ ಮಾಡೋದ್ರಿಂದ ಬೆನಿಫಿಟ್ಸ್ ಅವ್ರಿಗೂ ಜಾಸ್ತಿ ಇದೆ. ಸೊ ಇವಾಗ ಯಾವುದೇ ಇಂಡಸ್ಟ್ರಿನೂ ಎಲೆಕ್ಟ್ರಿಸಿಟಿ ಇಲ್ಲದೆ ರನ್ ಆಗೋದೇ ಇಲ್ಲ. ಸೊ ಅವರಿಗೆ ಒನ್ ಆಫ್ ದ ಬಿಗ್ಗೆಸ್ಟ್ ಓವರ್ ಹೆಡ್ ಫಾರ್ ಎಲೆಕ್ಟ್ರಿಸಿಟಿ, ಹ್ಯೂಮನ್ ರಿಸೋರ್ಸ್ ಬಿಟ್ಟರೆ ನೆಕ್ಸ್ಟ್ ಬಿಗ್ಗೆಸ್ಟ್ ಓವರ್ ಹೆಡ್ ಎಲೆಕ್ಟ್ರಿಸಿಟಿನೇ. ಹೌದು. ಸೊ ಅದರಲ್ಲೇ ಕಮ್ಮಿ ಆಯಿತು ಅಂದರೆ ಆಲ್ಮೋಸ್ಟ್ ಅಲ್ಲಿ ಕಾಸ್ಟ್ ಆಟೋಮೆಟಿಕ್ಲಿ ರೆಡ್ಯೂಸ್ ಆಗೇ ಆಗುತ್ತೆ. ಸೊ ಅದರಿಂದ ಅವ್ರಿಗೆ ಇನ್ನೂ ಹೆಲ್ಪ್ ಆಗುತ್ತೆ, ಬೇಗ ರಿಕವರಿ ಆಗ್ತಾರೆ, ಬೇಗ ಪ್ರಾಫಿಟಿಗೆ ಹೋಗ್ತಾರೆ. ಸೊ ರಿಟರ್ನ್ಸ್ ಆನ್ ಇನ್ವೆಸ್ಟ್ಮೆಂಟ್ ಬೇಗ ಈಸಿ ಆಗುತ್ತೆ. ಅದಲ್ಲದೆ ಈಗ ಏನಾದ್ರು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ, ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾ ಕೆಲವೊಂದು ಸರ್ಟಿಫಿಕೇಶನ್ ಬೇಕು. ಈಗ ಚೀನಾ ಕಳಿಸ್ತೀನಿ, ಚೀನಾ ಸರ್ಟಿಫಿಕೇಟ್ ಬೇಕು, ಯುರೋಪಿಗೆ ಕಳಿಸ್ತೀನಿ, ಯುರೋಪ್ ಸರ್ಟಿಫಿಕೇಟ್ ಬೇಕು, US ಕಳಿಸ್ತೀನಿ, ಡಿಫ್ರೆಂಟ್ ಸರ್ಟಿಫಿಕೇಟ್ ಬೇಕು. ಅದೆಲ್ಲ ಈಸಿ ಇಲ್ಲ, ಯಾಕೆಂದರೆ ಆ ಪ್ರಾಡಕ್ಟ್ ಟೆಸ್ಟ್ ಆಗಬೇಕು, ಅದಿಲ್ಲ ಇದಿಲ್ಲ ಸರಿ ಇದೆ, ಆರ್ಗ್ಯಾನಿಕ್ಕು ಅದಂತೆ ಇದಂತೆ ಸುಮಾರೆಲ್ಲ ಆಗಬೇಕು. ಸೊ ಅದಕ್ಕೆಲ್ಲ ತುಂಬ ಕಾಸ್ಟ್ ಆಗುತ್ತೆ. ಅದರಲ್ಲಿ 50% ಆಫ್ ದ ಕಾಸ್ಟ್. ಓಕೆ. ಈಗ ಒಂದು 10 ಲಕ್ಷ ಆಯಿತು ಅಂದರೆ 5 ಲಕ್ಷವರೆಗೆ ಕೊಡ್ತಾರೆ. ಬಟ್ ಅದರೊಂದು ಕ್ಯಾಪ್ ಇದೆ, 5 ಲಕ್ಷದವರೆಗೆ ಅಷ್ಟೇ ಕೊಡ್ತಾರೆ, ಅದಕ್ಕಿಂತ ಜಾಸ್ತಿ ಅದು ಕೊಡಲ್ಲ. ಅದು ಬಿಟ್ಟು ಗ್ರೀನ್ ಇನಿಷಿಯೇಟಿವ್ ಮಾಡಿದ್ದಾರೆ, ಯಾಕೆಂದರೆ ಈ ETP ಸೆಟಪ್ಪು, ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಟಪ್ಪು, ಅದ್ಮೇಲೆ ಝೀರೋ ಲಿಕ್ವಿಡ್ ಡಿಸ್ಚಾರ್ಜು, ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲ ಇದ್ದರೆ, ಅದಲ್ಲದೆ ಏರ್ ಪೊಲ್ಯೂಷನ್, ಈ ಥರದ್ದೆಲ್ಲ ನೀವೇನಾದ್ರು ಅಡಾಪ್ಟ್ ಮಾಡಿಕೊಂಡ್ರೆ ಇಂಡಸ್ಟ್ರಿ ಅದನ್ನೆಲ್ಲ ಕಂಟ್ರೋಲ್ ಮಾಡಬೇಕು, ಅದನ್ನು ಮ್ಯಾನೇಜ್ ಮಾಡಬೇಕು ಅಂತ ಕೊಟ್ಟರೆ ಅವರಿಗೂ ಬೆನಿಫಿಟ್ ಇದೆ. ಅದರಲ್ಲಿ ಏನೇ ಎಕ್ಸ್ಪೆನ್ಸ್ ಆದ್ರೂ ಅವರು 50%, ಅದರಲ್ಲೂ ಅಷ್ಟೇ 5 ಲಕ್ಷದವರೆಗೆ ಕ್ಯಾಪು. ಸೊ ಈ ಥರ ಬೆನಿಫಿಟ್ ಕಂಟಿನ್ಯೂಸ್ ಆಗಿ ಈ ಪಾಲಿಸಿಲಿದೆ. ಇದು ನಾನು ಒಂದಿಷ್ಟು ಎಕ್ಸ್ಪ್ಲೋರ್ ಮಾಡಿದ್ದು ಬರೀ ಒಂದು
60 to 70 ಇನ್ನೂ ಬೇಕಾದಷ್ಟು ಬೆನಿಫಿಟ್ ಮತ್ತೆ ಕೇಸ್ ಬೇಕಾದಷ್ಟು ಬೈ ಕೇಸ್ ಇದು ಇನ್ನೂ ವೇರಿ ಆಗ್ತಾನೆ ಇರುತ್ತೆ. ಕೇಸ್ ಬೈ ಕೇಸ್ ವೇರಿ ಆಗ್ತಾ ಇರುತ್ತೆ. ನೀವು ವುಮೆನ್ ಎಂಪ್ರೂವ್ಮೆಂಟ್ ಜಾಸ್ತಿ ಮಾಡ್ತೀರಾ, ನಿಮ್ಮ ವರ್ಕ್ ಫೋರ್ಸಲ್ಲಿ ಮೋರ್ ದೆನ್ 70% ನಿಮ್ಮ ವುಮೆನ್ಸ್ ಇದ್ದರೆ ನಿಮಗೆ ಮತ್ತೆ ಅಡಿಷನ್ ಆಗಿ ಮತ್ತೆ ಬೆನಿಫಿಟ್ ಕೊಡ್ತಾರೆ. ಓಕೆ. ಸೊ ಬರೀ ಮೆನ್ ಒಂದೆಲ್ಲ ವುಮನ್ ನೀವು ಜಾಸ್ತಿ ಹಾಕೋದ್ರಿಂದ ಮತ್ತೆ ಅಡಿಷನ್ ಆಗಿ ಬೆನಿಫಿಟ್ ಜಾಸ್ತಿ ಆಗುತ್ತೆ. ಸೊ ಈಗ ಒಂದೊಂದೇ ಕಾಂಪೊನೆಂಟ್ ನೀವು ಆ್ಯಡ್ ಮಾಡ್ತಾ ಹೋದಂಗೂ ನಿಮ್ಮ ಬೆನಿಫಿಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅಲ್ಲ ನೀವು ಉಳಿಯೋಕ್ಕೆ ಡಾರ್ಮೆಂಟ್ರಿ ಮಾಡಿದ್ದೀರಾ, ನಿಮ್ದೊಂದು ದೊಡ್ಡ ಇಂಡಸ್ಟ್ರಿ ಇದೆ, ಎಲ್ಲ ಹೊರಗಡೆಯಿಂದ ಬರ್ತಾರೆ ಅಥವಾ ಬೇರೆ ಸ್ಟೇಟ್ ಡಿಸ್ಟ್ರಿಕ್ಟಿಂದ ಬರ್ತಾರೆ, ಬೇರೆ ಎಲ್ಲಿಂದ ಬರ್ತಾರೆ, ಅವ್ರಿಗೆ ಉಳಿಯೋದಕ್ಕೆ ನೀವು ಡಾರ್ಮೆಂಟ್ ಸೆಟಪ್ ಮಾಡಿದ್ದೀರಾ ಅಂತಂದರೆ ಆ ಏನು ಎಕ್ಸ್ಪೆನ್ಸ್ ಇದೆಯಲ್ಲ ಅದನ್ನು ನೀವು ಕ್ಲೇಮ್ ಮಾಡ್ಬೋದು. ಆ್ಯಕ್ಚುಲಿ ಬರೀ ನಾವು ಇಂಡಸ್ಟ್ರಿಗೆ ಅಷ್ಟೇ ನಾವು ಮಾತಾಡಿದ್ದು, ಇಂಡಸ್ಟ್ರಿ ಅನುಕೂಲ ಆಗಲಿ ಅಂತ ಏನಾದ್ರು ಡಾರ್ಮೆಂಟ್ರಿ ಸೆಟ್ ಮಾಡಿದ್ರೆ ಫೆಸಿಲಿಟೀಸ್ ಆಫ್ ಇಂಡಸ್ಟ್ರೀಸ್ ಕರೆಕ್ಟ್. ಸೊ ಅದನ್ನು ನಾವು ಕ್ಲೇಮ್ ಮಾಡ್ಬೋದು. ಈ ಥರದಷ್ಟು ಇದೆ. ಒಳ್ಳೆದಲ್ಲ ಸರ್, ಈ ಥರದ ಬಗ್ಗೆ ಎಲ್ಲ ನಮ್ಗೆ ಐಡಿಯಾನೇ ಇರಲಿಲ್ಲ. ಆ್ಯಕ್ಚುಲಿ ನನಗೆ ಇವತ್ತು ತುಂಬ ಇಂಟ್ರೆಸ್ಟಿಂಗ್ ಅನ್ಸಿದ್ದು ಯಾವುದು ಅಂದರೆ 75% ಅಷ್ಟು ಕೆಲಸ ಕನ್ನಡಿಗರಿಗೆ ಕೊಡಬೇಕು. ಕರೆಕ್ಟ್. ಅದರಲ್ಲೂ Zone 1 Zone 2 ಕ್ಲಾಸಿಫಿಕೇಶನ್ ಇದ್ದು ಸ್ಕಿಲ್ಡು, ಸೆಮಿ ಸ್ಕಿಲ್ಡು, ಅಪ್ಪರ್ ಲಿಮಿಟ್ ಭಾಳ ಒಂದು ಒಳ್ಳೇದು ಸರ್. ಅದು ನಮ್ಮಲ್ಲೇ ಇರೋರಿಗೆ ಕೊಟ್ಟಾಗ ಇನ್ನು ಸೆಲ್ಫ್ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ಬರುತ್ತೆ ಅವ್ರಿಗೆ ಜಾಸ್ತಿ. ಕರೆಕ್ಟ್. ಈಗ ಗುಲ್ಬರ್ಗಾದವರು ಬೀದರವರು ಪಾಪ ಇಲ್ಲಿ ಬರಬೇಕು ಅಂತಿಲ್ಲ, ಅಲ್ಲಿ ಹತ್ರದ ಯಾವುದೋ ಒಂದು ಇಂಡಸ್ಟ್ರಿ ಪಾರ್ಕಿಗೆ ಹೋದ್ರು ಅವ್ರಿಗೆ ಬೆನಿಫಿಟ್ ಸಿಗುತ್ತೆ. ಐ ಥಿಂಕ್ ಈ ಸ್ಕೀಮಿಂದ ಆದಷ್ಟು ನಾರ್ತ್ ಕರ್ನಾಟಕಕ್ಕೆ ಫೋಕಸ್ ಮಾಡೋದ್ರೇ ತುಂಬ ಒಳ್ಳೇದು. ಕರೆಕ್ಟ್. ಯಾಕೆಂದರೆ ನಮ್ಮಲ್ಲಿ ಇವತ್ತಿಗೂ ಎಷ್ಟೋ ಕಡೆ ಅವ್ರು ಹೊಡೆದಾಡ್ತಿರೋದಂದ್ರೆ ಅದೇ ಫೆಸಿಲಿಟಿ, ನಮಗೆ ಫೆಸಿಲಿಟಿ ಕೊಡಿ ಇಲ್ಲಿ. ನೀವು ಸೌತನ್ನ ಹೇಗೆ ಅಷ್ಟು ಸಮೃದ್ಧ ಅಭಿವೃದ್ಧ ಮಾಡಿದಿರಲ್ಲ, ಅದೇ ಥರ ನಮಗೂ ಇಲ್ಲಿ ಮಾಡಿಕೊಡಿ. ಸಣ್ಣ ಪುಟ್ಟದಕ್ಕೂ ನಾವಿಲ್ಲಿ ಬೆಂಗಳೂರು ಹುಬ್ಳಿಗೆ ಓಡಾಡೋ ಬದಲು ಕರೆಕ್ಟ್ ಇಲ್ಲೂ ಮಾಡಿ. ಐ ಥಿಂಕ್ ಇದೊಂದು ಗ್ರೇಟ್ ಇನಿಷಿಯೇಟಿವ್. ಯಾವುದೇ ಒಂದು ಇಂಡಸ್ಟ್ರಿಯದವರು ನೋಡ್ತಿದ್ರೆ ಅಟ್ಲೀಸ್ಟ್ ಅವ್ರು ಆದಷ್ಟು ಅತಿ ಹೆಚ್ಚು ನಾರ್ದರ್ನ್ ಪಾರ್ಟ್ಸ್ ಆಫ್ ಕರ್ನಾಟಕದಲ್ಲಿ ಮಾಡಿದಷ್ಟು ತುಂಬ ಒಳ್ಳೇದಿದು. ಡೆಫಿನೆಟ್ಲಿ ಅವರಿಗೆ ಆ್ಯಕ್ಚುಲಿ ಕೇಕ್ ಇದು. ಹೌದು, ಬಾಡೂಟ ಇದ್ದಂಗೆ. ಅವ್ರು ಪ್ರಾಪರಾಗಿ ಪ್ಲ್ಯಾನ್ ಮಾಡಬೇಕು. ಈಗ ಯಾವುದೋ ಒಂದು ಇಂಡಸ್ಟ್ರಿ ಸೆಟಪ್ ಮಾಡ್ತಾ ಇದೆ ಅಂದರೆ ಮಾಡಿ ಆಗಿ 1 ವರ್ಷ ಆದಮೇಲೆ ನಾನು ಕ್ಲೇಮ್ ಮಾಡ್ತೀನಿ ಬಂದರೆ ಅವ್ರಿಗೆ ಸಿಗಲ್ಲ. ಮಾಡೋ ಹಂತದಲ್ಲೇ ಇದನ್ನು ಮಾಡ್ಕೋಬೇಕು. ಮಾಡೋ ಹಂತಲ್ಲೇ ಪ್ಲ್ಯಾನ್ ಮಾಡ್ಕೋಬೇಕು. ಯಾವಾಗ ಅಪ್ಲೈ ಮಾಡಬೇಕು, ಹೇಗೆ ಮಾಡಬೇಕು, ಯಾವ ಥರ ಸ್ಟ್ರಾಟಜಿ ಮಾಡಬೇಕು, ಈಗ ಯಾವ್ದು ಸೆಲೆಕ್ಟ್ ಮಾಡಬೇಕು. ನಾನಂದಲ್ಲ ಸೆಲೆಕ್ಟ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಕಾಂಪೊನೆಂಟು ಇಟ್ ಹ್ಯಾಸ್ ಟು ಏನು ಕರೆಕ್ಟಾಗಿ ತರವಾಗಿ ಡಿಸ್ಕಷನ್ ಮಾಡಿ ಯಾವ್ದು ನನಗೆ ಸೂಟೇಬಲ್ ಅಂತ ಸೆಲೆಕ್ಟ್ ಮಾಡಬೇಕು. ಆವಾಗಲೇ ಜಾಸ್ತಿ ಬೆನಿಫಿಟ್ ಸಿಗುತ್ತೆ. ಮತ್ತು ಅದನ್ನ ಯಾವಾಗ ಅಪ್ಲೈ ಮಾಡಬೇಕು, ಪ್ರಾಪರ್ ಟೈಮಿಗೆ ಅಪ್ಲೈ ಮಾಡಬೇಕು, ಫಾಲೋ ಅಪ್ ಮಾಡಬೇಕು. ಸೊ ಈಗ ಏನಾಗುತ್ತೆ ಅಂದರೆ PLIಗೆ ಅಪ್ಲೈ ಮಾಡ್ತಾರಲ್ಲ, PLI ಅಪ್ಲೈ ಮಾಡೋದು GST 9 ಅಂತ ಬರುತ್ತೆ. ಓಕೆ. ಸೊ ಆ್ಯನ್ಯುವಲ್ ರಿಟರ್ನ್ ಅವ್ರು ಫೈಲ್ ಮಾಡ್ತಾರೆ GSTಲಿ. ಸೊ GSTಗೆ ಲಿಂಕ್ ಮಾಡಿರ್ತಾರೆ ಇವರು ಟರ್ನ್ ಓವರ್. ಯಾಕೆಂದರೆ GSTಲಿ ನೀವೆಷ್ಟು ತೋರಿಸಿರ್ತಾರೆ ಅದೇ ಆ್ಯಕ್ಚುಲ್ ಟರ್ನ್ ಓವರ್. ಅದು ಬಿಟ್ಟು ನೀವೇನೇ ಮಾಡಿದ್ರು ಕನ್ಸಿಡರ್ ಮಾಡಲ್ಲ. ಸೊ GSTR 9 ಯಾವ ಫೈಲ್ ಆಗುತ್ತೆ, ಡಿಸೆಂಬರ್ ಫೈಲ್ ಆಗುತ್ತೆ. ಡಿಸೆಂಬರ್ ಫೈಲ್ ಆದ ತಕ್ಷಣ ಜನವರಿ ಅಪ್ಲೈ ಮಾಡಬೇಕು. ಸೊ ಅದಕ್ಕೆ ವೇಟ್ ಮಾಡೋದಲ್ಲ. ಸೊ ಅದಲ್ಲದೆ ಈ ಕ್ಯಾಪೆಕ್ಸಲ್ಲಿ ಹೋಗಿದ್ರೆ ವರ್ಷಕ್ಕೊಂದ್ಸಲ ಟೈಮು, ಅದೊಂದು ಸಪ್ರೇಟ್ ಫಾರ್ಮ್ ಇದೆ, ಅದನ್ನ ನಾವು ಸಬ್ಮಿಟ್ ಮಾಡಬೇಕು, ಅದನ್ನ ಮತ್ತೆ ಫಾಲೋ ಅಪ್ ಮಾಡಬೇಕು. ಆ ಇನ್ಸೆಂಟಿವ್ ಅವ್ರಿಗೆ ಬರುತ್ತೆ. ಸೊ ಅದೇನಂದರೆ ಒಂದು ಲೆಂತಿ ಪ್ರೊಸೆಸ್ಸು. ಇಟ್ಸ್ ನಾಟ್ ಒನ್ ಡೇ ಅಥವಾ ಕೇಕ್ ವಾಕ್ ಆಗಲ್ಲ, ಹೋದ ತಕ್ಷಣ ಕೊಟ್ಬಿಡ್ತಾರೆ ಅಂತಲ್ಲ. ಎಲ್ಲ ಕ್ರೈಟೀರಿಯನ್ನ ಮೀಟ್ ಮಾಡಬೇಕು, ಎಲ್ಲ ಡಾಕ್ಯುಮೆಂಟೇಷನ್ ಸಬ್ಮಿಟ್ ಮಾಡಬೇಕು. ಸೊ ಅದಕ್ಕೆ ಮುಂಚಿಂದನೇ ವರ್ಕ್ ಮಾಡಬೇಕು. ಸೊ ಇವತ್ತು ನಾನು ಇಂಡಸ್ಟ್ರಿ ಹಾಕ್ತೀನಿ, ಎಲ್ಲ ಫೈನಲೈಸ್ ಆಯಿತು, ವೆಂಡರ್ ಎಲ್ಲ ಫೈನಲ್ ಆಯಿತು, ಇಂಡಸ್ಟ್ರಿ ಹಾಕ್ತೀನಿ ಅಂದರೆ ಇಮಿಡಿಯೇಟ್ ಇದು ಒಂದು ಸಬ್ಸಿಡಿ ಕಾಂಪೊನೆಂಟು ಅವ್ರು ತೆಗೆದಿಟ್ಟು ಅದಕ್ಕೊಂದು ವರ್ಕಿಂಗ್ ಮಾಡಬೇಕು. ಆವಾಗಲೇ ಆ ಬೆನಿಫಿಟ್ ಅವ್ರವ್ರಿಗೆ ಹೋಗಿ ಮುಟ್ಟುತ್ತೆ, ಇಲ್ಲಾಂದ್ರೆ ಹೋಗಲ್ಲ. ಈಗ ಅವರೇನು ಸುಮ್ಮನೆ ಕೂತ್ಕೊಂಡು ಬಂದ್ಬಿಡಪ್ಪ ಕೊಟ್ಬಿಡೋಣ ಅಂತಿಲ್ಲ. ಅವರೇ ಎಲ್ಲ ವೆರಿಫಿಕೇಷನ್ ಮಾಡ್ತಾರೆ, ನೀನು ಜೆನ್ಯೂನೇ ಏನು, ನೀನು ಈ ಥರ ಕ್ರೈಟೀರಿಯಾ ಮೀಟ್ ಮಾಡ್ತೀಯಲ್ಲ, ಅಲ್ಲದೇ ಪ್ರತಿ ವರ್ಷ ನೀನು ಸಬ್ಮಿಟ್ ಮಾಡಬೇಕು. ಇಷ್ಟೇ ಎಂಪ್ಲಾಯೀಸ್ ನಾನು ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಇದಿದ್ದ ಕ್ರೈಟೀರಿಯಾ ಫುಲ್ಫಿಲ್ ಮಾಡ್ತಾ ಇದ್ದೀನಿ ಅಂತ. ಇಲ್ಲ ಅಂದರೆ ಪ್ರೊಸೀಜರ್ ಜಾಸ್ತಿನೇ ಇದೆ ಇದರಲ್ಲಿ. ಕಾಂಪ್ಲೆಕ್ಸು ಇದೆ, ಕಂಪ್ಲೇಂಟ್ಸು ಇದೆ. ಸೊ ಎರಡನ್ನೂ ಕ್ರೈಟೀರಿಯಾ ಮೀಟ್ ಮಾಡಿ ಅದ್ರ ಬಗ್ಗೆ ಮಾಡೋಕ್ಕಿಂತ ಮುಂಚೆ ನಾಲೆಜ್ ತಿಳ್ಕೋಬೇಕು. ನಾನು ಏನಕ್ಕೆ ಮಾಡ್ತಿದ್ದೀನಿ, ಇದ್ರ ಉದ್ದೇಶ ಏನು, ಅದನ್ನು ತಿಳ್ಕೊಂಡು ನಂತರ ಮುಂದುವರಿದ್ರೆ ತುಂಬ ಒಳ್ಳೇದು ಇದರಲ್ಲಿ. ಕರೆಕ್ಟ್. ಮತ್ತು ಅಲ್ಲದೆ ಅವರೇನು ಈಗ 20% 25% ಅಂದ್ರೂ 1,25,00,000 ಅಂದರೆ ಅದು ಸುಮ್ಮನೆ ನಿಮ್ಗೆ ಅಮೌಂಟ್ ಬರ್ತಾ ಇದೆ ಅಂದರೆ ಗೌರ್ಮೆಂಟ್ ಅವ್ರು ಸುಮ್ಮನೆ ಕೊಡಲ್ಲ. ಐದಾ ನೀವು ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಮಾಡಬೇಕು, ಇಲ್ಲಾಂದರೆ ರೆವೆನ್ಯೂ ಕ್ರಿಯೇಟ್ ಮಾಡಬೇಕು. ಅದೆರಡು ಆಗಿಲ್ಲ ಅಂದರೆ ಅವ್ರು ಮಾಡಿ ಏನು ಪ್ರಯೋಜನ? ಅದಕ್ಕೊಂದು ರೀಸನ್ ಇರುತ್ತಲ್ಲ. ಸೊ ದಟ್ ಶಾಡ್ ಬಿ ಟೇಕನ್ ಕೇರ್. ಇಟ್ ಈಸ್ ನಾಟ್ ಕೈಂಡ್ ಆಫ್ ಗ್ರಾಂಟೆಡ್ ಅಂತ ಆಗಬಾರ್ದು. ಗ್ರಾಂಟ್ ಆದ್ರೂ ಗ್ರಾಂಟೆಡ್ ಆಗಬಾರ್ದು. ಹೌದು, ಖಂಡಿತ. ಸೊ ಈ ವಿಡಿಯೋ ಯಾರು ನೋಡ್ತಿದ್ದೀರಾ, ನಿಮ್ಮಲ್ಲಿ ಯಾರಿಗೆ ಅನ್ಸುತ್ತೆ ಇದು ನನ್ನ ಸ್ಲ್ಯಾಬಿಗೆ ಬರುತ್ತೆ, ಅಥವಾ ನಾನು ಯಾವುದೋ ಒಂದು ಮೈಕ್ರೋ ಇಂಡಸ್ಟ್ರಿಲಿದ್ದೀನಿ, ಅಥವಾ ಸ್ಮಾಲ್ ಸ್ಕೇಲಲ್ಲಿದ್ದೀನಿ, ಅಥವಾ ಮೀಡಿಯಮಲ್ಲೇ ಇರ್ತೀನಿ ಅಂತ ಅಂದ್ಕೊಂಡ್ರು ಸಹ ನಿಮ್ಮ ಕೆಪಾಸಿಟಿ ಅಂದರೆ ಈಗ ನಾವು ಸ್ಲ್ಯಾಬ್ ರೇಟ್ ಹೇಳ್ತಾ ಬಂದ್ವಿ, 1 ಕೋಟಿ ಒಳಗಡೆ, 10 ಕೋಟಿ ಒಳಗಡೆ, 50 ಕೋಟಿ ಒಳಗಡೆ. ಇನ್ ಕೇಸ್ ನೀವು ಇನ್ವೆಸ್ಟ್ಮೆಂಟ್ ಮಾಡೋ ಆಲೋಚನೆನಲ್ಲಿ ಇದ್ರೂ, ಇಲ್ಲ ಯಾವುದೋ ಹೊಸ ಪ್ಲಾಂಟ್ ಇನ್ವೆಸ್ಟ್ ಮಾಡಬೇಕು ಅಂಥವ್ರಿಗೆ ಈ ಸಬ್ಸಿಡಿ ಒಂಥರ ಒಂದು ದೊಡ್ಡ ಬೆನಿಫಿಟ್ ಇದ್ದಂಗೆ. ಸೊ ನಿಮಗೆ ಸ್ಟ್ರೈಟ್ ಅವೇ ಬೆಂಗಳೂರಿಗೆ ಬರ್ಲಿಕ್ಕೆ ಆಗಲಿಲ್ಲ ಅಂತ ಅಂದ್ರೂ ಸಹ ಈ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಅಟ್ಲೀಸ್ಟ್ ನೀವು ಇನ್ಫಾರ್ಮೇಷನ್ನ ತಿಳ್ಕೊಬೋದು. ಸೊ ಸರ್, ಇನ್ಫಾರ್ಮೇಷನ್ ತಿಳ್ಕೊಳಕ್ಕೆ ಏನಾದ್ರು ಚಾರ್ಜಸ್ ಮಾಡ್ತೀರಾ? ಏನು ಮಾಡಲ್ಲ ಪಾಪ. MSME ಅವ್ರಿಗೆ ಇದೊಂದು ಹೆಲ್ಪ್ ಡೆಫಿನೆಟ್ಲಿ ಮಾಡೋಕ್ಕೆ ನಾವು ಬರಲ್ಲ, ಅದು ಬರಲ್ಲ. ಸೊ ಅವ್ರಿಗೆ ಬೆನಿಫಿಟ್ ಬರುತ್ತೆ ಅಂದರೆ ನೋಡೋಣ ಆಮೇಲೆ. ಬಟ್ ಬರುತ್ತಾ ಇಲ್ವೋ ಹೇಗಿದೆ ಆ ಕೇಸಿಗೆ ಅಂದರೆ ಡೆಫಿನೆಟ್ಲಿ ಫ್ರೀಯಾಗಿ ಮಾಡಿಕೊಡ್ಬೋದು. ಓಕೆ, ಅದರಲ್ಲೇನು ಡೌಟ್ ಇಲ್ಲ. ಯಾಕೆಂದರೆ ಅವರು ಒಂದು ಎಜುಕೇಟ್ ಮಾಡಬೇಕು. ಯಾಕೆಂದರೆ ಏನಾಗುತ್ತೆ ಅಂದರೆ ಒಂದು ಪರ್ಸನ್ನು ವಿತೌಟ್ ಸಬ್ಸಿಡಿ ಏನಾಗುತ್ತೆ ಅನ್ನೋ ಸ್ಟ್ರಗಲ್ ಮಾಡ್ತಾ ಇರ್ತಾನೆ.
ಒಂದು ಪರ್ಸನ್ ವಿತ್ ಸಬ್ಸಿಡಿ ಅವನಿಗೆ ಬೇಗ ROI ರಿಟರ್ನ್ ಆಗುತ್ತೆ, ಬೇಗ ಅವ್ನು ಪ್ರಾಫಿಟ್ ನೋಡ್ತಾನೆ, ಬೇಗ ಅವ್ನು ಮತ್ತೊಂದು ಏನು ಬಿಸ್ನೆಸ್ ಬಗ್ಗೆ ಆಲೋಚನೆ ಮಾಡೋದು. ನೀವೇನು ಎಕ್ಸ್ಪ್ಲೇನ್ ಮಾಡ್ದಲ್ಲ ಅದು ನಿಮ್ಗೆ ಮಲ್ಟಿಪಲ್ ಆಗುತ್ತೆ. ಸೊ ಆದಷ್ಟು ಈ ವಿಡಿಯೋನ ಯಾರು ನೋಡ್ತಿದ್ದೀರಲ್ಲ ಅವರು ಶೇರ್ ಮಾಡಿ. ಇದೇ ಥರ ಹೆಚ್ಚು ಸಬ್ಸಿಡಿಗಳ ಬಗ್ಗೆ ಅಥವಾ ಇನ್ಸೆಂಟಿವ್ಸ್ ಬಗ್ಗೆ ತಿಳ್ಕೊಬೇಕು ಅಂತಂಗಿದ್ರೆ ಚಾನೆಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ.